ಮನುಷ್ಯ ಮಾತ್ರ ತಾನು ಅತಿ ಬುದ್ಧಿವಂತಿಕೆ ಮಾಡಲಿಕ್ಕೆ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಅಷ್ಟೇ. ಪ್ರಾಣಿಗಳಿಗೆ ನೋಡಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಯಾವುದಾದ್ರೂ ಒಂದು ಸಿಂಹ ಏನಾದರೂ ಜಿಂಕೆದ್ದು ಫ್ಯಾಕ್ಟ್ರಿ ಎಲ್ಲ ಮಾಡಿ ಕೊಡ್ತದ ಮಗನಿಗೆ? ಇಲ್ಲ ಅಲ್ಲ. ಅಥವಾ ಫ್ರಿಜ್ಜಲ್ಲಿ ಏನಾದರೂ ತೆಗೆದಿರ್ತದ ನಾಳೆಗೆ ಬೇಕಂತ? ಧರ್ಮರಾಯನ ಹತ್ರ ಕೃಷ್ಣ ಹೇಳಿದಂತೆ, ಎಲ್ಲಿಯಾದರೂ ಒಬ್ಬ ಕೆಟ್ಟವನಿದ್ರೆ ತಕೊಂಡು ಬಾ ನಿನ್ನ ರಾಜ್ಯದಿಂದ. ಅವ ಇಡೀ ದಿನ ತಿರುಗಿ ಬಂದು ಹೇಳಿದಂತೆ, ಯಾರು ಕೆಟ್ಟವರಿಲ್ಲ, ಎಲ್ಲ ಒಳ್ಳೆಯವರಂತ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಯದ್ಭಾವಂ ತದ್ಭವತಿ. ಏನು ಯೋಚಿಸ್ತೀರಾ ಅದೇ ಆಗ್ತೀರಿ. ಒಂದು ನಕ್ಷತ್ರ ಕಮ್ಮಿ ಅಂದರೂ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರುವ ಬೆಳಕು ಭೂಮಿಗೆ ಮುಟ್ಲಿಕ್ಕೆ 27 ವರ್ಷ ಬೇಕಂತ. ಅಂತ ಹೇಳಿದರೆ 27 ವರ್ಷಕ್ಕಿಂಚಿನ ಹಿಂದಿನ ನಕ್ಷತ್ರವನ್ನು ನಾವು ನೋಡ್ತಾ ಇದ್ದೇವೆ ಆಕಾಶದಲ್ಲಿ. ಕೃಷ್ಣ ಒಟ್ಟಿಗೆ ಎದ್ದು ಕೂಡ ಪಾಂಡವರಿಗೆ ಕಷ್ಟ ತಪ್ಪಲಿಲ್ಲ, ಹೌದಲ್ವಾ? ರಾಮ ಕಾಡಲ್ಲಿ ತಿರುಗ್ತಿರುವಾಗ ಅಷ್ಟೆಲ್ಲ ದೊಡ್ಡ ದೊಡ್ಡ ಋಷಿಗಳಿದ್ದರು, ಅವರೆಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿ ಸರಿ ಮಾಡಿದ್ರು ಅದನ್ನೆಲ್ಲ. ಈಗ ಮಾತ್ರ ಸ್ಟಾರ್ಟ್ ಆದದ್ದು. ಇದಕ್ಕೆ ಇದು ಪರಿಹಾರ ಮಾಡಿ, ಇದಕ್ಕೆ ಇದು ಪರಿಹಾರ ಮಾಡಿ. ಭಾರತದಲ್ಲಿರೋಷ್ಟು ಬಾಬಾಜಿಗಳು ಇಲ್ಲ, ದೇವರು ಇಲ್ಲ, ಕಷ್ಟ ಕೂಡ ಮುಗಿಲಿಕ್ಕಿಲ್ಲ ಭಾರತದಲ್ಲಿ. ಸೊ ಈಗ ದೊಡ್ಡ ಪ್ರಶ್ನೆ ಇರೋದು, ಯಾವ ಲೆನ್ಸ್ ಇಂದ ನಾವು ಪ್ರಪಂಚನ ನೋಡ್ತಾ ಇದೀವಿ ಹಾಗಿದ್ರೆ ಅಲ್ಲ, ಗೊತ್ತಿಲ್ಲ. ಇದು ಬೇಕಾದದ್ದು. ಹೌದು. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಯಾರ್ಯಾರಿಗೆ ಮನಸ್ಸಿದೆಯೋ, ಯಾರ್ಯಾರಿಗೆ ನಾನು ಯಾರು, ಲೈಫ್ ಅಂದರೆ ಏನು, ಇಷ್ಟರ ಮಧ್ಯ ದೇವರು ದಿಂಡ್ರು ಎಲ್ಲ ಒಂದಷ್ಟು ಪದಗಳ ಮೂಲಕ ಈ ಸ್ಪಿರಿಚುವಲ್ ಅವೇಕ್ನಿಂಗ್ ಅಂತ ಏನು ಕರೀತಾರೆ, ಇದೆಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆಯೋ, ದಿಸ್ ಎಪಿಸೋಡ್ ಇಸ್ ಡೆಫಿನೆಟ್ಲಿ ಫಾರ್ ಯು. ಯಾಕೆ ಈ ರೀತಿ ಶುರು ಮಾಡಿದೆ ಅಂದರೆ, ಟುಡೇ ಇನ್ ದ ಸ್ಟುಡಿಯೋ ಐ ಹ್ಯಾವ್ ನಮ್ಮ ಶ್ರೀನಾಥ್ ಶೆಟ್ಟಿಯವರು, ಮೈಂಡ್ ಮೆಕ್ಯಾನಿಸಮ್ನ ಫೌಂಡರ್, ಹಿಪ್ನೋಸಿಸ್ NLP ವಿಚ್ ಇಸ್ ಲೈಕ್ ಮೈಂಡ್ದು ರೀವೈರಿಂಗ್ ಪ್ರೋಗ್ರಾಮ್, ಹಾಗೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳ ಒಂದಷ್ಟು ಸಾಕಷ್ಟು ವಿಚಾರಗಳನ್ನು, ಒಂದು ಹೊಟೆಲಿಯರ್ ಆಗಿದ್ದವರು ಎಲ್ಲ ವಿಚಾರಗಳನ್ನು ಆಕ್ಸಿಡೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇವತ್ತು ಅದ್ರ ಬಗ್ಗೆ ಒಂದಷ್ಟು ಏನಂತೀರಾ ಆಳಕ್ಕೆ ಇಳಿದು ಮತ್ತಷ್ಟು ಮನುಷ್ಯರನ್ನ ಆಳಕ್ಕೆ ಇಳಿಸೋವಂಥ ಒಂದು ಪ್ರಯತ್ನದಲ್ಲಿ ಆ್ಯಸ್ ಅ ಕ್ಯೂರಿಯಸ್ ಸೋಲ್ in your journey of life, here we have stumbled on the show Just Curious. Sir, firstly, welcome to the show. ನಮಸ್ಕಾರ, ಹೇಗಿದ್ದೀರಿ? ನಾನು ಯಾವಾಗಲೂ ಚೆನ್ನಾಗಿರ್ತೇನೆ. ಅಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ನೀವು ಹೇಳೋ ಒಂದೇ ಲೈನಲ್ಲಿ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದೊಂದಿದ್ರೆ ಇಡೀ ಪ್ರಪಂಚ ನಮ್ಮ ಕೈನಲ್ಲಿ ಕೆಲವು ಸತಿ ಬರುತ್ತೆ ಅಂತ ಅದರ ಅರ್ಥ ಅಲ್ಲ. ಅದು ಬರ್ತದೆ, ಇರ್ತದೆ. ಆ್ಯಕ್ಚುಲಿ ಇರುವುದೇ ಹಾಗೆ, ಟೋಟಲ್ ಯೂನಿವರ್ಸ್ ಇರುವುದೇ ಹಾಗೆ. ಅಂದರೆ ಯಾವುದಕ್ಕೆ ಇಲ್ಲಿ ಕಮ್ಮಿ ಇಲ್ಲ, ಎಲ್ಲದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಮನುಷ್ಯ ಮಾತ್ರ ತಾನು ಅತಿ ಬುದ್ಧಿವಂತಿಕೆ ಮಾಡಲಿಕ್ಕೆ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಅಷ್ಟೇ. ಅತಿ ಬುದ್ಧಿವಂತಿಕೆ ಅಂದರೆ ಯಾವ ಆಯಾಮದಲ್ಲಿ ಸರ್? ಅತಿ ಬುದ್ಧಿವಂತಿಕೆ ಅಂತ ಹೇಳಿದರೆ ನಾವು ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತೇವೆ. ನಾವು ನಮ್ಮ ಫ್ಯೂಚರನ್ನು ಹಾಗೆ ಇರಬೇಕು, ಹೀಗೆ ಇರಬೇಕು ಎಲ್ಲ ನೋಡಿ. ಎಲ್ಲ ಯೂನಿವರ್ಸನ್ನು ನೀವು ನೋಡಿದರೆ ಎಲ್ಲ ಕಡೆ ಇಷ್ಟೆಲ್ಲ ಗ್ಯಾಲಕ್ಸಿ ಇದೆ, ಇಷ್ಟೆಲ್ಲ ಸ್ಟಾರ್ಸ್ ಇದೆ, ಇಷ್ಟೆಲ್ಲ ಇದೆ. ಯಾವುದಕ್ಕಾದ್ರೂ ಏನಾದರೂ ಪ್ರಾಬ್ಲಮ್ ಇದೆಯಾ? ಒಂದೊಂದು ಇಂಚು ಕೂಡ ಹೆಚ್ಚು ಕಮ್ಮಿ ಇಲ್ಲ, ಹೌದಲ್ವಾ? ಅದ್ರ ಜಾಗದಲ್ಲಿ ಅದಿದೆ. ಅಷ್ಟು ಕ್ಲಿಯರ್ ಜಾಗ ಅಂತಲ್ಲ, ಅಷ್ಟು ಕ್ಲಿಯರ್ ವ್ಯವಸ್ಥೆ ಇದೆ. ಪ್ರಾಣಿಗಳಿಗೆ ನೋಡಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಯಾವುದಾದ್ರೂ ಒಂದು ಸಿಂಹ ಏನಾದರೂ ಜಿಂಕೆದ್ದು ಫ್ಯಾಕ್ಟ್ರಿ ಎಲ್ಲ ಮಾಡಿ ಕೊಡ್ತದ ಮಗನಿಗೆ? ಇಲ್ಲ ಅಲ್ಲ. ಅಥವಾ ಫ್ರಿಜ್ಜಲ್ಲಿ ಏನಾದರೂ ತೆಗೆದಿರ್ತದ ನಾಳೆಗೆ ಬೇಕಂತ? ಏನಿಲ್ಲ, ಎಲ್ಲದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಅಂದರೆ ಅದು ಆ ಕ್ಷಣಕ್ಕೆ ಏನು ಬೇಕೋ ಮಾಡುತ್ತೆ, ಬಟ್ ಮುಂದೆ ಫ್ಲೋ ಹೋಗುತ್ತೆ. ಸಿಂಹ ಕಾಡಿನ ರಾಜ ಆದರೆ ಕೂಡ ಜಿಂಕೆ ಹಿಂದೆ ಓಡಬೇಕು, ಸುಮ್ಮನೆ ಕೂತಲ್ಲಿಗೆ ಬಂದು ಬೀಳುವುದಿಲ್ಲ, ಹೌದಲ್ವಾ? ಬಟ್ ವ್ಯವಸ್ಥೆ ಇದೆ ಎಲ್ಲ. ಮನುಷ್ಯ ಮಾತ್ರ ಮಿಡ್ಲಲ್ಲಿ ಇಂಟರ್ಫಿಯರ್ ಆಗೋದು, ಅವನ ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ ಇಂಟರ್ಫಿಯರ್ ಆಗೋದ್ರಿಂದಾಗಿ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು. ಸೊ ಇಲ್ಲಿವರೆಗೂ ನನಗೆ ಅರ್ಥ ಆಗಿದ್ದು, ಅರ್ಥ ಆಗಬೇಕು ನಿಮಗೆ. ಅರ್ಥ ಆಯ್ತು. ಆ ನೇಚರ್, ಪ್ರಕೃತಿ ಹೇಗಿದೆ ಅಂದ್ರೆ ಎಲ್ಲದಕ್ಕೂ ಒಂದು ಅದು ಪಾಡಿಗೆ ವ್ಯವಸ್ಥೆ ಇದೆ ಮೇಡಮ್. ಏನಾದರೂ ಪ್ರಾಬ್ಲಮ್, ಇವಲ್ಯೂಷನ್ ನೀವು ಥಿಯರಿಯನ್ನು ನೋಡಿದ್ರೆ ಯಾವುದಕ್ಕೆ ಯಾವ ಪ್ರಾಣಿಗೆ ಯಾವುದು ಬೇಕು ಅದೆಲ್ಲ ಸಿಗ್ಲಿಲ್ವಾ? ಸಿಕ್ಕಿದೆ ಅಲ್ವಾ? ಇಂಪಾಸಿಬಲ್ ಎನ್ನುವುದು ಯಾವುದು ಕೂಡ ಇಲ್ಲ ಯೂನಿವರ್ಸಲ್ಲಿ. ನಿಮಗೆ ಬೇಕಂದ್ರೆ ಅದು ಅದಕ್ಕೆ ಬೇಕು ಅಂತಲ್ಲ, ಬೇಕು ಅಂತ 1000 ಇರ್ತದೆ ನಮಗೆ. ಸರಿ, ಅದು ಇಶ್ಯೂ ಅಲ್ಲ. ಒಳಗಿಂದ ವಿತ್ ಫೀಲಿಂಗ್. ನೀವು ಐ ಆಮ್ ರಿಚ್ ಅಫರ್ಮೇಷನ್ ಹೇಳೋದು ವರ್ಕ್ ಆಗ್ಬೋದು ಕೆಲವರಿಗೆ, ಬಟ್ ಅದು ವರ್ಕ್ ಆಗೋದಿಲ್ಲ. ಫೀಲ್ ರಿಚ್ ಫಸ್ಟ್. ಫೀಲಿಂಗ್ ಮುಖ್ಯ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ಅದು ನಿಮ್ಮ ಇಡೀ ಬಾಡಿಯಲ್ಲಿ ಅಥವಾ ಟೋಟಲ್ ಯೂನಿವರ್ಸನ್ನು ಕೂಡ ನಾವು ನೋಡಿ, ದೇವರಿದ್ದಾರ ಅದು ಇದು ಏನೆಲ್ಲ ಕ್ವಶನ್ ಹಾಕ್ಕೊಂಡಿರ್ತೇವೆ ಅಂತ ಹೇಳಿದರೆ, ನಮ್ಮ ತಲೆಯಲ್ಲಿ ಏನು ದೇವರು ಅಂತ ಹೇಳಿದರೆ ಯಾರೋ ಒಬ್ಬ ಇದ್ದಾನೆ, 2 ಕೈ 2 ಕಾಲು, 4 ಕೈ 4 ಕಾಲು, ಹೌದಲ್ವಾ? ಅದನ್ನು ನಾವು ಕ್ವಶನ್ ಮಾಡೋದು, ಅದು ಇದೆಯಾ ಇಲ್ವಾ, ಡೌಟೇ ಅಲ್ಲಿ ಬರ್ತಾ ಇದೆ. ಅಲ್ಲಲ್ಲ,
ಅಂದರೆ ನಾವೀಗ ಕ್ವಶನ್ ಏನು ಕೇಳುವುದು, ದೇವರನ್ನು ನೋಡಿದ್ದೀರಾ, ದೇವರಿದ್ದಾರಾ, ಅದನ್ನು ನಾವು ಕೇಳುವುದೇ ಅಂತ, ಯಾರೋ ಒಬ್ಬ ದೇವರು ಇದ್ದಾನೆ ಅಂತ ನಮ್ಮ ಕಾನ್ಸೆಪ್ಟ್. ಸರಿ, ಅರ್ಥ ಆಯ್ತಾ? ಸರಿ. ಬಟ್ ನಮ್ಮ ಒಳಗೆ ಒಂದು ಏನೋ ಇದೆ, ನಮಗೆ ಹಸಿವೆ ಆಗ್ತದೆ ಅಂತ ಅದು ಹೇಳಬೇಕು, ಆಗ ನಾವು ಊಟ ಮಾಡೋದು. ನಮಗೆ ನಿದ್ರೆ ಬರ್ತದೆ ಅಂತ ಅದು ಹೇಳಿದರೆ ನಾವು ಊಟ ಮಾಡೋದು. ನಿಜ. ನಮಗೆ ಏನಾದರೂ ಬೇಕು, ನಮಗೆ ಮಲಮೂತ್ರ ವಿಸರ್ಜನೆ ಮಾಡಬೇಕು, ಅದು ಹೇಳುವುದು. ಅದು ಒಳಗಿರೋ ಸಿಸ್ಟಮ್ ಏನೋ ಒಂದು ಏನಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ವೇದದಲ್ಲಿ ಅದನ್ನು ಹೇಳ್ತಾರೆ, ನೇತಿ ನೇತಿ, ಅದನ್ನು ತತ್ತ ಅಂತ ಹೇಳ್ತಾರೆ. ತತ್ತ ಅಂತ ಹೇಳಿದರೆ ಅದು ಹೆಣ್ಣು ಅಂತ ಕೂಡ ಹೇಳುವುದಿಲ್ಲ, ಗಂಡು ಅಂತ ಕೂಡ ಹೇಳುವುದಿಲ್ಲ. ಅದನ್ನೇ ನಾನು ಹೇಳುವುದು, ಸೈನ್ಸಿಗೆ ಮತ್ತು ಸ್ಪಿರಿಚುಯಾಲಿಟಿಗೆ ಕಾಂಪ್ಲಿಕ್ಷನ್ ಇಲ್ಲ. ವೆಸ್ಟರ್ನಲ್ಲಿ ಕಾಂಪ್ಲಿಕ್ಷನ್ ಸ್ಟಾರ್ಟ್ ಆದದ್ದು. ಯಾಕೆ ಅಂತ ಹೇಳಿದರೆ ಅಲ್ಲಿ ಒಬ್ಬ ದೇವರಿದ್ದಾನೆ, ಅವನಿಗೊಬ್ಬ ಮಗ ಇದ್ದಾನೆ, ಅವನಿಗೊಬ್ಬ ದೂತ ಇದ್ದಾನೆ. ನಮ್ಮಲ್ಲಿ ಆ ಸಿಸ್ಟಮ್ ಇಲ್ಲ. ಅರ್ಥ ಆಯ್ತಾ? ನಾನೀಗ ಮಾತಾಡಿದ ಪುನಃ ಎಲ್ಲಿಗೆ ಹೋಗ್ತೇನೆ, ಅದಕ್ಕೆ ನಾನು ಹೇಳೋದು ಏನೋ ಒಂದು ಒಳಗೆ ಇದೆ, ಅದು ಏನಂತ ಗೊತ್ತಿಲ್ಲ, ಅದು ತತ್ತು. ಅದು ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ ಅಂತ ಹೇಳಿದೆ. ಮನಸ್ಸು ಏನು ಹೇಳ್ತದೆ ಅದನ್ನು ಕೇಳುದು ಅಷ್ಟೇ. ನಾವು ತಿಳ್ಕೊಂಡದ್ದು ನಾವು ಎಲ್ಲ ನಮಗೆ ಗೊತ್ತಿದೆ, ನಾವೆಲ್ಲ ಇದು ಏನಿಲ್ಲ. ನಾವು ನಮ್ಮಲ್ಲಿ ಏನು ಪ್ರೋಗ್ರಾಮಿಂಗ್ ಆಗಿದೆ ಅದರ ಪ್ರಕಾರ ನಾವು ವರ್ಕ್ ಮಾಡ್ತಿದ್ದೇವೆ. ಸೊ ಈ NLPನ ಯಾವ್ಯಾವ ಇದಕ್ಕೆ ಉಪಯೋಗಿಸ್ತಾರೆ ಸರ್? ಅದೇ ನಾನು ಹೇಳಿದಲ್ವಾ, ಕೆಲವರೆಲ್ಲ ಕೇಳ್ತಾರೆ ನಮ್ಗೆ ಇದರಿಂದ ಸರಿಯಾಗ್ಬೋದಾ ಅದು ನಾವು ಹೇಳಲಿಕ್ಕಿಲ್ಲ. ನಾನು ಯಾವತ್ತೂ ಕೂಡ ಅದನ್ನೆಲ್ಲ ತಗೊಳ್ಳೋದಿಲ್ಲ ತಲೆಗೆ. ಕೃಷ್ಣ ಒಟ್ಟಿಗೆ ಎದ್ದು ಕೂಡ ಪಾಂಡವರಿಗೆ ಕಷ್ಟ ತಪ್ಪಲಿಲ್ಲ, ಹೌದಲ್ವಾ? ರಾಮ ಕಾಡಲ್ಲಿ ತಿರುಗ್ತಿರುವಾಗ ಅಷ್ಟೆಲ್ಲ ದೊಡ್ಡ ದೊಡ್ಡ ಋಷಿಗಳಿದ್ದರು, ಅವರೆಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿ ಸರಿ ಮಾಡಿದ್ರು ಅದನ್ನೆಲ್ಲ. ಈಗ ಮಾತ್ರ ಸ್ಟಾರ್ಟ್ ಆದದ್ದು ಅದು. ಇದಕ್ಕೆ ಇದು ಪರಿಹಾರ ಮಾಡಿ, ಇದಕ್ಕೆ ಇದು ಪರಿಹಾರ ಮಾಡಿ. ಭಾರತದಲ್ಲಿರೋಷ್ಟು ಬಾಬಾಜಿಗಳು ಇಲ್ಲ, ದೇವರು ಇಲ್ಲ, ಕಷ್ಟ ಕೂಡ ಮುಗಿಲಿಕ್ಕಿಲ್ಲ ಭಾರತದಲ್ಲಿರೋ. ಬಟ್ ಏನಂತ ಹೇಳಿದರೆ ಒಂದು ಪ್ರೊಸೀಜರ್ ಇದೆ. ಈಗ ನೀವು ಈ ರೋಡಲ್ಲಿ ಹೋಗ್ತಾ ಇದ್ದೀರಿ, ಇಲ್ಲಿ ನಿಮಗೆ ಪ್ರಾಣಿಗಳು ಸಿಗ್ತಾ ಇದೆ, ನಿಮಗೆ ಇದು ಸಿಗ್ತಾ ಇದೆ ಅಂತ ಹೇಳಿದರೆ ಇದು ನಿಮ್ಮ ರೋಡ್ ಅಲ್ಲ. ಅಲ್ಲಿಂದ U-ಟರ್ನ್ ತೆಗೆದು ನಿಮ್ಮನ್ನು ಒಳ್ಳೆ ರೋಡಲ್ಲಿ ಬಿಡ್ಬೋದು. ನೀವು ಜಾಸ್ತಿ ದೂರ ಹೋಗಿದ್ರೆ ಸ್ವಲ್ಪ ಲೇಟ್ ಆಗ್ತದೆ ವಾಪಸ್ ಬರಲಿಕ್ಕೆ. ಅರ್ಥ ಆಯ್ತಲ್ವಾ? ನೀವು ಸ್ವಲ್ಪದರಲ್ಲಿ ನೀವು ಬೇಗ ಸಿಕ್ಕಿದ್ರೆ ನನಗೆ ಬೇಗ ನಿಮಗೆ ಸರಿಯಾದ ದಾರಿ ಸಿಗ್ತದೆ. ನೀವು ಆ ದಾರಿಯಲ್ಲಿ ನಡೆಯಬೇಕು. ಒಬ್ಬ ಹೇಳಿದಂತೆ ಡಾಕ್ಟ್ರು ನೀನು ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ ತಿನ್ನು ಅಂತ. ಓಕೆ, ಅವ ಕೇಳಿದಂತೆ ಊಟ ಆದಮೇಲೆ ತಿನ್ನಬೇಕಾ, ಊಟ ಆದ ನಂತರ ತಿನ್ನಬೇಕಾ ಅಂತ ಹೇಳಿದರೆ ಅವನೇನು ಹೇಳಿದ್ದು ಡಾಕ್ಟ್ರು, 2 ಚಪಾತಿ ರಾತ್ರಿ, 2 ಚಪಾತಿ ಮಧ್ಯಾಹ್ನ, ಅಷ್ಟೇ ತಿನ್ನಲಿಕ್ಕೆ. ಅರ್ಥ ಆಯ್ತಾ? ನೀವು ನಿಮ್ಮ ಡೈಲಿಯ ಊಟ ಮಾಡಿ ಪುನಃ ಚಪಾತಿ ಅಂದರೆ ಜಾಸ್ತಿ ಅಲ್ವಾ, ಪುನಃ ಕೂಡ ಆರೋಗ್ಯ ಹಾಳಾಗೋದು. ನಮ್ಮದೆಲ್ಲ ಸ್ಟೋರಿ ಆಗಿ ಏನು ಗೊತ್ತಾ, ನಾವು ಹೇಳಿದ್ದನ್ನು ಕೇಳ್ತಾರೆ, ಮತ್ತೊಬ್ಬನ ಹೇಳಿದ್ದನ್ನು ಕೇಳ್ತಾರೆ. ಅವನು ಅಲ್ಲ, ನಾನು ನನ್ನದು ಮಾತು ಕೇಳಿ ಅಂತ ಹೇಳ್ತಿಲ್ಲ. ನನ್ನದಾದರೆ ನನ್ನದು ಕೇಳಿ, ನಿಮಗೆ ಬೇಲಿ ಆಗಿ ಹೇಳಿ, ಬಟ್ ಯಾರಾದರೂ ಒಬ್ಬರದ್ದು ಕೇಳಿ, ಒಂದನ್ನು ಮಾಡಿ. ಚಿತ್ರಾನ್ನ ಮಾಡ್ಕೋಬೇಡಿ. ಚಿತ್ರಾನ್ನ ಮಾಡಿಕೊಂಡ್ರೆ ನೀವು ಇಲ್ಲಿ ಒಂದು ಮಾಡೋದು, ಅಲ್ಲಿ ಒಂದು ಮಾಡೋದು, ಮತ್ತೆ ರಿಸಲ್ಟ್ ನೋಡಿ. ಎಷ್ಟು ನನ್ನ ಹತ್ರ ಈಗ ಫೀಡ್ಬ್ಯಾಕ್ ಎಲ್ಲ ಇದೆ ಅಷ್ಟೆಲ್ಲ. ಯಾಕೆ ಅಂತೇಳಿ ಅಷ್ಟು ರಿಸಲ್ಟ್ ಬಂದವರು. ಕೆಲವರಿಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅವರಿದೆ ಚಪಾತಿಯೊಟ್ಟಿಗೆ ಪುನಃ ಅನ್ನ ಕೂಡ ತಿಂತಾ ಇದ್ದಾರೆ. ಅರ್ಥ ಆಯ್ತಾ? ನಾವೇನು ಕೇಳ್ತೇವೆ, ನಮ್ಮ ಇಂಡಿಯನ್ಸ್ನ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮಗೆ ಎಲ್ಲ ಗೊತ್ತಿದೆ. ಸೊ ಬಿ ಇನ್ ದ ಸ್ಟೇಟ್ ದಟ್ ಐ ಡೋಂಟ್ ನೋ ಎನಿಥಿಂಗ್. ನೋಡಿ, ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತ ಬರ್ತದೆ ಉಪನಿಷತ್ತಲ್ಲಿ. ಯಾರಿಗೆ ಗೊತ್ತಿದೆಯಾ ಅವನಿಗೆ ಗೊತ್ತಿಲ್ಲ ಅಂತ ಲೆಕ್ಕ, ಯಾರಿಗೆ ಗೊತ್ತಿಲ್ವಾ ಅವನಿಗೆ ಗೊತ್ತಿದೆ ಅಂತ ಲೆಕ್ಕ. ಚೆನ್ನಾಗಿದೆ. ಅರ್ಥ ಆಯ್ತಾ? ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ. ಬಟ್ ಇಂಡಿಯನ್ಸಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ನಮಗೆ ಎಲ್ಲ ಗೊತ್ತಿದೆ. ಅಂದರೆ ವಿವೇಕಾನಂದರು ಹೋಗಿ ಅಮೆರಿಕದಲ್ಲಿ ಹೇಳಿದ್ರಂತೆ, ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ, USA ಏನು ಹೇಳಿದರು. ಸೊ 8 ನಿಮಿಷ ಎದ್ದು ನಿಂತವರು ಕ್ಲ್ಯಾಪ್ ಮಾಡಿದ್ರಂತೆ ಅಲ್ಲಿಯವರು. ಯಾಕೆ ಅಂತ ಹೇಳಿದರೆ ಇವ ಪರಿಚಯ ಇಲ್ಲ, ಏನಿಲ್ಲ, ಇವನಿಗೆ ಗುರುತೇ ಇಲ್ಲ, ನಮ್ಮನ್ನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳೋದು ಅಂತ ಹೇಳಿದರೆ ಅವರಿಗೆ ಅದು ಹೊಸತ್ತು. ವಿವೇಕಾನಂದರು ಅವರು 37 ವರ್ಷಕ್ಕೆ ಅಲ್ಲಿ ಹೋಗುವವರೆಗೆ ಭಾರತದಲ್ಲಿ ಎಷ್ಟು ಸ್ಪೀಚ್ ಮಾಡಿರಲಿಕ್ಕೆಲ್ಲ. ಬಟ್ ನಮಗೇನು ಅನ್ನಿಸೋದೇ ಇಲ್ಲ. ಯಾಕೆಂತೇಳಿ ನಮಗೆ ಎಲ್ಲ ಗೊತ್ತಿದೆ. ದೇವರೆಲ್ಲಿದ್ದಾರೆ, ಇಲ್ಲಿದ್ದಾರೆ, ಗೊತ್ತಿದೆ. ನಮ್ಮದು ಅಷ್ಟೊಂದು ಸನಾತನ ಅಲ್ಲ ಅಂತ ಹೇಳಿದರೆ ನಮಗೆ ದೇವರೆಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ನಾವೆಲ್ಲ ಹೇಳ್ತೇವೆ. ಅಂತ ಹೇಳಿದರೆ ನಮಗೆ ಖಾಲಿ ಕಾನ್ಷಿಯಸ್ಲಿ ಆಗಿ ಗೊತ್ತಿರುವುದು ಇದೆಲ್ಲ, ಆ ಅನುಭವ ಇಲ್ಲ. ಸೊ ಇದು ತಲೆಗೆ ತುಂಬಿರೋ ಜ್ಞಾನ, ಇವೆಲ್ಲ ಕಾನ್ಸೆಪ್ಟ್ಸ್. ಇದೆಲ್ಲ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಪಂಡಿತ ಬಂದಂತೆ, ಭಾರಿ ಫೇಮಸ್ ಪಂಡಿತ, ಹೌದಲ್ವಾ? ಅವ ಬಂದು ಹೇಳಿದಂತೆ ಸ್ಪೀಚ್ ಮಾಡಿದ ಎಲ್ಲ ಪಂಡಿತರು ಎಲ್ಲ ವಾವ ಅಂತ ಹೇಳ್ತಿದ್ದಾರೆ. ರಾಮಕೃಷ್ಣ ಪರಮಹಂಸರು ಕೂತಿದ್ದಾರೆ, ಏನು ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ. ಅವನಿಗೆ ಬೇಸರ ಆಯಿತು. ಯಾಕೆ ನೀವು ಏನು ಹೇಳಲಿಲ್ಲ, ನನ್ನ ಭಾಷಣ ಹೇಗಿತ್ತು, ನಾನು ಮಾತಾಡಿದ್ದಕ್ಕೆ ನೀವೇನು ಹೇಳಲಿಲ್ಲ, ನೀನು ಯಾವಾಗ ಮಾತಾಡ್ತೀಯ ಅಂತ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿದ್ರಂತೆ. ಅಂತ ಹೇಳಿದರೆ ಅದೆಲ್ಲ ಮಾತಾಡಿದ್ದು ಪುಸ್ತಕದ್ದು.
ಆಹಾ. ಹೌದಲ್ವಾ? ಈಗ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಸ್ವಿಮ್ಮಿಂಗ್ನ ಬಗ್ಗೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಮಾತಾಡ್ಬೋದು, ಹೌದಲ್ವಾ? ಸಂಜೆ ತಗೊಂಡೋಗಿ ನಿಮ್ಮನ್ನು ನೀರಿಗೆ ಹಾಕಿದರೆ ಈಜ್ಲಿಕ್ಕೆ ಬರ್ತದಾ ಸೊ ಅಂತ ಹೇಳಿದರೆ ಎಲ್ಲ ಕಾನ್ಷಿಯಸ್ 10% ಇರುವಂಥ ಕಾನ್ಷಿಯಸ್ ಮೈಂಡಲ್ಲಿ ಇರುವಂಥದ್ದು ನಮ್ಮದೆಲ್ಲ ನಾಲೆಜ್. ಉಳಿದ 90% ಸಬ್ ಕಾನ್ಷಿಯಸ್ ಮೈಂಡ್ ಅಂಡರಲ್ಲಿ ಇರೋದು. ಸರ್ ಫಸ್ಟ್ ಐ ಥಿಂಕ್ ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಆಡಿಯನ್ಸ್ಗಳ ಮೂಲಕ ವಿ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಮೈಂಡ್ ಅಂದರೆ ಹೆಂಗೆ ನಾನು ಅರ್ಥ ಮಾಡ್ಕೋಬೇಕು, ಅದರಲ್ಲೂ ನೀವು ಹೇಳಿದ ಭಾಗಗಳು ಕಾನ್ಷಿಯಸ್ಸು ಸಬ್ ಕಾನ್ಷಿಯಸ್ಸು, ಇದರ ಒಂದಷ್ಟು ಪರಿಚಯ ಮಾಡಿಕೊಡಿ ಸರ್. ಅಲ್ಲ, ಅದೇ ನಾನು ಹೇಳೋದು. ನಾನು ಯಾವ ಸಬ್ಜೆಕ್ಟಿಂದ ಇದು ಬಂದೆ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ ಅಂತ. ನಮಗೆ ಗೊತ್ತಿರೋದೆಲ್ಲ ಪುಸ್ತಕದಲ್ಲಿದ್ದದ್ದು. ಅದನ್ನು ಓದಿ ನಾನು ಓದಿ ಮಾತಾಡ್ಬೋದು, ನೆಟ್ಟಲ್ಲಿ ಸರ್ಚ್ ಮಾಡಿ ಮಾತಾಡ್ಬೋದು. ನನ್ನದೇ ಎಷ್ಟೋ ಜನ ಸ್ಟೂಡೆಂಟ್ ಇದ್ದಾರೆ, ಅವರದೇ ಲೈಫ್ ಸ್ಪಾಯ್ಲ್ ಆಗಿದೆ. ಅವರು ಯೂಟ್ಯೂಬ್ ಚಾನೆಲ್ ಮಾಡಿ, ಅಲ್ಲ ಮಾಡಬಾರ್ದು ಅಂತ ಹೇಳೋದಲ್ಲ, ಅಂತ ಹೇಳಿದರೆ ಎಜುಕೇಟ್ ಮಾಡ್ತಾ ಇದ್ದಾರೆ ಜನರನ್ನು. ಅಂತ ಹೇಳಿದರೆ ಎಜುಕೇಷನ್, ನಾಲೆಜ್ ಇದೆಲ್ಲ ಕಾನ್ಷಿಯಸ್, ತಿಳಿದು ಮಾತಾಡೋದಲ್ಲ. ನಿಮಗೆ ಎಷ್ಟು ಗೊತ್ತಾಗಿದ ಅದು ಇರುವಂಥ ಅನುಭವಕ್ಕೆ ಬಂದಿರೋದು, ಅನುಭವಕ್ಕೆ ಬಂದದ್ದು ಮಾತ್ರ ನಾಲೆಜ್. ಉಳಿದದ್ದೆಲ್ಲ ಕಸ ತಲೆಯಲ್ಲಿ ತುಂಬಿಸುವುದು. ಅದಕ್ಕೆ ಹೇಳಿದ ಅನ್ಸುತ್ತೆ, ನಾಲೆಜ್ ಈಸ್ ನಾಟ್ ಪವರ್ ಇಫ್ ನಾಟ್ ಎಕ್ಸ್ಪೀರಿಯನ್ಸ್, ಅಥವಾ ಇಫ್ ನಾಟ್ ಏನಂತಾರೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ಅದು ಅಂದರೆ ನಿಮಗೆ ಸ್ವಲ್ಪ ಗೊತ್ತಿದ್ರೂ ಸಾಕು. ಅದಕ್ಕೆ ವೇದ ಹೇಳುವುದು, ಇಷ್ಟೆಲ್ಲ ವೇದದಲ್ಲಿ ಇಲ್ಲದ ವಿಷಯ ಇಲ್ಲ ಉಪನಿಷತ್ತಲ್ಲಿ, ಅಷ್ಟೆಲ್ಲ ಇದ್ದು ಕೂಡ ಅದು ಯಾಕೆ ಹೇಳ್ತದೆ ನೇತಿ ನೇತಿ, ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಹೌದಲ್ವಾ? ಅಂತ ಹೇಳಿದರೆ ನಮಗೆ ಏನು ಗೊತ್ತಿಲ್ಲ. ನಿಜವಾಗಿ ನೋಡಿದರೆ ಯಾವಾಗ ನಮಗೆ ಏನು ಗೊತ್ತಿಲ್ವಾ, ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿದೆ. ನಾವು ಕೊಡುವ ಹೆಸರು ಮಾತ್ರ ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಕಲೆಕ್ಟಿವ್ ಕಾನ್ಷಿಯಸ್, ಆತ್ಮ, ಪರಮಾತ್ಮ, ದೇವರು, ನಾವು ಹೆಸರು ಕೊಡೋದು. ನಿಜವಾಗಿ ನಮಗೆ ಗೊತ್ತಿಲ್ಲ, ಏನೋ ಒಂದು ಇದ್ದೆ ಒಳಗೆ. ಅದು ನೀವು ಇಷ್ಟು ಚಿಕ್ಕ ಇದ್ದವರನ್ನು ಇಷ್ಟು ದೊಡ್ಡದು ಮಾಡಿದೆ, ಹೌದಲ್ವಾ? ನಿಮ್ಮ ಬೋನ್ ಫ್ರ್ಯಾಕ್ಚರ್ ಆದರೆ ಡಾಕ್ಟರ್ ಹೊರಗಿಂದ ಪಟ್ಟಿ ಹಾಕ್ತಾರೆ, ಅದು ಅದನ್ನು ಜಾಯಿಂಟ್ ಮಾಡ್ತದೆ, ಹೌದಲ್ವಾ? ನಿಮ್ಮ ಬ್ಲಡ್ ಹೊರಗೆ ಹೋದರೆ ಅದನ್ನು ಅದು ರಿಕವರಿ ಮಾಡ್ತದೆ. ಅದು ಒಬ್ಬ ಒಂದು ಹುಡುಗಿಯನ್ನು ಏನಾದರೂ ಮಾಡಿದ, ಏನಾದರೂ ತಪ್ಪು ಮಾಡಿದ ಹುಡುಗಿಯೊಟ್ಟಿಗೆ, ಆಗ ಅವನಿಗೆ ಕೂಡ ಗಾಯ ಆಯಿತು, ಅವಳಿಗೆ ಕೂಡ ಗಾಯ ಆಯಿತು. ಬಟ್ ಆ ಒಳಗೆ ಇರುವುದು ಉಂಟಲ್ವಾ, ಅದು ಯಾವುದು ವ್ಯತ್ಯಾಸ ಮಾಡೋದಿಲ್ಲ ಪಾಪಿಗೆ ಮತ್ತು ವಿಕ್ಟಿಮ್ಗೆ. ಅವಳನ್ನು ಹೀಲ್ ಮಾಡ್ತದೆ, ಇವನನ್ನು ಹೀಲ್ ಮಾಡ್ತದೆ. ಜಿಂಕೆಗೆ ಓಡಲಿಕ್ಕೆ ಶಕ್ತಿ ಕೊಡುವುದು ಅದೇ, ಸಿಂಹಕ್ಕೆ ಓಡಿಸಲಿಕ್ಕೆ ಶಕ್ತಿ ಕೊಡುವುದು ಅದೇ, ಕಳ್ಳನಿಗೆ ಓಡಲಿಕ್ಕೆ ಶಕ್ತಿ ಕೊಡುವುದು ಅದೇ, ಪೊಲೀಸ್ನವನಿಗೆ ಓಡಿಸಲಿಕ್ಕೆ ಶಕ್ತಿ ಕೊಡುವುದು ಅದೇ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಭೇದ ಭಾವ ಇಲ್ಲ, ಅದು ನಿರ್ಗುಣ, ಅದು ನಿರಾಕಾರ. ಅದಕ್ಕೆ ಯಾರು ನನ್ನವರು, ನನ್ನನ್ನು ನಂಬುವವರು, ನನ್ನನ್ನು ನಂಬದವರು, ಅದಕ್ಕೆ ಏನಿಲ್ಲ, ಸಾಕ್ಷಿ. ಅದು ಏನಂತ ಗೊತ್ತಿಲ್ಲ. ಇದು ಯಾವಾಗ ನಿಮಗೆ ಗೊತ್ತಾಗ್ತದೆ ನನಗೆ ಗೊತ್ತಿಲ್ಲ ಅಂತ, ಆಗ ನಿಮಗೆ ಎಲ್ಲ ಗೊತ್ತಾಗ್ತದೆ. ಅವಿಜ್ಞಾತಂ ವಿಜಾನತಂ ಎಲ್ಲ ಗೊತ್ತಿದ್ರೆ ದೇವರೆಲ್ಲಿದ್ದಾರೆ, ಇಲ್ಲಿದ್ದಾರೆ, ಮುಗೀತಲ್ವಾ? ಹುಡುಕ್ಲಿಕ್ಕೆ ಏನಿಲ್ಲ, ಹೌದಲ್ವಾ? ಒಂದು 10 ರೋಡ್ ಓಪನ್ ಮಾಡಿದ್ರಿ, ಯಾವ ರೋಡಲ್ಲಿ ನಾನು ಹೋಗಿ ತೊಂದರೆ ಇಲ್ಲ. ಎಸ್, ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಫೌಂಡೇಶನಲ್ಲೇ ನಾವು ಹೀಗೆ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದಷ್ಟು ಪ್ರಶ್ನೆಗಳೆಲ್ಲ ಹೀಗೆ ದೂರ ಆಗುತ್ತೆ. ಆದ್ರೂ ಎಲ್ಲರೂ PhD ಲೆವೆಲಲ್ಲಿ ಈ ಥರ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, PhD ಲೆವೆಲಲ್ಲೆಲ್ಲ ಮೇಡಮ್ ನಾನು ಅರ್ಥ ಮಾಡಿಸ್ತೇನೆ, ಕ್ಲಾಸಲ್ಲಿ ಕೂಡ ಹಾಗೆ ವಿದ್ ನಿಮಗೆ ಪ್ರೂಫ್. ನಾನಂದರೆ ಬಾಯಲ್ಲಿ 1000 ಮಾತಾಡ್ಬೋದು, ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತೇವೆ ಅವರಿಗೆ, ಅರ್ಥ ಆಯ್ತಲ್ವಾ? ಅದು ಮುಖ್ಯ. ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬಂದರೆ ತುಂಬ ಚೆನ್ನಾಗಿ ಹೇಳಿದ್ರಿ, ಅದು ಎಲ್ಲರೂ ಒಪ್ಪಬೇಕಾಗಿರೋದು. ಅದಕ್ಕೆ ಪುಸ್ತಕದ ಬದನೆಕಾಯಿ ಆದರೆ ಸಾಲದು, ಒಳಗಿಂದು ಅರಿವು ಅಂತ ಬರುತ್ತೆ. ಸೊ ಈ ಒಂದು ಇವತ್ತಿನ ವಾಸ್ತವ 2025ನಲ್ಲಿ ಇವತ್ತಿಗೆ ನಾವು ಯಾರೆಲ್ಲ ಈ ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದೀವಿ, ವಿತ್ ಆಲ್ ದ ಡಿಸ್ಟ್ರಾಕ್ಷನ್ಸ್ ಅರೌಂಡ್ ಇಂಟರ್ನೆಟ್ ಅಂತ ಅಂದ್ಕೊಳ್ಳಿ, ನಾವು ಅಲ್ಲಿ ಲೈಫಲ್ಲಿ ಏನೋ ಮಾಡ್ತಾಯಿದ್ರೆ, ಇದೆಲ್ಲದ್ರ ಮಧ್ಯ ಒಳಗಡೆ ಒಂದು ಅರಿವಿದೆ. ಅಂದರೆ ಅದಕ್ಕೆ ಏನಾದ್ರು ಹೆಸರು ಕೊಡ್ಬೋದು, ನನಗೇನೋ ಗೊತ್ತಿಲ್ಲ, ನನಗೇನೋ ಗೊತ್ತು, ಇದೆಲ್ಲನೂ ಇಟ್ಕೊಂಡು ನನ್ನ ಪ್ರಪಂಚನ ನಾನು ಹಾಗಿದ್ರೆ ಹೇಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಆ್ಯಂಡ್ ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹೇಗೆ ಅರ್ಥೈಸ್ಕೋಬೇಕು, ಇದೇ ನಾನು ಹೇಳೋದು. ಇದು ನೀವು ಈಗ ಏನು ಕ್ವಶನ್ ಕೇಳ್ತಾ ಇದ್ದೀರಲ್ವ, ನೀವು ಅಂತ ಹೇಳಿದ್ರೆ ನಾನು ನಿಮಗೆ ಪರ್ಸನಲ್ ಹೇಳ್ತಾ ಇಲ್ಲ, ಯಾರಿಗೆ ಕ್ವಶನ್ ಬರ್ತದ, ಇದು ಎಲ್ಲಿಂದ ಬರ್ತದೆ ಅಂತ ಹೇಳಿ, ಇದೇ ಕಾನ್ಷಿಯಸ್ ಮೈಂಡ್. ನಾನು ಹೇಗೆ ಇರಬೇಕು, ನಾನು ಏನು ಮಾಡಬೇಕು, ನಾನು ಯಾವ ಸಾಧನೆ ಮಾಡಬೇಕು, ಏನು ಕೇಳ್ತಿರಲ್ವ, ಇದೇ ಕಾನ್ಷಿಯಸ್, ಇದೇ ಅಗತ್ಯ ಇಲ್ಲ ಅಂತ ಕೇಳೋದು. ನೀವು ಮಿಡ್ಲಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ. ಹಾಗಿದ್ರೆ ಇದನ್ನ ಆಫ್ ಮಾಡಲಿಕ್ಕೂ ಇಲ್ಲ, ಆನ್ ಮಾಡಲಿಕ್ಕೂ ಇಲ್ಲ. ಲೈಫ್ ಈಸ್ ಲೈಫ್. ಅದಕ್ಕೆ ನಮ್ಮ ಭಾರತದಲ್ಲಿ ಕಾಮದ ಮೇಲೆ ಕೂಡ ಶಾಸ್ತ್ರವಿದೆ, ಹೌದಲ್ವಾ? ಇಡೀ ಮಾಂಡುಕ್ಯ ಉಪನಿಷತ್ತು ನಿದ್ರೆಯ ಮೇಲೆ ಇದೆ. ನಿದ್ರೆಯ ಮೂಲಕ ಇಡೀ ಬ್ರಹ್ಮಾಂಡವನ್ನು ವಿವರಿಸ್ತಾರೆ. ಸರಿ ಅಂತ ಹೇಳಿದರೆ ನಮ್ಮ ದೇವಸ್ಥಾನಗಳಲ್ಲೆಲ್ಲ ನೋಡಿ,
ಈಗ ನಾವು ಮಾಡರ್ನ್ ಅಂತ ಹೇಳ್ತೇವೆ. ಈಗಿನ ಕಾಲದಲ್ಲಿ ನಾವು ಕನ್ಸೆಪ್ಟ್ ಮಾಡಲಿಕ್ಕೆ ಆಗದ ದೃಶ್ಯ ಎಲ್ಲ ದೇವಸ್ಥಾನದಲ್ಲಿ ಮಾಡಿದ್ದಾರೆ ಮೂರ್ತಿಯನ್ನು. ಅವರಿಗೆ ಹುಚ್ಚ ಹಾಗಾದರೆ ಆ ಕಾಲದಲ್ಲಿ ಅಲ್ಲ. ಯಾಕೆಂತೇಳಿ ಅವರಿಗೆಲ್ಲ ಲೈಫು ಅದು ತಪ್ಪು ಇದು ತಪ್ಪು ಎಲ್ಲ ನಮಗೆ ನಾವು ತಿಳ್ಕೊಂಡ್ರೆ ನಾವು ತುಂಬ ಈಗ ಮಾಡರ್ನ್ ಅಂತ. ನಾವು ಮಾಡರ್ನ್ ಅಲ್ಲ. ನಮಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಅರ್ಥ ಆಗ್ತಾ ಇಲ್ಲ. ನಮಗೆ ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಮದುವೆ ಆಗೋ ಮೊದಲು ಯಾರಿಗಾದ್ರೂ ಮಗು ಆದರೆ ಹುಡುಗಿಗೆ, ಆಕೆಗೆ ಆ ಮಗುವಿಗೆ ಕಾನೀನ ಅಂತ ಹೆಸರುಂಟು ಪುರಾಣದಲ್ಲಿ. ಅಂದರೆ ಮದುವೆ ಆಗುವ ಮೊದಲು ಒಂದು ಹುಡುಗಿ ಮಗು ಆದರೆ ಹುಡುಗಿಗೆ ಅಲ್ಲಿ ಹುಟ್ಟುವ ಮಗು ಇದೆ ಅಲ್ವಾ, ಅದಕ್ಕೆ ಕಾನೀನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಾನು ಹೇಳ್ತೇನೆ. ಕಾನೀನ ಅಂತ ಹೇಳಿದ್ರೆ ಕನ್ಯೆಗೆ ಹುಟ್ಟಿದವ ಅಂತ. ಕಾನೀನ ಅಂತ ಹೇಳಿದ್ರೆ ಕನ್ಯೆ. ಅರ್ಥ ಆಯ್ತಾ? ಅದರ ನಂತರ ಮದುವೆ ಆಗುವಾಗ ಆಕೆ ಗರ್ಭಿಣಿ ಆಗಿದ್ದರೆ ಬೇರೆಯವನಿಂದ, ಆಕೆಗೆ ಏನು ಮಗು ಹುಟ್ಟುತ್ತಾನೆ, ಆಗ ಅವನಿಗೆ ಸಹೋಡ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಇಬ್ಬರಿಗೂ ಕೂಡ ಯಾರು ಮದುವೆ ಆಗ್ತಾನ ಅವನೇ ಅಪ್ಪ ಅಂತ. ಈಗ ಪಾಂಡವರಿಗೆ ನೋಡಿ, ಎಲ್ಲರ ಅಪ್ಪ ಬೇರೆ, ಬಟ್ ಅವರನ್ನು ಕರೆಯೋದು ಪಾಂಡವರಂತಲೇ. ಅಂತ ಹೇಳಿದರೆ ಎಲ್ಲ ಜೀವನ ಹೇಗಿದೆ ಅದನ್ನು ಹಾಗೇ ಎಕ್ಸೆಪ್ಟ್ ಮಾಡಿದ್ರು. ಅದನ್ನು ನಮ್ಗೆ ಈಗ ಅದನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತದಾ? ಈ ಬದಲಾವಣೆ ಆಗಿದೆ ಎಲ್ಲಿ ಆಗಿದ್ರೆ? ಅದೇ ನಾನು ಹೇಳಿದ್ದು. ನಾವು ಮಾಡರ್ನ್ ಅಂತ ತಿಳ್ಕೊಂಡಿದ್ದೇವೆ. ಮಾಡರ್ನ್ ಅಲ್ಲ. ಕಾಲ ಎನ್ನುವುದು ಚಕ್ರ. ನಾವೇನು ತಿಳ್ಕೊಂಡಿದ್ದೇವೆ, ಮೊದಲು ಏನಿರಲಿಲ್ಲ ಈಗ ಇಂಪ್ರೂವ್ ಆಗ್ತಿದ್ದೇವೆ ಅಂತ. ಹಾಗೆ ಅಲ್ಲ. ಅದು ಇದು 28ನೇ ಕಲಿಯುಗ ಅಂತ ಹೇಳಿದರೆ 27 ಕಲಿಯುಗ ಆಲ್ರೆಡಿ ಆಗಿ ಹೋಗಿದೆ ಅಂತ. ಕಾಲ ಎನ್ನುವುದು ಚಕ್ರ. ಸೊ ಅದಕ್ಕೆ ನಾವು ವೇದದಲ್ಲಿ ಎಲ್ಲ ಇದೆ. ಕೆಲವರೆಲ್ಲ ವೇದದ ಬಗ್ಗೆ ತುಂಬ ಇದು ಇರುವವರು ಕೂಡ ಅದನ್ನು ತುಂಬ ಎಕ್ಸಾಗರೇಟ್ ಮಾಡ್ತಾರೆ. ಅಂತೇಳಿದರೆ ವೇದದಲ್ಲಿ ಎಲ್ಲ ಇದೆ, ಎಲ್ಲ ಅವರಿಗೆ ಗೊತ್ತಿರೋದಿಲ್ಲ. ಕೆಲವರು ಹೇಳ್ತಾರೆ ವೇದದಲ್ಲಿ ಏನಿಲ್ಲ ಅಂತ. ಅರ್ಥ ಆಯ್ತಾ? ಅಂತ ಹೇಳಿದರೆ ಆ ಲೆವೆಲನ್ನು ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ನ ಲೆವೆಲ್ ಉಂಟಲ್ಲ, ಅದು ಪಿಕ್ಚರ್ ಲ್ಯಾಂಗ್ವೇಜ್ ಅದು. ಈಗ ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿ ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್. ಈ ಕಾನ್ಷಿಯಸ್ ಮೈಂಡು ಎಲ್ಲಿ ಪಿರಿ ಮಾಡ್ತಾ ಇದೆ, ಎಲ್ಲಿ ಅದು ಆ ಫ್ಲೋನ್ ಕಟ್ ಮಾಡ್ತಾ ಇದೆ ಅಂತ ಹೇಳಕ್ಕೆ ನಾವು ಇಷ್ಟೆಲ್ಲ ಅರ್ಥೈಸ್ಕೋಬೇಕಾಯಿತು. ಈಗ ನನಗೆ ಕಾನ್ಷಿಯಸ್ ಮೈಂಡನ್ನು ಸೈಡಿಗೆ ಇಡೋದಾದರೆ, ದೇ ಸೇ ಸರ್, ಮೈಂಡ್ ಅಂತ ಬರೋದಾದರೆ ವಾಟ್ ಮೈಂಡ್ ಕ್ಯಾನ್ ಕನ್ಸೀವ್ ಆ್ಯಂಡ್ ಬಿಲೀವ್ ಇನ್ ಇಟ್ ಕ್ಯಾನ್ ಅಚೀವ್ ಅಂತ ನೆಪೋಲಿಯನ್ ಹಿಲ್ಲಿಂದ ಹಿಡಿದು ಕಾಲಘಟ್ಟಕ್ಕೂ ಎಲ್ಲರೂ ಅದೇ ಇದನ್ನು ಬೇರೆ ಬೇರೆ ರೂಪಾಂತರಗಳ ಮೂಲಕ, ಕೋಟ್ಸ್ಗಳ ಮೂಲಕ ಹೇಳಿ ಬಂದಿದ್ದಾರೆ. ಸೊ ಫಸ್ಟ್ಲಿ ಇವತ್ತು ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಹೆಚ್ಚು ಬಳಕೆ ಆಗ್ತಾಯಿದೆ ಆಫ್ಟರ್ ಮ್ಯಾನಿಫೆಸ್ಟೇಷನ್ ಕಮಿಂಗ್. ಮ್ಯಾನ್ ಎಲ್ಲ ಇವತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಏನೇನೋ ಎಲ್ಲ ಗಲಾಟೆಗಳು ಶುರುವಾಗಿ, ಈ ಗಲಾಟೆಗಳಿಂದ ಅದಕ್ಕೆ ಇವತ್ತು ಇಂಪಾರ್ಟೆನ್ಸ್ ಸಿಗೋ ಹಂಗಾಗೋಗಿದೆ. ಇದೆಲ್ಲ ಸೈಡಿಗೆ ಇಟ್ಟು ನೋಡೋದಾದ್ರೂ ಒಂದು ಕುತೂಹಲಲಾಗಿ ಏನು ಈ ಸಬ್ಕಾನ್ಷಿಯಸ್ ಮೈಂಡು, ಇದನ್ನ ಇಟ್ಕೊಂಡು ಒಳಗಿರೋ ಅರಿವು ಮತ್ತು ಅದು ಎರಡೂ ಹಂಗಿದ್ರೆ ಒಂದೇನಾ, ಇದನ್ನ ಇಟ್ಕೊಂಡು ನಾನು ಏನು ಮಾಡಬೇಕು? ಅದೇ ನಾನು ಹೇಳೋದು. ಹೆಸರು ಮಾತ್ರ ಕೊಡೋದು. ನೋಡಿರಿ, ಈಗ ನೀವು ನೆಪೋಲಿಯನ್ ಹಿಲ್ಸ್ನ ಮಾತು ಹೇಳಿದ್ರಿ, ಅಲ್ಲಿ ನೋಡಿದಿರಿ. ಇದನ್ನೇ ನಾನು ಹೇಳೋದು. ನಾನು ನಿಮಗೆ ಅಂತ ಹೇಳ್ತೇಲ್ಲ, ಹೇಳೋದು ನಮಗೆ ಅಂತ ಹೇಳಿದರೆ, ನಮಗೆ ಈ ನಾಲೆಜ್ ಎಲ್ಲ ಈಗ ಬಂದು ಯೂಟ್ಯೂಬಿಂದ ಅದರಿಂದ ನಮಗೆ ತಲೆಗೆ ಹೋಗಿದೆ. ಯೂನಿವರ್ಸ್ ಭಾರತದಲ್ಲಿ ಇದನ್ನೆಲ್ಲ ಮೊದಲೇ ಒಂದು ಕ್ಲಿಯರ್ ಆಗಿ ಲೈಫ್ ಸ್ಟೈಲ್ನೊಟ್ಟಿಗೆ ಅದನ್ನು ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ನೋಡಿ, ನಮಗೆ ಈಗ ಹಣ ಅಂತ ಹೇಳಿದ ಕೂಡಲೇ ನಮಗೆ ಮಹಾಲಕ್ಷ್ಮಿ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಹೌದು, ಅರ್ಥ ಆಯ್ತಾ? ಈಗ ನಾವು ಅದನ್ನು ಕೂತ್ಕೊಂಡು ಯೂನಿವರ್ಸ್ ಅದೆಲ್ಲ ಟೆನ್ಷನ್ ಮಾಡಬೇಕಂತಿಲ್ಲ. ನಮಗೆ ಒಂದು ದೇವರ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಲಲಿತಾ ಪರಮೇಶ್ವರಿ ಅಂತ ಅಲ್ಟಿಮೇಟ್ ಗಾಡೆಸ್ನ ಇದು ಬರ್ತದೆ ಅದರಲ್ಲಿ. ಶ್ರೀಮಾತಾ, ಶ್ರೀಮಹಾರಾಜ್ಞಿ, ಶ್ರೀಮಾ ಸಿಂಹಾಸನೇಶ್ವರಿ. ಸೊ ನೀವು ಯೂನಿವರ್ಸಿಂದ ನನಗೆ ಅಟ್ರಾಕ್ಟ್ ಮಾಡೋದು ಇದೆಲ್ಲ ಮಾಡಬೇಕಂತಲ್ಲ, ವಾಟರ್ ಟೆಕ್ನಿಕ್ ಏನೆಲ್ಲ ಹೇಳಿದ್ರಲ್ವ, ಇಷ್ಟೆಲ್ಲ ಮಾಡುವ ಅಗತ್ಯವೇ ಇಲ್ಲ. ಸರಿ, ಅದನ್ನೊಂದು ಕ್ಲಿಯರ್ ಆಗಿ ಹೇಳಿದೆ. ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ಮಾತಾಡುವಾಗ ಕೂಡ ಹಾಗೆ ನೀವೀಗ ಹೇಳಿದ ನೆಪೋಲಿಯನ್ ಹಿಲ್ಸ್ ಹೇಳಿದ ಅಂತ ಅದನ್ನೇ ಹೇಳಿದ್ದಾರೆ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಯದ್ಭಾವಂ ತದ್ಭವತಿ. ಏನು ಯೋಚಿಸ್ತೀರಾ ಅದೇ ಆಗ್ತೀರಿ. 3 ಕಾನ್ಸೆಪ್ಟ್ ಬರ್ತುಂಟು ಮ್ಯಾನಿಫೆಸ್ಟೇಷನ್ಗೆ ಹೇಳಿದ್ರಿ ನೀವು. ನಮ್ಮಲ್ಲಿ ಕಾನ್ಸೆಪ್ಟ್ ಬರ್ತದೆ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಅಂತ. ಕಾಮಧೇನು ಅಂತ ಹೇಳಿದರೆ ಯಾವುದನ್ನು ನೀವು ಬಯಸ್ತೀರಾ ಅದು ನಿಮಗೆ ಸಿಗ್ತದೆ, ಯಾವುದನ್ನು ಕಲ್ಪನೆ ಮಾಡಿಕೊಳ್ತೀರಾ ಅದು ನಿಮಗೆ ಸಿಗ್ತದೆ, ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತೀರಾ ಅದು ನಿಮಗೆ ಸಿಗ್ತದೆ. ಅರ್ಥ ಆಯ್ತಾ? ಸೊ ಹೇಗೆ ಅಂತ ಹೇಳಿದರೆ, ಕಲ್ಪನೆ ಅಂತ ಹೇಳಿದರೆ, ಈಗ ನಾನು ನಿಮಗೆ ಮಸಾಲ ದೋಸೆ ಅಂತ ಹೇಳ್ತೇನೆ. ನೋಡಿ, ನಾನು ಟ್ರ್ಯಾಕ್ ಏನಾದರೂ ಬಿಟ್ಟರೆ ನೀವು ನನ್ನನ್ನು ವಾಪಸ್ ತಗೊಂಡು ಬನ್ನಿ, ನನಗೆ ಮಾತಾಡಿ ಅಭ್ಯಾಸ ಆಗಿದೆ. ಸೊ ಕಲ್ಪವೃಕ್ಷ ಅಂತ ಹೇಳ್ತೇವೆ. ನೋಡಿ, ಈಗ ನಾನೀಗ ಮಸಾಲ ದೋಸೆ ಅಂತ ಹೇಳ್ತೇನೆ, ಮಂಕಿ ಅಂತ ಹೇಳ್ತೇನೆ, ಬರ್ಗರ್ ಅಂತ ಹೇಳ್ತೇನೆ, ಪಿಜ್ಜಾ ಅಂತ ಹೇಳ್ತೇನೆ. ನಾನು ವರ್ಡ್ ಹೇಳ್ತಿದ್ದೇನೆ, ನಿಮಗೆ ಪಿಕ್ಚರ್ ಬರ್ತಾ ಇದೆ ಮೈಂಡಲ್ಲಿ.
ಮಸಾಲ ದೋಸೆ ಅಂತ ಹೇಳೋ ಪಿಕ್ಚರ್ ಬರ್ತದೆ. ಸಬ್ ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ನೀವು ಸಬ್ ಕಾನ್ಷಿಯಸ್ ಅಂತ ತಗೊಳ್ಬೇಡಿ ಅದನ್ನು ವರ್ಡನ್ನು. ನೋಡಿ ಯೂನಿವರ್ಸ್ ಅಂತ ಹೇಳ್ತೇವೆ. ಯೂನಿವರ್ಸ್ ಅಂತ ಹೇಳಿದರೆ ನಾವು ಬ್ಲ್ಯಾಂಕ್ ಆಗ್ತೇವೆ. ಈಗ ಯೂನಿವರ್ಸ್ ಅಂತ ನಾವು ಹೇಗೆ ಕನ್ಸೆಪ್ಟ್ ಮಾಡ್ಕೊಳ್ಳೋದು? ಅರ್ಥ ಆಯ್ತಾ? ಸೊ ಅದಕ್ಕೆ ನಮ್ಮಲ್ಲಿ ದೇವರ ಕನ್ಸೆಪ್ಟ್ ಇಟ್ಟಿದ್ದಾರೆ, ಅದಕ್ಕೊಂದು ಮೂರ್ತಿ ಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮೆಟಾಫರ್ ಅಂತ ಹೇಳೋದು. ಕಾಮ ದೇವ, ಕಾಮ ರಾಕ್ಷಸ ಅಂತ ಹೇಳಿಲ್ಲ. ಸೊ ಎಷ್ಟು ಕ್ಲಿಯರ್ಲಿ ಎಲ್ಲ ನೋಡಿ, ನಮ್ಮಲ್ಲಿ ವಿಜ್ಞಾನಿಗಳು ಮತ್ತು ಋಷಿಗಳು ಇದೆಲ್ಲ ನಾವು ಬೈಫರ್ಕೇಷನ್ ಮಾಡಿಕೊಂಡಿದ್ದೇವೆ. ಹಾಗೆ ಅಲ್ಲದು. ಯಾರು ನಮ್ಮ ಮೈಂಡ್ನ ಬಗ್ಗೆ ಅಷ್ಟು ಡೀಪಲ್ಲಿ ಸ್ಟಡಿ ಮಾಡಿದ್ರು ಅವರೇ ಋಷಿಗಳು. ನಾವು ಅದನ್ನು ಧರ್ಮದೊಟ್ಟಿಗೆ ಇದನ್ನು ಮಾಡ್ಕೊಂಡು ಬಿಟ್ಟಿದ್ದೇವೆ, ಅದಲ್ಲ. ಅರ್ಥ ಆಯ್ತಾ? ಎಷ್ಟು ಡೀಪಲ್ಲಿ ಮೈಂಡ್ನ ಬಗ್ಗೆ ಯೋಚನೆ ಮಾಡಿದ ಅಂತ ಹೇಳಿದರೆ, ಒಂದು ಭಾಗವತದಲ್ಲಿ ಒಂದು ಕತೆ ಬರ್ತದೆ. ನೀವು ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಆ ಕಥೆಯನ್ನು ನೀವು ನೋಡಬೇಕು. ಆತ್ಮದೇವನ ಕತೆ ಅದು. ನಾನು ತುಂಬ ಸಲ ಹೇಳಿದ್ದೇನೆ. ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ಹೇಳಿದರೆ, ನೋಡಿ ನಮಗೆ ಅವನು ಹೇಳಿದಾನೆ ಇವನು ಹೇಳಿದ್ದಾನೆ, ತಪ್ಪು ಅಂತಲ್ಲ. ಎಲ್ಲಿಂದ ಬೇಕಾದರೂ ಅಣೋಭದ್ರ ತಥೋಯಂತು ವಿಶ್ವದ ವರ್ಡಿಂದ ಎಲ್ಲಿಂದ ಬೇಕಾದರೂ ಜ್ಞಾನವನ್ನು ತಗೊಳ್ಬೋದು. ಬಟ್ ಏನಾಗಿದೆ ಅಂತ ಹೇಳಿದರೆ, ಆ ಪುಸ್ತಕದಿಂದ ನೇರವಾಗಿ ತಗೊಂಡು ಯೂಟ್ಯೂಬ್ ಚಾನೆಲ್ ಮಾಡುವವರು ಎಲ್ಲರೂ ಇದೇ ಮಾಡೋದು. ಮ್ಯಾನಿಫೆಸ್ಟೇಷನ್, ಅದು ವಾಟರ್ ಮ್ಯಾನಿಫೆಸ್ಟೇಷನ್ ಅಷ್ಟೆಲ್ಲ ಅಗತ್ತಿಲ್ಲ. ನೀರಿಗೆ ನೋಡಿ ತೀರ್ಥ ಅಂತ ಹೇಳ್ತಾರೆ. ಒಂದು ಹನಿ ನೀರಿಗೆ ನಾವು ಕಾದಿನಿಂದ ಮನೆಯಲ್ಲಿ ನೀರಿಲ್ಲ ಅಂತೆಯ. ಈಗ ನಾನು ಕುಂಭಮೇಳಕ್ಕೆ ಹೋಗ್ತಾ ಇದ್ದೇನೆ, ಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ನೀರಿಲ್ಲ ಅಂತೆಯ? ಅಲ್ಲ, ಒಂದೊಂದು ತೀರ್ಥಕ್ಷೇತ್ರ, ಒಂದೊಂದು ಜಾಗ, ಅದನ್ನು ನೋಡಿ. ಜಪಾನಿನ ಇವರು ಮಾಡಿದರು, ಯಾರು ಸೈಂಟಿಫಿಕಲ್ಲಾಗಿ ಪ್ರೂವ್ ಮಾಡಿದರು ಅದನ್ನು, ವಾಟರ್ ಹೇಗೆ ಒಂದು ಲಿಕ್ವಿಡ್ ಕಂಪ್ಯೂಟರ್ ಅಂತ. ಅಂದರೆ ವಾಟರ ಬಗ್ಗೆ ಅವರು ವಾಟರನ್ನು ಕ್ರಿಸ್ಟಲ್ ಮಾಡಿ ನೀರನ್ನು ಒಂದೇ ನೀರಿಗೆ ಬೇರೆ ಬೇರೆ ಇಮೋಷನ್ಸ್ ಎಲ್ಲ ಹಾಕಿ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಸೊ ಅವರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು, ಬೇರೆ ಬೇರೆ ಇಮೋಷನ್ಗೆ ಅದರಲ್ಲಿ ಹೇಗೆ ಅದರ ಆಟಮಿಕ್ ಕಾನ್ಫಿಗರೇಷನ್ ಚೇಂಜ್ ಆಗ್ತದೆ ಅಂತ. ನೋಡಿ, ಗ್ರಾಫೈಟ್ಗೆ ಮತ್ತು ವಜ್ರಕ್ಕೆ ಅದನ್ನು ಎರಡು ಕೂಡ ಅದರಲ್ಲಿ ಇರುವ ಮ್ಯಾಟರ್ಸ್ ಒಂದೇ ಕೆಮಿಕಲಲ್ಲಿ, ಬಟ್ ಅದರ ಆಟಮಿಕ್ ಕಾನ್ಫಿಗರೇಷನಿಂದಾಗಿ ಅದು ವಜ್ರ, ಇದು ಗ್ರಾಫೈಟ್. ನಿಜ. ಸೊ ಮನುಷ್ಯರು ಕೂಡ ಹಾಗೆ, ನೀವು ಎಲ್ಲರೂ ಒಂದೇ, ಬಟ್ ನಮ್ಮ ಒಳಗಿನ ಏನು ವೈಬ್ರೇಷನ್, ಸೊ ಆ ವೈಬ್ರೇಷನ್ ಎಲ್ಲಿಂದ ಚೇಂಜ್ ಆಗೋದು ಅಂತ ಹೇಳಿದರೆ ಅದಕ್ಕೆ ಮಂತ್ರವಿದ್ಯೆ ಅಂತ ಉಂಟು. ಮಂತ್ರ ಅಂತ ಹೇಳಿದರೆ ಅದೊಂದು ವೈಬ್ರೇಷನ್ ಸೇಮ್, ಅದನ್ನು ರಿಸೈಟಿಂಗ್ ಮಾಡೋದು ಕಂಟಿನ್ಯೂಸ್ಲಿ ರಿಸೈಟಿಂಗ್ ಮಾಡಿದಾಗ, ಈಗ ನೀವು ಓಮ್ ಅಂತೇಳಿ ಇಲ್ಲಿ ಟಚ್ ಮಾಡಿ ವೈಬ್ರೇಷನ್ ಫೀಲ್ ಆಗ್ತದಿಲ್ವಾ ನಿಮಗೆ? ಓಮ್ ಅಂತೇಳಿ ವೈಬ್ರೇಷನ್ ಫೀಲ್ ಆಗ್ತದಿಲ್ವಾ? ಸೊ ಇಲ್ಲಿ ಹೇಳುವುದು ನೀವು, ಇಲ್ಲಿ ನಿಮಗೆ ವೈಬ್ರೇಷನ್ ಫೀಲ್ ಆಗ್ತದೆ, ಮಿಡ್ಲಲ್ಲಿ ನಿಮ್ಮ ಬ್ರೈನ್ ಇಲ್ವಾ? ಸೊ ನೀವು ಒಂದೇ ಮಂತ್ರ, ನಮಗೆ ಮಂತ್ರ ಅಂತೇಳಿ ಏನೋ ದೇವರದ್ದು ಅಲ್ಲ, ಅದನ್ನು ನೀವು ರಿಸೈಟಿಂಗ್ ಮಾಡಿದಾಗ ನಿಮ್ಮ ಬ್ರೈನ್ನ ವೇವ್ಸ್ ಚೇಂಜ್ ಆಗ್ತದೆ. ಆ ಋಷಿಗಳು ಎಷ್ಟು ಪ್ಲ್ಯಾನ್ ಮಾಡಿ ಆ ಮಂತ್ರ ಏನೆಲ್ಲ ಮಾಡಿಟ್ಟಿದ್ದಾರೆ ಅಂತ ಹೇಳಿದರೆ, ನೀವು ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಒಂದು ಬೀಜ ಮಂತ್ರ ಅಂತ ಇರ್ತದೆ, ಅದು ಬೀಜ ಆ ವಸ್ತುವಿನ ಹೇಗೆ ಒಂದು ದೊಡ್ಡ ಮರ ಒಂದು ಬೀಜದಲ್ಲಿರ್ತದ, ಆ ದೊಡ್ಡ ಶಕ್ತಿಯ ತತ್ವ ದೇವರೇನೋದು ವಿಷಯ ಬೇರೆ. ಅದೇ ನಾನು ಹೇಳಿದಲ್ಲ, ಅದು ನಮ್ಗೆ ಗೊತ್ತೇ ಇಲ್ಲ. ಇನ್ನು ಇದನ್ನೇ ಅರ್ಥ ಮಾಡ್ಕೊಳಕ್ಕೆ ಒದಾಡ್ತಾ ಇದ್ದೀವಿ ನಾವು. ಹೆಚ್ಚು ಅಂತ ಹೇಳಿದರೆ ಈಗ ಮಂಗಳನಾಥವರೆಗೆ ಹೋಗಿದ್ದೇವೆ, ಟಚ್ ಮಾಡ್ತಾ ಇದ್ದೇವೆ ಅಷ್ಟೇ, ಹೌದಲ್ವಾ? ಸೊ ನಮ್ಮ ಗ್ಯಾಲಕ್ಸಿಯ ಒಂದು ಅರ್ಧ ಭಾಗ ಕೂಡ ನಮಗೆ ಕಾಣ್ತಾ ಇಲ್ಲ ಅಂತೆ. ನಮ್ಮ ಗ್ಯಾಲಕ್ಸಿದ್ದು ಒಂದು ಅರ್ಧ ಭಾಗ ಕೂಡ ನಮಗೆ ಕಾಣ್ತಾ ಇಲ್ಲ. ಮೇಲೆ ನಾವು ತಲೆ ಎತ್ತಿ ನೋಡಿದರೆ ಮೇಲೆ ಒಂದು ನಕ್ಷತ್ರ ಕಾಣ್ತದಲ್ವ ನಮಗೆ. ಆ ನಕ್ಷತ್ರ ನಿಮಗೆ ಗೊತ್ತಿರ್ಬೋದು, ನಾನು ಹೇಳ್ತಾ ಇದ್ದೇನೆ ವ್ಯೂವರ್ಸ್ಗೋಸ್ಕರ. ಒಂದು ನಕ್ಷತ್ರ ಕಮ್ಮಿ ಅಂದರೂ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರುವ ಬೆಳಕು ಭೂಮಿಗೆ ಮುಟ್ಟಲಿಕ್ಕೆ 27 ವರ್ಷ ಬೇಕಂತೆ. ಅಂತ ಹೇಳಿದರೆ 27 ವರ್ಷಕ್ಕಿಂಚಿನ ಹಿಂದಿನ ನಕ್ಷತ್ರವನ್ನು ನಾವು ನೋಡ್ತಾ ಇದ್ದೇವೆ ಆಕಾಶದಲ್ಲಿ. ಒಂದು ವೇಳೆ ಈಗ ಅದಲ್ಲಿ ಬ್ಲಾಸ್ಟ್ ಆದರೆ ನಮಗೆ 27 ವರ್ಷದ ನಂತರ ಕಾಣ್ತದೆ ಅದು ಬ್ಲಾಸ್ಟ್ ಆಗುವುದು. ಅಲ್ಲಿವರೆಗೆ ನಕ್ಷತ್ರ ಅಲ್ಲೇ ಇರ್ತದೆ, ಅಲ್ಲಿಂದ ಬಂದು ಇಲ್ಲಿ ಮುಟ್ಟಿದಾಗ ನಮಗೆ ಗೊತ್ತಾಗೋದಲ್ವಾ? ಸೊ ಎಷ್ಟು ದೊಡ್ಡದಿರ್ಬೋದು ಯೂನಿವರ್ಸ್. ಇದನ್ನೇ ಟೈಮ್ ಟ್ರಾವೆಲ್ ಅಲ್ಲ, ಅದರಲ್ಲಿ ಒಂದು ಸೂರ್ಯ ಇರುವುದು, ಎಷ್ಟು ಚಿಕ್ಕ ಸೂರ್ಯ. ಅಂಥ ಮಿಲ್ಕಿವೇ ಗ್ಯಾಲಕ್ಸಿ ಅಂತ ಎಷ್ಟೋ ಗ್ಯಾಲಕ್ಸಿಗಳು ಬ್ರಹ್ಮಾಂಡದಲ್ಲಿದೆ, ಒಂದು ಬ್ರಹ್ಮಾಂಡದಲ್ಲಿ. ಅಂಥ ಅನೇಕ ಬ್ರಹ್ಮಾಂಡ ಇದೆ ಅಂತ ಲೇಟೆಸ್ಟ್ ಸಂಶೋಧನೆಗಳು ಹೇಳ್ತಾ ಇದೆ. ನಮ್ಮಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಬರ್ತದೆ ಅಂತ ಹೇಳಿದರೆ, ಅನೇಕ ಕೋಟಿ ಬ್ರಹ್ಮಾಂಡ ಇದೆ ಅಂತ ಮೊದಲೇ ಹೇಳಿದ್ದಾರೆ. ಬಟ್ ನಾವು ಅದನ್ನು ಹೇಳಿದ ಕೂಡಲೇ ಹಿಂದೂ ಧರ್ಮ ಈ ರೀತಿ ಬಂತು. ಅದಲ್ಲ, ಭಾರತದ್ದು ಇದು. ಎಲ್ಲಿವರೆಗೂ ಆ ಟೆಕ್ಸ್ಟನ್ನು ಬರೀ ಫ್ಯಾಕ್ಟ್ಸ್ ಆಗಿ ಸೆಪರೇಟ್ ಮಾಡ್ತಿರೋ ಅಲ್ಲಿವರೆಗೂ ಅದು ಏನ್ಷಿಯಂಟ್ ವಿಸ್ಡಮ್. ಅಲ್ಲ, ನಾನು ಹೇಳಿದ್ದು ಯಾಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು 28ನೇ ಕಲಿಯುಗ ಅಂತ ನಾವು ಈಗ ತಿಳ್ಕೊಂಡಿದ್ದೇವೆ. ನಾವು ಇಂಪ್ರೂವ್ ಆದದಂತ 27 ಸಲ ಆಗಿದೆ. ಸೊ ವೇದದಲ್ಲಿ ಅದು ನಾನು ಹೇಳಿದ್ದು, ಇನ್ನೂ 1000, 2000, 5000 ವರ್ಷದ ನಂತರ ಏನಾಗ್ತದೆ ನಮ್ಮ ಕಲ್ಪನೆ ಮಾಡಲಿಕ್ಕೆ ಆಗದ ವಿಷಯದೆಲ್ಲ ಅದರಲ್ಲಿದೆ.
ಅದೇ ಟೈಮಲ್ಲಿ ನಮ್ಮನ್ನು ತೋಳಗಳಿಂದ ರಕ್ಷಿಸು, ಕತ್ತಲೆಯಿಂದ ರಕ್ಷಿಸು, ಕಳ್ಳರಿಂದ ರಕ್ಷಿಸು ಅಂತ ಕೇಳುವ ಸೂಕ್ತಗಳು ಕೂಡ ಇದೆ. ಅಂತ ಹೇಳಿದರೆ ಋಷಿಗಳು ಕೂತು ಪ್ರಶ್ನೆ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿದೆ. ಸಬ್ಕಾನ್ಷಿಯಸ್ ಮೈಂಡ್ ಎನ್ನುವುದು ನಿಮ್ಮದು ಬೇರೆ, ನನ್ನದು ಬೇರೆ, ಅವರದ್ದು ಬೇರೆ, ಇವರದ್ದು ಬೇರೆ ಅಂತಲ್ಲ. ಅರ್ಥ ಆಗ್ತುಂಟಾ? ಈ ವಸ್ತುವಲ್ಲಿ ಏನಿದೆ ಅಂತ ಒಬ್ಬ ಸೈಂಟಿಸ್ಟ್ನ ಹತ್ರ ಕೇಳಿದರೆ ಇದರ ಒಳಗೆ 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 ಡಿಪಿಗೆ ಹೋದರೆ ಏನು ಸಿಗ್ತದೆ? ಅದರ ಮಾಲಿಕ್ಯೂಲ್ ಸಿಗ್ತದೆ. ಅದರ ಡಿಪಿಗೆ ಹೋದರೆ ಅದರ ಆಟಮ್ಸ್ ಸಿಗ್ತದೆ. ಅದರೊಳಗೆ ಆದರೆ ಎಲೆಕ್ಟ್ರಾನ್ ಸಿಗ್ತದೆ, ನಂತರ ಎಂಟಿ ಸ್ಪೇಸ್ ಸಿಗ್ತದೆ, ನಂತರ ಪ್ರೋಟಾನ್ ಸಿಗ್ತದೆ, ನ್ಯೂಟ್ರಾನ್ ಸಿಗ್ತದೆ, ಕ್ವಾರ್ಕ್ ಸಿಗ್ತದೆ. ಅದರ ನಂತರ ವಾಟ್ ನೆಕ್ಸ್ಟ್? ಎನರ್ಜಿ. ಹೌದಲ್ವಾ? ಸೊ ಇಲ್ಲಿ ಏನಿದೆ ಅಲ್ಲಿ ಕೂಡ ಅದೇ ಸ್ಟೋರಿ, ನನ್ನಲ್ಲಿ ಏನಿದೆ ಅದೇ ಸ್ಟೋರಿ, ನಿಮ್ಮಲ್ಲಿ ಏನಿದೆ. ಇದನ್ನೇ ಹಿರಣ್ಯಕಶಿಪು ಕೇಳಿದ್ದು, ನಿನ್ನ ಹರಿ ಇಲ್ಲಿರುವನೆ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ ಅಂತ ಹೇಳಿದ್ದು ಅದನ್ನು. ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಎನ್ನುವುದು ಏನಿಲ್ಲ, ಎಲ್ಲ ಇರುವುದು ಎನರ್ಜಿ ಮಾತ್ರ. ನಿಮಗೆ ಅಬ್ಸರ್ವರ್ ಇಫೆಕ್ಟ್ ಬಗ್ಗೆ ಗೊತ್ತಿರ್ಬೋದು. ಒಂದು ಎನರ್ಜಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಅದು ಫಿಸಿಕಲ್ ಮ್ಯಾಟರ್ ಆಗಿ ಚೇಂಜ್ ಆಗ್ತದೆ. ಸೊ ಫಿಸಿಕಲ್ ಮ್ಯಾಟರ್ ಎನ್ನುವುದು ನಮ್ಮ ಸೆನ್ಸೇಷನ್ಗೆ, ನಮ್ಮ 5 ಸೆನ್ಸ್ ಏನಿದೆ ಅದಕ್ಕೆ ಅರ್ಥ ಆಗುವಂಥದ್ದು. ಅದಕ್ಕೆ ಪ್ರಪಂಚ ಅಂತ ಹೇಳೋದು. 5ರಿಂದ ಏನು ಅರ್ಥ ಆಗ್ತದೆ ಅದು ಪ್ರಪಂಚ. ಒಳಗಿಂದ ನೋಡಿದರೆ ಎಲ್ಲ ಎನರ್ಜಿ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ಸೊ ಅದನ್ನು ಶಂಕರಾಚಾರ್ಯರು ಹೇಳಿದ್ದು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಅಂತ ಹೇಳಿದರೆ ಅದು ಒಂದು ಮಾತ್ರ ಇರುವುದು, ಉಳಿದದ್ದೆಲ್ಲ ಕಾಣುವುದು. ಮಿಥ್ಯೆ ಅಂತ ಹೇಳಿ ಸುಳ್ಳಲ್ಲ. ಇದು ನಮ್ಮ ಸೆನ್ಸೇಷನರಿ ಆರ್ಗನ್ಸ್ಗೆ ಕಾಣುವುದು. ನಿಜವಾಗಿ ನೋಡಿದರೆ ಈಗ ಸೆನ್ಸರಲ್ಲಿ ನಿಮ್ಮನ್ನು, ಎಕ್ಸ್ರೇಯಲ್ಲಿ ನಿಮ್ಮನ್ನು ನೋಡಿದರೆ ಎಲುಬು ಮಾತ್ರ ಕಾಣ್ತದೆ, ಮೇಡಮ್ ಕಾಣುವುದಿಲ್ಲ. ಹೌದಲ್ವಾ? ಇನ್ನು ಯಾವುದಾದ್ರು ಸ್ಟ್ರಾಂಗ್ ಇದರಲ್ಲಿ ನೋಡಿದರೆ ಏನು ಕಾಣುವುದಿಲ್ಲ, ಖಾಲಿ ಎನರ್ಜಿ ಮಾತ್ರ ಕಾಣ್ತದೆ. ಸೊ ಅದರಷ್ಟು ನೀವು ಎಲ್ಲ ಎನರ್ಜಿ, ನಾವೆಲ್ಲ. ಸೊ ನಾವೆಲ್ಲ ಒಬ್ರಿಗೊಬ್ಬರು ಇಂಟರ್ ಕನೆಕ್ಟೆಡ್. ಸೊ ಈಗ ದೊಡ್ಡ ಪ್ರಶ್ನೆ ಇರೋದು, ಯಾವ ಲೆನ್ಸಿಂದ ನಾವು ಪ್ರಪಂಚನ ನೋಡ್ತಾ ಇದ್ದೀವಿ ಹಾಗಿದ್ರೆ ಅಲ್ಲ, ಗೊತ್ತಿಲ್ಲ. ಇದು ಬೇಕಾದದ್ದು. ಹೌದು. ಥ್ಯಾಂಕ್ ಯು ಸರ್. ತುಂಬಾ ಡೀಪ್ ಆಗಿರೋ ವಿಚಾರಗಳನ್ನ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಅರ್ಥ ಆದ್ರೆ ಬಾರಿ ಸುಲಭ. ಹೌದು. ಸೊ ಮ್ಯಾನಿಫೆಸ್ಟೇಷನ್ ನಮ್ಮ ಹಳೆ ಇದರಲ್ಲಿ ಹೇಗಿತ್ತು ಹಾಗೆ ಮೇಡಮ್. ಏನು ಗೊತ್ತಾ, ನಾನು ಕೆಲವರೆಲ್ಲ ಹೇಳ್ತಾರೆ ಅಫರ್ಮೇಷನ್ ಹೇಳಬೇಕು, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ನಿಮ್ಮ ಹತ್ರ ಈಗ 1 ರೂಪಾಯಿ ಕೂಡ ಇಲ್ಲ. ನೀವು ಐ ಆಮ್ ರಿಚ್ ಅಂತ ಹೇಳಿದರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ಓಕೆ, ನಿಮಗೆ ತುಂಬ ಪೇನ್ ಆಗ್ತದೆ, ಸಿವಿಯರ್ ಪೇನ್ ಇದೆ ನಿಮಗೆ ಹೊಟ್ಟೆಯಲ್ಲಿ. ನೀವು ಐ ಆಮ್ ಹೆಲ್ದಿ ಅಂತ ಹೇಳಿದರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ಈಗ ನೀವು ಬೆಂಗಳೂರಲ್ಲಿ ಇದ್ದೀರಿ, ನೀವು ನಾನು ಮಂಗಳೂರಲ್ಲಿದ್ದೇನೆ, US ಅಲ್ಲಿದ್ದೇನೆ ಅಂತ ಹೇಳಿದರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ಅದರ ಬದಲು ನಾನು US ಗೆ ಹೋಗ್ತಾ ಇದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡಬೇಕು. ನಾನು ಹೆಲ್ದಿ ಆಗ್ತಾ ಇದ್ದೇನೆ, ನಾನು ರಿಚ್, ಡೇ ಬೈ ಡೇ ರಿಚ್ ಆಗ್ತಾ ಇದ್ದೇನೆ. ಸೊ ಇದನ್ನು ನಾನು ಹೇಳುವುದು ಹಾಗೆ ಅಂತ ಹೇಳಿದರೆ ನೀವು ಏನೆಲ್ಲ ಟೆಕ್ನಿಕ್ಸ್ ಎಲ್ಲ ಇದೆ, ಇದು ಯಾವುದು ಅಗತ್ಯ ಇಲ್ಲ. ನೀವು ಖಾಲಿ ಒಂದು ಮೆಟಾಫರ್ ತಗೊಂಡ್ರೆ ಆಯಿತು. ಈಗ ನಾನು ಆರಾಧನೆ ಮಾಡೋದು ಲಲಿತಾ ತ್ರಿಪುರ ಸುಂದರಿಯನ್ನಂತ. ಲಲಿತಾ ತ್ರಿಪುರ ಸುಂದರಿ ಮಾಡಿದ್ದೇ ಅದಕ್ಕೆ. ಯಾಕೆ ಮಾಡಿದ್ದು ಅಂತ ಹೇಳಿದರೆ ಅದರ ಅರ್ಥ ಅವರೊಬ್ಬರು ದೇವರು ಇದ್ದಾರೆ ಅಂತಲ್ಲ, ಇದೆಲ್ಲ ಸಿಂಬಾಲಿಕ್. ನಾನು ನಿಮ್ಗೆ ಹೇಳಿದಲ್ವ ಮಸಾಲೆ ದೋಸೆ ಅಂತ ಹೇಳೋಗಿ ಪಿಕ್ಚರ್ ಬರ್ತದೆ. ಸೊ ಮೈಂಡಿಗೆ ಪಿಕ್ಚರ್ ಬರ್ತದಲ್ವ, ಆ ಪಿಕ್ಚರನ್ನು ಮೆಟಾಫರ್ ಆಗಿ ತಗೊಂಡ್ರೆ ಮಾತ್ರ ಮೈಂಡ್ ರಿಸೀವ್ ಮಾಡೋದು. ಸರಿ, ಅದಕ್ಕೆ ಮೂರ್ತಿ ಅದಕ್ಕೆ ರೂಪ ಕೊಟ್ಟದ್ದು. ಅದಕ್ಕೆಲ್ಲ ಸಿಂಬಲಿಕ್ ಮೀನಿಂಗ್ ಇದೆ. ಬಟ್ ಏನಂತ ಹೇಳಿದ್ರೆ ಅದು ಒಂದು ಅಲ್ಟಿಮೇಟ್. ಭುವನೇಶ್ವರಿ ಆಕೆ 3 ಲೋಕದ ಒಡತಿ, ಇಡೀ ಬಂಗಾರ ಮೈಯಲ್ಲೆಲ್ಲ ಹಾಕ್ಕೊಂಡಿರ್ತಾಳೆ. ಆಕೆ ಸೌಂದರ್ಯದ ಲಹರಿ ಅಂತ ಹೇಳಿದರೆ ವೇವ್ಸು, ಅರ್ಥ ಆಯ್ತಾ? ಆಕೆ ಆನಂದ ಲಹರಿ. ಆ ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ ಶ್ರೀಮಾತ, ಶ್ರೀಮಹಾರಾಜ್ಞಿ, ಸಿಂಹಾಸನೇಶ್ವರಿ ಅಂತ. ಆಕೆ ಸಿಂಹಾಸನೇಶ್ವರಿ, ಆತೆ ಶ್ರೀ ಮಹಾರಾಜ್ಞಿ, 3 ಲೋಕದ ಒಡತಿ ಆಕೆ, ಅರ್ಥ ಆಯ್ತಲ್ವಾ? ಇಷ್ಟೆಲ್ಲ ಇರುವಾಗ ಯಾರಾಕೆ? ಶ್ರೀಮಾತ, ನನ್ನ ತಾಯಿ ಆಕೆ ಅಷ್ಟು ರಿಚ್ ಇರುವವಳು, ಅಷ್ಟು ಅಬಂಡೆನ್ಸಲ್ಲಿರುವವಳು, ಅಷ್ಟು ಖುಷಿಯಲ್ಲಿರುವವಳು, ಅಷ್ಟು ಆನಂದದ ಲಹರಿ ಆಗಿರುವವಳು ನನ್ನ ತಾಯಿ ಆದಾಗ ನಾನೇ ಹೇಗಿರಬೇಡ? ಇದು ಮೈಂಡಿಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಾಗಬೇಕಂತಿಲ್ಲ, ನೀವು ಅಫರ್ಮೇಷನ್ ಮಾಡಬೇಕಂತಿಲ್ಲ. ನೀವು ಜಸ್ಟ್ ಕನೆಕ್ಟ್. ಏನಾದರೂ ಒಂದು ಬೇಕಂತ ಹೇಳಿದ ಕೂಡ ನಮ್ಮ ಮೈಂಡ್ ಬ್ಲಾಕ್ ಸ್ಟಾರ್ಟ್ ಮಾಡ್ತದೆ. ಯಾರಾದರೂ ಒಂದು ಮಗ ಬೈಕ್ ಇಟ್ಕೊಂಡು ಹೋದರೆ ಆಕ್ಸಿಡೆಂಟ್ ಆಗ್ತದಾ, ಇದಾಗ್ತದೆ. ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಈ ಕೆಲಸ ಹೋದರೆ ಏನು ಮಾಡೋದು? ಇದು ಕಾನ್ಸಿಯಸ್. ಇದು ಮಾಡಿದಾಗ ನೋಡಿ, ಕೆಲವರೆಲ್ಲ ಹೇಳ್ತಾರೆ ನನಗೆ ತಯಾರಿಗೊಡಿ, ನಾನು 10-12 ವರ್ಷದಿಂದ ಇದ್ದ ಡಿಪ್ರೆಷನನ್ನು ಒಂದೇ ಸಿಟ್ಟಿಂಗಲ್ಲೂ ಸರಿ ಮಾಡಿದ್ದೇನೆ ನಾನು. ಈ ಕೆಲವರೆಲ್ಲ ಹೇಳ್ತಾರೆ 3 ತಿಂಗಳು ಮಾಡಬೇಕು, 1 ವರ್ಷ ಮಾಡಬೇಕು. ನಾನು 1 ಸಿಟ್ಟಿಂಗಲ್ಲೂ ಸರಿ ಮಾಡಿದ್ದೆ. ನಾನು ಹೆಚ್ಚು ಅಂದರೆ ಒಂದು 2-3 ಸಿಟ್ಟಿಂಗ್, ಯಾರಿಗೆ ಅದಕ್ಕಿಂತ ಕೊಡಲಿಲ್ಲ. ಈಗ ನಾನು ಕೊಡ್ತಾ ಇಲ್ಲ, ಮೊದಲು ಕೊಡುವಾಗ ಕೂಡ. ಹೇಗೆ ಅಂತೇಳಿದರೆ ನಾನು ಸರಿ ಮಾಡೋದಲ್ಲ, ಅದು ಯಾರು ರಿಸೀವ್ ಮಾಡ್ತಾರೋ ಅವರಿಗೆ ಸರಿ ಆಗ್ತದೆ. ಅಂದರೆ ಕಾನ್ಷಿಯಸ್ ಮೈಂಡಲ್ಲಿ ಅದು ಆಗ್ತದಾ ಇಲ್ವಾ ಈ ರೀತಿ ಬಂದ ಕೂಡಲೇ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮದು
ಬಾಹುಬಲಿ ಪಿಕ್ಚರ್ನ ಕಟ್ಟಪ್ಪನ ಥರ. ಅವನಿಗೆ ಬಾಹುಬಲಿ ಯಾರು, ಅವರು ಯಾರು, ಇವರು ಯಾರು ಏನು ಗೊತ್ತಿಲ್ಲ. ರಾಣಿ ಏನು ಹೇಳ್ತಾಳ ಅದನ್ನು ಮಾತ್ರ ಕೇಳುವುದು ಅವನ ಕೆಲಸ. ನಾಳೆ ಆ ರಾಣಿ ಬಾಹುಬಲಿಯನ್ನು ಕೊಲ್ಲಿ ಕೇಳಿದರೆ ಅವನನ್ನು ಕೊಲ್ತಾನೆ ಅವ. ಸೊ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನಾವೇ ಮಾರಾಣಿ. ನಾವು ಇದನ್ನು ಸಜೆಷನ್ ಕೊಡ್ತಾ ಇದ್ದಾಗ ಅದು ತಗೊಳ್ತಿದ್ದೆ. ಅದಕ್ಕೆ ಸತ್ಯ ಸುಳ್ಳು ಗೊತ್ತಿಲ್ಲ. ಈಗ ನಿಮಗೆ ನಾನೇನು ಜಾಸ್ತಿ ಮಾತಾಡಿದ್ರೆ ನನ್ನ ನಿಲ್ಲಿಸಿ ಅಲ್ಲಿ. ಈಗ ನಿಮಗೆ ಒಂದು ಮೂವಿ ನೋಡ್ತಾ ಇದ್ದೀರಿ, ಅದರಲ್ಲಿ ಒಂದು ಲವ್ ಫೇಲ್ಯೂರ್ ಆಗ್ತದೆ, ಯಾರಾದರೂ ಸಾಯ್ತಾರೆ, ನಿಮಗೆ ಗೊತ್ತಿಲ್ವಾ ಅವರು ಆ್ಯಕ್ಟಿಂಗ್ ಮಾಡೋದಂತ, ಬಟ್ ನಿಮಗೆ ಟೀಯರ್ಸ್ ಬರ್ತದೆ, ಅಳ್ಳಿಕೆ ಬರ್ತದೆ. ಯಾಕೆ ಬರ್ತದೆ? ಸಬ್ಕಾನ್ಷಿಯಸ್ಲಿ ಅಷ್ಟೊಂದು ಇನ್ವಾಲ್ವ್ ಆಗಿ ಅದನ್ನ ನೋಡ್ತಾ ಇನ್ವಾಲ್ವ್ ಆದರೆ ನಿಮಗೆ ಗೊತ್ತಿಲ್ವಾ? ಕಾನ್ಷಿಯಸ್ಲಿ ಗೊತ್ತಿಲ್ವಾ ನಿಮಗೆ? ಬಟ್ ಕನೆಕ್ಟ್ ಮಾಡಿದ್ದೀನಿ ಆ ಎಮೋಷನ್ ಜೊತೆ. ಇಟ್ಸ್ ಓಕೆ, ಬಟ್ ನಿಮ್ಗೆ ಕಾನ್ಷಿಯಸ್ಲಿ ಗೊತ್ತಿಲ್ವಾ ಅದು ಸುಳ್ಳು ಅಂತ? ಗೊತ್ತು. ಯಾಕೆ ನಿಮಗೆ ಅಳು ಬರ್ತದೆ? ಒಂದು ಹಾರರ್ ಮೂವಿ ನೋಡ್ತಿದ್ದೀರಿ, ನಿಮಗೆ ಗೊತ್ತಿಲ್ವಾ ಅದು ದೆವ್ವ ಇಲ್ಲ ಅಂತ ಅದರಲ್ಲಿ? ಯಾಕೆ ನಿಮಗೆ ಭಯ ಆಗ್ತದೆ? ಯಾಕೆ ಅಂತ ಹೇಳಿದರೆ ನೋಡಿ, ಸಬ್ ಕಾನ್ಷಿಯಸ್ ಮೈಂಡ್ನ ಮೈನ್ ಪಾಯಿಂಟ್, ಈ ಒಂದು ಪಾಯಿಂಟ್ ಇಟ್ಕೊಂಡ್ರೆ ನಿಮಗೆ ಮತ್ತೆ ಬೇರೆ ಏನು ಕಲಿಬೇಕಂತಿಲ್ಲ. ಸಬ್ ಕಾನ್ಷಿಯಸ್ ಮೈಂಡ್ನ ಮೈನ್ ವಿಷಯ ಏನಂತೇಳಿ, ಅದಕ್ಕೆ ಸತ್ಯ ಯಾವುದು, ಸುಳ್ಳು ಯಾವುದು, ಇಮ್ಯಾಜಿನೇಷನ್ ಯಾವುದು, ರಿಯಾಲಿಟಿ ಯಾವುದು, ಅದು ಯಾವುದು ಗೊತ್ತಿಲ್ಲ ಅದಕ್ಕೆ. ಅದೊಂದು 7 ವರ್ಷದ ಮಗುವಿನ ಥರ. ಓಕೆ, ಸೊ ಅದಕ್ಕೆ ರಿಯಾಲಿಟಿ, ಇಮ್ಯಾಜಿನೇಷನ್ ಇದು ಯಾವುದು ಗೊತ್ತಿಲ್ಲದ ಕಾರಣ ಅದು ಏನು ನೋಡ್ತದ ಅದನ್ನು ಸತ್ಯ ಅಂತ ತಿಳ್ಕೊಳ್ತದೆ. ಸೊ ನೀವು ಇಮ್ಯಾಜಿನೇಷನ್ ಮಾಡೋದನ್ನು ಕೂಡ ಅದು ಸತ್ಯ ಅಂತ ತಿಳ್ಕೊಳ್ತದೆ. ಇದಕ್ಕೆ ಕಲ್ಪವೃಕ್ಷ ಅಂತ ಹೇಳೋದು. ಸೊ ನಾನು ಇಮ್ಯಾಜಿನೇಷನ್ ನಿಮಗೆ ಮಾಡಿಸಿದ್ದನ್ನು ನೀವು ತಗೊಂಡ್ರೆ ನಿಮ್ಮ ಡಿಪ್ರೆಷನ್ ಒಂದು ದಿನದಲ್ಲೂ ಸರಿಯಾಗ್ತದೆ, ನಿಮ್ಮ ಪ್ರಾಬ್ಲಮ್ ಒಂದು ದಿನದಲ್ಲೂ ಸರಿಯಾಗ್ತದೆ. ಬಟ್ ನಾನು 1 ಗಂಟೆ ನಿಮಗೆ ಥೆರಪಿ ಕೊಟ್ಟರೆ ನೀವು 23 ಗಂಟೆ ಉಲ್ಟಾ ಯೋಚನೆ ಮಾಡ್ತಾಯಿದ್ದೀರಿ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಮಾತನ್ನು ಜಾಸ್ತಿ ಕೇಳ್ತದೆ. ನೀವು ಬಂದು ಅದು ಹೆಂಗೆ ಮಾಡೋದನ್ನು ಕೀ ಕೊಡ್ಬೋದು ಅಷ್ಟೇ. ಬಟ್ ನೀವೇ ಅದನ್ನ ಕಂಟಿನ್ಯೂಸ್ ಆಗಿ ಬಿಡಬೇಕಷ್ಟೇ. ಈಗ ನೋಡಿ, ಅದೇ ನಾನು ಹೇಳಿದ್ದು. ಈಗ ರಜನಿಕಾಂತ್ ಯೋಚನೆ ಮಾಡ್ತಾ ಇದ್ದರೆ ಈಗ ಒಂದು ಬಸ್ಸಿನ ಡ್ರೈವರ್ ಆಗ್ತಿದ್ರು. ಬಾಬಾ ರಾಮದೇವ್ ಸೈಕಲಲ್ಲಿ ಚಾವನಪ್ರಾಶ ಮಾಡ್ತಿದ್ದವರು ಇಷ್ಟು ದೊಡ್ಡ ಇದು ಮಾಡಿದರು. ಸದ್ಗುರು ಅವರು ಖಾಲಿ ಮಾತಾಡಿ ಇಷ್ಟು ಮಾಡಿದರು ಅಂತೇಳಿ ನಮ್ಮ ಮೈಂಡಲ್ಲಿ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದೇವೆ. ಏನು? ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಯಾಕೆ? ಹಾಸಿಗೆ ಕಾಲು ಉದ್ದ ಇದ್ದಷ್ಟು ಹಾಸಿಗೆ ತಗೊಳ್ಳಿಕ್ಕೆ ಆಗೋದಿಲ್ವಾ? ಹಾಂ. ಸೊ ನಮ್ಮ ಮೈಂಡಿಗೆ ನೋಡಿ, ಕೆಲವರಿಗೆಲ್ಲ ಇರ್ತದೆ ಒಂದು ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್ ಅಂತ. ಹೆಂಗಸರಿಗೆಲ್ಲ ಯಾರಾದರೂ ಒಬ್ಬ ಹುಡುಗಿ ಏನಾದರೂ ಇಂಪ್ರೂವ್ ಆದರೆ, ಒಳ್ಳೆ ಅಂದರೆ ಗ್ರೋತ್ ಆದರೆ, ಅವಳೇನೋ ಬೇಡದ ಕೆಲಸ ಮಾಡಿರಬೇಕು, ಹೌದಲ್ವಾ? ಅಥವಾ ಯಾರಾದರೂ ದೊಡ್ಡ ಮನೆ ಕಟ್ಟಿಸಿ ಯಾರ್ದ ತಲೆ ಹೊಡೆದ್ರೆ ಶ್ರೀಮಂತರಿಗೆ ಬೈಯುವುದು. ನೋಡಿ, ಅದಕ್ಕೆ ನಾನು ಹೇಳಿದ್ದು ಕಾಮದೇವ, ಲಕ್ಷ್ಮೀದೇವಿ ನಮ್ಮಲ್ಲಿ ಕೊಟ್ಟದ್ದು ಮೆಟಫರ್. ಯಾಕೆ ಅಂತ ಹೇಳಿದರೆ ಅದನ್ನು ನಾವು ರಾಕ್ಷಸರು ಅದಂತ ಎಲ್ಲರಿಗೆ ಹಣ ಮತ್ತು ಅದು ಎರಡು ಕೂಡ ಎಲ್ರಿಗೆ ಬೇಕು, ಹೌದಲ್ವಾ? 145 ಕೋಟಿ ಜನಸಂಖ್ಯೆ ಆಗಿದೆ. ಬಟ್ ಮಾತಾಡಬಾರ್ದು. ಋಷಿಗಳಿಗೆ ಅದೆಲ್ಲ ಇರಲಿಲ್ಲ. ಹೇಳ್ತಾನೆ ಶಿವ ದೇವಿಗೆ ಸಿದ್ಧಕುಂಜಿಕ ಸ್ತೋತ್ರವನ್ನು ಹೇಳಿ, ಇದನ್ನು ನೀನು ಯಾರಿಗೂ ಹೇಳಬೇಡ, ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇಲ್ವಾ, ಯಾರಿಗೆ ಇದರಲ್ಲಿ ಸೀರಿಯಸ್ನೆಸ್ ಇಲ್ವಾ ಅವರಿಗೆ ಹೇಳಬೇಡ, ಗೋಪನೀಯಂ ಪ್ರಯತ್ನೇನ ಸ್ವಯೋನಿರಿವ ಪಾರ್ವತಿ ಅಂತ ಹೇಳ್ತಾನೆ. ನಿನ್ನ ಗುಪ್ತಾಂಗವನ್ನು ನೀನು ಯಾರಿಗೆ ಕಾಣದಾಗೆ ಹೇಗೆ ನೀನು ಇಟ್ಕೊಳ್ತೀಯ, ಅದೇ ರೀತಿ ಇದನ್ನು ಸೀಕ್ರೆಟ್ ಆಗಿ ಇಟ್ಕೊಳ್ಳೋಂತ. ನಮಗೆ ಈಗ ಓದುವಾಗ ಒಂಥರ ಅನ್ನಿಸ್ತದೆ, ಇವನಿಗೆ ಬೇರೆ ಏನು ಉದಾಹರಣೆ ಇರಲಿಲ್ವಾ? ಬಟ್ ಅವರಿಗೆ ಅದೆಲ್ಲ ಇಲ್ಲ, ಕಾನ್ಷಿಯಸ್ ಮೈಂಡ್ ಇಲ್ಲ ಅವನಿಗೆ ಒಂದು ಮನುಷ್ಯ ಯಾರು ಜಾಗ್ರತೆಯಲ್ಲಿ ಇಟ್ಕೊಳ್ಳೋದು ಯಾವುದನ್ನು, ಅದು ಎದುರಿದ್ದದನ್ನು ಹೇಳಿಬಿಟ್ಟರು. ಸೊ ಇದನ್ನು ನಾನು ಹೇಳೋದು, ನಾವು ಕಾನ್ಷಿಯಸ್ಲಿ ನಾವು ಅದನ್ನು ಸ್ಟಕ್ ಮಾಡ್ತಿದ್ದೇವೆ. ಆದ್ದರಿಂದ ನಾವು ಯಾವುದನ್ನು ಕೂಡ ಹೇಗೆ ಆಗ್ತದೆ ಇದು ಯೋಚನೆ ಮಾಡಬಾರ್ದು. ಇಷ್ಟೇ ಸಿಂಪಲ್. ನೀವು ಈಗ ಯೋಚನೆ ಮಾಡಿದರೆ ನಿಮಗೆ ಒಂದು ಜೀವನದಲ್ಲಿ ಮೇಲೆ ಬರಬೇಕು. ಆಗ ನಿಮಗೆ ಏನಾದ್ರು ತಲೆಯಲ್ಲಿದ್ದರೆ, ಯಾರ್ದಾದ್ರೂ ನನ್ನ ಪ್ರಾಪರ್ಟಿ, ನನ್ನ ರಿಲೇಟಿವ್ಸ್ ಇದ್ದು ಪ್ರಾಪರ್ಟಿ ಸಿಕ್ಕಿದರೆ ನಾನು ಉದ್ಧಾರ ಆಗ್ತೇನೆ, ಅಥವಾ ಅಲ್ಲಿಂದ ನನಗೆ ಏನಾದರೂ ಬಂದರೆ ನಾನು ಈ ಒಂದು ಅವಕಾಶ ಸಿಕ್ಕಿದರೆ ನಾನು ಆಗ್ತೇನೆ. ಈ ರೀತಿ ನೀವು ಆಪ್ಷನ್ ಕೊಡಬಾರ್ದು ಮೈಂಡಿಗೆ. ಅಂದರೆ ನಮ್ಮ ತಟ್ಟೆಗೆ ಬಂದು ಬೀಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಪ್ಷನ್ನೇ ಕೊಡಬಾರ್ದು ಮೈಂಡಿಗೆ, ಹೇಗೆ ಆಗ್ತದೆ ಅಂತ. ಇದು ಬೇಕು. ಯಾಕೆ ಬೇಕು ಅಂತ ಹೇಳಿದರೆ, ನೀವು ಆಕೆಯ ಸಂತಾನ, ಬ್ರಹ್ಮಾಂಡದ ಅಂಶ. ನೀವು ಕೇಳಿದ್ದು ಯಾವುದು ಇಲ್ಲಿ ಇಲ್ಲ ಅಂತಿಲ್ಲ. ಬಾವಲಿ ಒಂದು ಮ್ಯಾಮಲ್, ಅದು ಹಕ್ಕಿ ಅಲ್ಲ. ಅದಕ್ಕೆ ಮೇಲೆ ಕೆಳಗೆ ಏನು ಸಿಗ್ತಾ ಇರಲಿಲ್ಲ ತಿನ್ನಲಿಕ್ಕೆ, ಹಸಿವೆ ಆಗ್ತಾಯಿತ್ತು. ಆ ಇಮೋಷನ್ ಹಸಿವೆ, ಅರ್ಥ ಆಯ್ತಾ? ಆ ಇಮೋಷನ್ ನೋಡಿ ಮೇಲೆ ನೋಡುವಾಗ ಕೀಟಗಳೆಲ್ಲ ಹಾರ್ತಾ ಇದ್ದವು, ಅದನ್ನು ತಿನ್ನುವ ಅಂತ ಆಸೆ ಆಯಿತು. ಈ ಸ್ಟ್ರಾಂಗ್ ವೈಬ್ರೇಷನ್ ಇದೆ ಅಲ್ವಾ, ಇದು ಯೂನಿವರ್ಸನ್ನು ಕ್ಯಾಚ್ ಮಾಡ್ತದೆ. ಓಕೆ,
ಆಗ ವೈಬ್ರೇಷನಿಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರ್ ಆಗ್ತದೆ. ನೋಡಿ, ಅದರ ಕಾಲಿನ ಮಧ್ಯದಲ್ಲಿ ಒಂದು ಚರ್ಮದ ಥರ ರೆಕ್ಕೆ ಥರ ಬಂತು, ಹಾರಲಿಕ್ಕೆ ಸ್ಟಾರ್ಟ್ ಆಯ್ತದು. ಇವಲ್ಯೂಷನ್. ಜಿರಾಫೆದು ಕುತ್ತಿಗೆ ನೋಡಿ ಉದ್ದಾಯಿತು, ಗೊತ್ತಿರ್ಬೋದು ನಿಮಗೆ. ಕೆಲವು ಮೀನೆಲ್ಲ ಇದೆ, ಒಂದು ಸೀ ಹಾರ್ಸ್ ಅಂತಿದೆ, ಅಲ್ಲಿ ಹುಡುಗಿ ಅಂದರೆ ಹೆಣ್ಣು ಕಮ್ಮಿ ಇದ್ದರೆ ಅದು ಗಂಡು ಹೆಣ್ಣಾಗಿ ಬದಲಾಗ್ತದೆ, ಗಂಡು ಕಮ್ಮಿ ಇದ್ದರೆ ಹೆಣ್ಣು ಗಂಡಾಗಿ ಬದಲಾಗ್ತದೆ. ಭಾವನೆಯಿಂದನೇ ಎಲ್ಲ ನೋಡಿ. ನಿಮ್ಮ ಇದು ಇದೆ ನೋಡಿ, ಮಿಂಚುಹುಳ, ಅದು ಯಾವುದೇ ಚಾರ್ಜಿಂಗ್ ಇಲ್ಲದೆ ಲೈಟ್ ಮಾಡ್ತದೆ. ಇನ್ನೊಂದು ಎಲೆಕ್ಟ್ರಿಕ್ ಫಿಶ್ ಅಂತ ಇದೆ, ಅದು ಕರೆಂಟ್ ಶಾಕ್ ಕೊಡ್ತದೆ ಯಾವುದೇ ಚಾರ್ಜಿಂಗ್ ಇಲ್ಲದೆ. ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಇಷ್ಟನ್ನು ನಾವು ಮೈಂಡಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇರೋದು ಅಷ್ಟೇ. ಕೆಲವರು ಎಷ್ಟು 2 ದಿನ ಕ್ಲಾಸ್ ಆದ ನಂತರ ಕೂಡ ನನಗೆ ಪರ್ಸನಲ್ ಅಂತ ಕೇಳ್ತಾರೆ. ಪರ್ಸನಲ್ ಅಂತ ಹೇಳಿದರೆ ಏನಿಲ್ಲ, ಅವರಿಗೆ ಅರ್ಥ ಆಗಲಿಲ್ಲ ಅಷ್ಟೇ. ಇಷ್ಟನ್ನು ಅರ್ಥ ಮಾಡಿಕೊಡ್ಲಿಕ್ಕೆ ಇರೋದು ಮೈಂಡಲ್ಲಿ. ಪ್ರಕೃತಿಯಲ್ಲಿ ಯಾವುದು ಕೂಡ ಅಸಾಧ್ಯ ಎನ್ನುವುದು ಇಲ್ಲ. ನಿಮ್ಮ ಬೋನ್ ಫ್ರ್ಯಾಕ್ಚರ್ ಆದದ್ದನ್ನು ನಿಮ್ಮ ಒಳಗಿರುವ ವಸ್ತು ಅದನ್ನು ಜಾಯಿಂಟ್ ಮಾಡ್ತದೆ, ನಿಮ್ಮ ಬ್ಲಡ್ ಹೋದದ್ದನ್ನು ಜಾಯಿಂಟ್ ಮಾಡ್ತದೆ ಅಂತ ಹೇಳಿದರೆ, ನಿಮ್ಮ ಹಾರ್ಟಲ್ಲಿ ಒಂದು ಹೋಲ್ ಆದರೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ನಿಮ್ಮ BP ಶುಗರನ್ಗೆ ಬೇಕಾದ ಇನ್ಸುಲಿನ್ ತಯಾರು ಮಾಡಲಿಕ್ಕೆ ಅದಕ್ಕೆ ಆಗುದಿಲ್ವಾ? ಸೊ ಅದಕ್ಕೆ ಯಾವುದು ಆಗುದಿಲ್ಲ ಅಂತೆಲ್ಲ ನೀವು ತಿಳ್ಕೊಂಡಿದ್ದೀರಿ. 40 ಆಯಿತು ಶುಗರ್ ಬರ್ತದೆ, BP ಬರ್ತದೆ, ಅಲ್ಲಿ ಓದಿದ್ದೀರಿ, ಇಲ್ಲಿ ಓದಿದ್ದೀರಿ, ಇದನ್ನು ಮೈಂಡಿಗೆ ಕೊಡ್ತೀವಿ, ಇದನ್ನು ತಿಂತಿದ್ದೇನೆ, ಇದರಲ್ಲಿ ಪ್ರೋಟೀನ್ ಇಲ್ಲ, ಇದೆ ಹಂದಿ ಇದನ್ನು ತಿಂದು ಬಾಡಿ ಮಾಡೋದಿಲ್ವಾ? ಕುದುರೆ ಖಾಲಿ ಹುಲ್ಲು ತಿಂದು ಒಂದು ಲಾತು ಕೊಟ್ಟರೆ ಯಾವುದಾದ್ರೂ ಬಾಡಿ ಬಿಲ್ಡರ್ ನಿಲ್ತಾನೆ ಅದರ ಎದುರು? ಇಲ್ಲ. ನಮಗೆ ಎಲ್ಲ ಗೊತ್ತಿದೆ. ಏನು ಗೊತ್ತಿದೆ? ಇದರಲ್ಲಿ ಕ್ಯಾಲ್ಸಿಯಂ ಇದೆ ಅಂತೆ. ಆದರೆ ದನಕ್ಕೆ ಹಾಲು ಕುಡಿಬೇಕು, ಮೊಟ್ಟೆ ತಿನ್ನಬೇಕು, ಇಲ್ಲದ್ರೆ ಕ್ಯಾಲ್ಸಿಯಂ ಬರೋದಿಲ್ಲ. ನಾನ್ ವೆಜ್ ತಿನ್ನಬೇಕು, ಇಲ್ಲದ್ರೆ ಪ್ರೋಟೀನ್ ಇರೋದಿಲ್ಲ. ಆ ದನಕ್ಕೆ ಎಲ್ಲಿಂದ ಬರ್ತದೆ ಕ್ಯಾಲ್ಸಿಯಂ? ಸೊ ಪ್ರಕೃತಿಗೆ ಎಲ್ಲ ಮಾಡಲಿಕ್ಕೆ ಗೊತ್ತಿದೆ. ನಾವು ಮಿಡ್ಲಲ್ಲಿ ಬರ್ತಾ ಇದ್ದೇವೆ. ಇಲ್ಲ 40 ಆಯಿತು ನನಗೆ ಇದು ಬರ್ತದೆ, ಚೆಕ್ ಮಾಡಿಸುದಾ, ಕ್ಯಾನ್ಸರ್ ಬರ್ತದೆ, ಎಲ್ಲ ಬಂದು ಈಗ ನೋಡಿ ಎಷ್ಟು ಜನ ಈಗ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಯಾಕೆ ಸಾಯ್ತಾ ಇದ್ದಾರೆ ಅಂತ ಹೇಳಿದರೆ, ನಮಗೆ ಎಲ್ಲ ಗೊತ್ತಿದೆ. ಗೊತ್ತಿದ್ದ ಕಾರಣ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಬಾಡಿಯನ್ನು ಅದೇ ರೀತಿ ಮಾಡ್ತಾ ಇದೆ. ನಾವೇ ಅದನ್ನ ನಾವು ಮಿಡ್ಲಲ್ಲಿ ಬರ್ತಿದ್ದೆ. ಗಣಪತಿಯ ಮೆರವಣಿಗೆ ಬರುವಾಗ ನೋಡಿ, ನೀವು ಗಣಪತಿಯ ಮೆರವಣಿಗೆ ಹೋಗ್ತಾ ಇರುವಾಗ ಒಬ್ಬ ಎಲ್ಲಿ ಬೇಕಾದರೂ ಯಾವ ಊರಲ್ಲಿ ಹೋದರೆ ಕೂಡ ಒಬ್ಬ ಎದುರು ಇರ್ತಾನೆ, ಸ್ವಲ್ಪ ಕುಡಿದು ಹೀಗೆ ಮಾಡಿಕೊಂಡು, ಹೌದಲ್ವಾ? ಹೀಗೆ ಮಾಡಿಕೊಂಡು ಹೋಗ್ತಾ ಇರ್ತಾನೆ, ಹೌದಲ್ವಾ? ಡ್ರೈವರ್ ನೋಡೋದಿಲ್ಲ ಅವನನ್ನು. ಡ್ರೈವರಿಗೆ ಗೊತ್ತಿಲ್ವ ಡ್ರೈವಿಂಗ್ ಮಾಡಲಿಕ್ಕೆ? ಬಟ್ ಇವ ತಿಳ್ಕೊಳ್ಳೋದು ನನ್ನಿಂದಾಗಿ ಮೆರವಣಿಗೆ ಹೋಗೋದಂತ. ಹಾಗೆ ನಾವು ಕೂಡ ಎಲ್ಲ ನನ್ನಿಂದ ಆಗೋದು. ಪ್ಲ್ಯಾನಿಂಗ್ 75 ವರ್ಷ ಆಯಿತು, ಇನ್ನೂ ದುಡಿತಾ ಇದ್ದೀರಿ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದರೆ, ಫ್ಯೂಚರ್ ನೋಡಬೇಕಲ್ವಾ? ನಾನೇ ಕಂಟ್ರೋಲ್ ಮಾಡ್ಕೊಂಡು ನಾನೇ ಒಬ್ಬ ಒಂದು ಇದಿದ್ದಲ್ವಾ, ಅಲ್ಲಿ ಗೋಡೆಯಲ್ಲಿ ನಿಂತಿತ್ತಂತೆ. ಮತ್ತೊಂದು ಹಲ್ಲಿ ಕೇಳಿತಂತೆ, ಬರ್ತೀಯನ ಪಿಕ್ಚರಿಗೆ ಅಂತ. ಇದು ಹೇಳಿದಂತೆ, ಬರ್ಲಿಕ್ಕೆ ಆಸೆ ಉಂಟು ನನಗೆ, ಬಟ್ ಈ ಗೋಡೆಯನ್ನು ಯಾರು ನಿಲ್ಲಿಸೋದಂತ. ಸೊ ಅಲ್ಲಿ ಅಂತ ತಿಳ್ಕೊಳ್ಳಿ, ನನ್ನಿಂದ ಈ ಗೋಡೆ ನಿಂತದಂತ. ಸೊ ಎಷ್ಟರೊಳಗೆ ನಾವು ಕಾನ್ಷಿಯಸ್ಲಿ ಮಿಡ್ಲಲ್ಲಿ ಇಂಟರ್ಫಿಯರ್ ಆಗ್ತೇವೆ, ಅಷ್ಟು ನಮ್ಮ ಲೈಫಲ್ಲಿ ಪ್ರಾಬ್ಲಮ್ ಬರ್ತದೆ. ಯಾವಾಗ ನಾವು ಬಿಟ್ಟೇವ ನೋಡಿ, ಯಾರು ಜೀವನದಲ್ಲಿ ಸಕ್ಸಸ್ ಆದವರ ಬಗ್ಗೆ ಮಾತಾಡಿ ಕೇಳಿ, ಅವರ ಹತ್ರ ಅವರ ಲೈಫ್ ಜರ್ನಿಯನ್ನು ಕೇಳಿ, ಅವರ ಬುಕ್ಕನ್ನು ಓದಿ, ನಮಗೆ ಗೊತ್ತಿಲ್ಲ, ತನ್ನಷ್ಟಕ್ಕೆ ಆಗ್ತಾ ಹೋಯ್ತು ಅಂತ ಹೇಳ್ತಾರೆ, ಹೌದಲ್ವಾ? ಹೇಗೆ ಆಗ್ತಾ ಹೋಯ್ತು ಅಂತ ಹೇಳಿದರೆ, ಕ್ಲಿಯರ್ ಇರಬೇಕು ನಮಗೆ ಏನಾಗಬೇಕಂತ ಪಿಕ್ಚರಲ್ಲಿ. ಎಲ್ಲಿರಬೇಕು ಮೇಡಮು? ಪಿಕ್ಚರಲ್ಲಿ ಇರಬೇಕು, ಅಫರ್ಮೇಷನಲ್ಲೆಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಅದೆಲ್ಲ ತೆಗೀರಿ ತಲೆಯಿಂದ. ಸಬ್ಕಾನ್ಷಿಯಸ್ ಖಾಲಿ ನಿಮಗೆ ಗೊತ್ತಿರಬೇಕು ನೀವು ಏನಾಗಬೇಕು, ಇಷ್ಟೇ. ಹೇಗೆ ಆಗ್ತದೆ ನಿಮಗೆ ಬೇಡ, ಅದು ಪ್ರಕೃತಿಯ ಕೆಲಸ, ಅದು ಮಾಡತ್ತೆ. ನಿಮ್ದು ಬರೀ ಚಿತ್ರ ನೋಡ್ಬೇಕು, ಚಿತ್ರ ಮಾತ್ರ ಅದಕ್ಕೆ ಅರ್ಥ ಆಗುದು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಕಾಲಲ್ಲಿ ನೋವು ಇದೆ ಅಂತ ತಿಳ್ಕೊಳ್ಳುವ, ನೀವೇನು ಮಾಡ್ತೀರಿ? ನನ್ನ ಕಾಲು ನೋವಾಗಲಿ, ನೋವು ವಾಸಿ ಆಗಲಿ, ಕಾಲು ವಾಸಿ ಆಗಲಿ, ಇದನ್ನು ಮಾಡ್ತೀರಿ ನೀವು, ಹೌದಲ್ವಾ? ಅದು ಮಾಡಬಾರ್ದು. ಕಾಲು ವಾಸಿ ಆದ ನಂತರ ನೀವು ಟ್ರಕ್ಕಿಂಗ್ ಮಾಡೋದು, ನೀವು ತಿರುಗಾಡೋದು ನಿಮ್ಮ ಮನೆಯವರೊಟ್ಟಿಗೆ, ಇದನ್ನು ನೋಡಿದಾಗ ಮೈಂಡ್ ಅರ್ಥ ಮಾಡ್ಕೊಳ್ತದೆ ಏನು ಬೇಕು ಇವನಿಗೆ ಅಂತ. ಸೂಪರ್. ಇದರ ಬಗ್ಗೆ ಪ್ಲಾಸಿಬೋ ಎಫೆಕ್ಟ್ ಬಗ್ಗೆ ತುಂಬ ಎಲ್ಲ ಸಂಶೋಧನೆ ಆಗಿದೆ, ನಿಮಗೆ ಕೂಡ ಗೊತ್ತಿರ್ಬೋದು, ನೆಟ್ಟಲ್ಲಿ ಕೂಡ ಬೇಕಾದ್ರೆ ಸರ್ಚ್ ಮಾಡ್ಬೋದು ಎಲ್ಲ. ಅಂತ ಹೇಳಿದರೆ ಮೈಂಡಿಗೆ ಆ ಪವರ್ ಇದೆ, ಅದನ್ನು ನಾವು ಕ್ಲಾಸಲ್ಲಿ ಕೂಡ ತೋರಿಸ್ತೇವೆ. ಮೈಂಡಿಗೆ ಹೇಗೆ ಪವರ್ ಇದೆ. ನಾನು ಸ್ಟೇಜಲ್ಲಿ ಮಾಯ ಆಗ್ತೇನೆ, ನಾನು ಕತ್ತಲೆ ಬೆಳಗ್ಗೆ ನಿಮಗೆ ಇಲ್ಲಿಯೇ ನಾನು ಹಾವನ್ನು ಬೆಕ್ಕನ್ನೆಲ್ಲ ತೋರಿಸ್ತೇನೆ. ಸೊ ಅದು ಹೇಗೆ ಮೈಂಡಿಗೆ ಇರುವುದು, ಆ ಪವರ್ ಇದೆ. 6th ಲೆವೆಲಲ್ಲಿ ಮೈಂಡ್ ಬೇರೆ ಬೇರೆ ರೀತಿಯಲ್ಲಿ ನೋಡ್ತದೆ. ನಿಮ್ಗೆ ಅಷ್ಟು ಲೈಟ್ ಇರುವಾಗ ನಾನು ಬೆಕ್ಕು ಹಾವು ತೋರಿಸ್ಬೋದು ಅಂತ ಹೇಳಿದರೆ, ಕತ್ತಲೆಯಲ್ಲಿ ದೆವ್ವ ಕಾಣೋದು, ತಪಸ್ ಮಾಡಿದವನಿಗೆ ದೇವರು ಕಾಣೋದು ದೊಡ್ಡ ವಿಷಯವಾ? ನೀವು ಒಂದು ಸಲ ನೀವು ಎಲ್ಲಿ ಅಬ್ಸರ್ವ್ ಎಫೆಕ್ಟ್ ಅಂದರೆ ಅದು ನೀವು ಎಲ್ಲಿಗೆ ಅಬ್ಸರ್ವ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಯೆಲ್ಲೋ ಕಲರ್ ಎಲ್ಲಿ ಎಲ್ಲ ಇದೆ ನೋಡಿ,
ನೀವು ಈ ಯೆಲ್ಲೋ ಕಲರನ್ನು ಹುಡುಕುವಾಗ ನಿಮಗೆ ಬೇರೆ ಕಲರ್ ಯಾವುದು ಕೂಡ ಕಾಣುದಿಲ್ಲ ಅಂತಲ್ಲ, ಕಾಣ್ತದೆ, ಬಟ್ ಅಬ್ಸರ್ವ್ ಆಗೋದಿಲ್ಲ. ಸೊ ನೀವು ಎಲ್ಲಿ ನೀವು ಕನ್ಸಂಟ್ರೇಷನ್ ಮಾಡ್ತೀರಾ ಅಲ್ಲಿಗೆ ಬರ್ತದೆ. ನೀವು ಸಫರಿಂಗ್ನ ಬಗ್ಗೆ, ಫ್ಯೂಚರ್ ಬ್ಲಾಂಕ್ನ ಬಗ್ಗೆ ಇದನ್ನು ನೋಡಿದರೆ ನೋಡಿ, ನಿಮಗೆ ಒಂದು ಹೀರೋಯಿನ್ ಅಂತ ಹೇಳಿದ ಕೂಡಲೇ ಒಬ್ಬಳು ಫಿಟ್ ಇದ್ದ ಒಳ್ಳೆ ಎನರ್ಜೆಟಿಕ್ ಆದ ಹೆಣ್ಣು ಕಣ್ಣಿಗೆ ಬರ್ತದೆ. ಒಬ್ಬ ಹೀರೋ ಅಂತ ಹೇಳಿದರೆ ಒಳ್ಳೆ ಫಿಟ್ ಆಗಿದ್ದ ಹೀಮ್ಯಾನ್ ಬರ್ತದೆ. ನನ್ನ ಬಗ್ಗೆ ಹೇಳಿದೆ, ನೈಟಿ ಹಾಕ್ಕೊಂಡು ರಾತ್ರಿ ತಿರುಗಾಡ್ತಿರ್ತೀರಿ ಈಗ ಕೂದಲು ಬಿಟ್ಕೊಂಡು. ನಿಮ್ಮ ಬಗ್ಗೆ ಹೇಳೋದಲ್ಲ ನಾನು, ಅಂದರೆ ನಮ್ಮ ಬಗ್ಗೆ ನಮಗೆ ಮೆಟಫರ್ ಆಗಿರುವುದು. ಸೊ ನಮ್ಮ ಬಗ್ಗೆ ನಮಗೆ ಆ ಮೆಟಫರ್ ಇರುವಾಗ ನಮ್ಮೊಳಗಿನ ಕಟ್ಟಪ್ಪ ಏನು ಮಾಡ್ತಾನೆ ಅದೇ ರೀತಿ ಮಾಡ್ತಾನೆ ಅಲ್ವಾ. ನೋಡಿ ಎಂಥ ಮಾತು. ಅದಕ್ಕೆ ನಾನು ಹೆಂಗಿರ್ಬೇಕು, ನಮ್ಗೆ ಆಟಿಟ್ಯೂಡ್ ಇರಬೇಕು, ನಾನು ಯಾರು. ನೋ ವಂಡರ್ ದೇ ಸೇ ಡ್ರೀಮ್ ಬಿಗ್ ಅನ್ನೋದು ಇಂಡೈರೆಕ್ಟ್. ಡ್ರೀಮ್ ಎಲ್ಲ ಬೇಡ, ಅದೇ ನಾನು ಹೇಳುದಲ್ವಾ. ಈಗ ನಮ್ಗೆ ಈ ರೀತಿ ಒಂದು ಮಾಡಿದ ಕೂಡಲೇ ನಮ್ಗೆ ಎಲ್ಲ ಓದಿದ್ದು ನೆನಪು ಬರ್ತದೆ, ಡ್ರೀಮ್ ಬಿಗ್. ಅದಲ್ಲ, ಸಿಂಪಲ್ ಇಷ್ಟು ಹೇಳುದು ನಾನು. ನಮ್ಗೆ ಏನಾಗಬೇಕು ಅಷ್ಟು ಮಾತ್ರ ಗೊತ್ತಿಲ್ಲ, ಹೇಗಾಗಬೇಕು ಅದು ನಂಗೆ ಬೇಡ. ಆಗದಿದ್ರೆ ಮತ್ತೆ ನೋಡಿ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಈ ಇದಕ್ಕೆ ಮಾಡಿದ್ದು ಮೇಡಮ್ ಎಲ್ಲ ಈ ವ್ರತ, ಉಪವಾಸ, ಒಂದು ಅನುಷ್ಠಾನ ಇದೆಲ್ಲ ಮಾಡಿದ್ದು ಇದಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ ನೀವು ಒಂದು 41 ದಿನ ಅದರ ಮೇಲೆ ಕನ್ಸಂಟ್ರೇಷನ್ ಮಾಡ್ತೀರಿ. ಮಗಳಿಗೆ ಮದುವೆ ಆಗಬೇಕಂತಲೇ ಕೂತೀರಿ 40 ದಿನ ಊಟ ಎಲ್ಲ ಮಾಡಿದೆ. ಮೈಂಡ್ ಕೇಳ್ತದೆ ಏನಂತೆ ಮೈಂಡಿಗೆ ಆ ಪವರ್ ಇದೆ. ಅದೇ ಪ್ರಶ್ನೆ ಇತ್ತು. ಯಾಕೆಂದರೆ ಈಗ ಮನಸ್ಸನ್ನು ಕೆಲವರು ಚಂಚಲ ಅಂದರು, ಕೆಲವರು ಕೋತಿ ಅಂದರು. ಇನ್ನೊಂದು ಸತಿ ಹೇಳ್ತಾರೆ ಮನಸ್ಸು ಹೇಳದಂಗೆ ನೀ ಕೇಳೋದಲ್ಲ, ನೀವು ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂತ. ಇವೆಲ್ಲ ಪದಗಳು ಬಂದಿದೆಯಲ್ಲ. ಈಗ ನಾನು ಈ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಅರ್ಥೈಸ್ಕೊಂಡು ನನ್ನ ಮನಸ್ಸನ್ನು ನಾನು ಹೆಂಗೆ ಇಟ್ಕೋಬೇಕು, ನನ್ನ ಚಿತ್ರಣ ಏನಿದೆ ನಾನು ಹೇಗಿರಬೇಕು, ಅದ್ರ ಮಧ್ಯದಲ್ಲಿ ಎಲ್ಲ ಗೋಡೆಗಳು ನಾವೇ ಹಾಕೋತೀವಲ್ಲ, ಅದು ಇಲ್ಲದೆ ಇರೋ ಹಾಗೆ ಹೇಗೆ ಕನ್ಸಿಸ್ಟೆಂಟಾಗಿ ನಾನು ಏನು ಮಾಡಬೇಕು. ಆ್ಯಕ್ಚುಲಿ ನೋಡಿದರೆ ಮೇಡಮು ಮನಸ್ಸು ಎನ್ನುವುದು ಇಲ್ವಾ, ಎಕ್ಸಿಸ್ಟೆನ್ಸೇ. ಹೌದಾ? ಬಟ್ ನಾವು ಈಗ ಹೇಳುವಾಗ ಹೌದು ಅಂತ ಹೇಳ್ತೀರಿ ನೀವು. ನೀವಂತ ಹೇಳಿದ್ರೆ ನಿಮ್ಮ ವಿಷಯ ಹೇಳ್ತಿಲ್ಲ. ಯಾರಿಗೂ ಕೂಡ ನಾವು ಹೇಳುವಾಗ ಆ್ಯಕ್ಚುಲಿ ಮನಸ್ಸು ಇಲ್ಲ ಅಂತ ಹೇಳಿದರೆ ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ಅವರಿಗೆ ಕ್ವಶನ್ ಮಾಡಲಿಕ್ಕೂ ಗೊತ್ತಿಲ್ಲ. ಇಲ್ಲ ನನಗೆ ಮನಸ್ಸು ಇದೆ ಅಂತ ಹೇಳ್ಬೇಕಲ್ವ ಅವರು. ಎಲ್ರಿಗೆ ಮನಸ್ಸು ಇದೆ, ಅವ್ರು ಹೇಳ್ಬೇಕು ಇಲ್ಲ ಮನಸ್ಸು ಇದೆ ಅಂತ ಹೇಳ್ಬೇಕಲ್ವಾ. ಬಟ್ ನಾವು ಮನಸ್ಸು ಇಲ್ಲ ಅಂತ ಹೇಳುವಾಗ ತಲೆ ಅಲ್ಲಾಡಿಸ್ತಾರೆ. ಆ್ಯಕ್ಚುಲಿ ಮನಸ್ಸಿರೋದು ಈ 10% ಕಾನ್ಸಿಯಸ್ ಮಾತ್ರ, ಬಟ್ ಮನಸ್ಸಲ್ಲ ಅದು. Wake up to fresh ideas. Repose. ಈ ಬಾಡಿ ಮತ್ತು ಮೈಂಡ್ ಬೇರೆ ಬೇರೆ ಅಲ್ಲ, ನಾವು ಅದನ್ನು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೇವೆ. ಬಾಡಿ ಮತ್ತು ಮೈಂಡ್ ಒಂದೇ ಮೇಡಮ್. ಸರಿ. ಬಾಡಿದ್ದೇ ಸೂಕ್ಷ್ಮ ರೂಪ ಮನಸ್ಸು, ಮೈಂಡ್ ಇದ್ದೇ ಸ್ಥೂಲ ರೂಪ ಬಾಡಿ. ಅರ್ಥ ಆಯ್ತಾ? ಹೇಗೆ ಅಂತ ಹೇಳಿದ್ರೆ ನೋಡಿ, ನನಗೆ ಒಂದು ಕೈ ಮುಟ್ಟಿ ಮನುಷ್ಯನ ಅಲ್ಲ, ನಾನೇನು ದೊಡ್ಡ ಇದಂತಲ್ಲ, ನಮಗೆ ಸ್ವಲ್ಪ ಗೊತ್ತಿದೆ ವಿದ್ಯೆ. ಅರ್ಥ ಆಯ್ತಾ? ಒಂದು ಮನುಷ್ಯನ ಕೈ ಮುಟ್ಟಿದ್ರೆ ಗೊತ್ತಾಗ್ತದೆ ಇವನ ಮೈಂಡ್ ಎಷ್ಟು ಡಿಸ್ಟರ್ಬ್ ಇದೆ ಅಂತ. ಎಲ್ಲ ಕ್ಲಿಯರ್ ಇದೆ, ನಾನು ಕರೆಕ್ಟ್ ಇದ್ದೇನೆ ಅಂತ ಹೇಳ್ತಾರೆ ಎಲ್ಲರೂ. ಅರ್ಥ ಆಯ್ತಾ? ನಾವೇನಾದರೂ ಒಬ್ಬರನ್ನು ಹಿಪ್ನೋಸಿಸ್ ಮಾಡುವಾಗ ಎಲ್ಲ ಕೈಯನ್ನೆಲ್ಲ ಟಚ್ ಮಾಡೋದು ಅದಕ್ಕೆ. ಯಾಕೆ ಅಂತ ಹೇಳಿದರೆ ಕೈ ಮುಟ್ಟಿದಾಗ ನಮಗೆ ಗೊತ್ತಾಗ್ತದೆ ಇದು ಆಗ್ತದ ಇವನು ಆಗುವವನೇ ಇಲ್ವಾ ಅಂತ. ಅಂತೇಳಿದರೆ ಮೈಂಡ್ ಎಷ್ಟು ಸ್ಟಿಫ್ ಆಗ್ತದಲ್ಲೋ ಬಾಡಿ ಅಷ್ಟು ಸ್ಟಿಫ್ ಆಗ್ತದೆ. ಕೆಲವರೆಲ್ಲ ಹೇಳ್ತಾರೆ ನೋಡಿ, ನನಗೆ ಇಲ್ಲಿಂದ ಇಲ್ಲಿವರೆಗೆ ನೋವು ಆಗ್ತುಂಟು, ಬೆನ್ನಲ್ಲಿ ಇಲ್ಲಿ ಇಟ್ಕೊಂಡಾಗುತ್ತೆ, ಸೊಂಟ ನೋವು, ಇದೆಲ್ಲ ಸ್ಟ್ರೆಸ್ಸಿಂದ ಬರುವಂಥದ್ದು. ಒಂದೇ ಮಸಲ್ ಅದು ಮೇಲಿಂದ ಕೆಳಗಿನವರೆಗೆ. ಅರ್ಥ ಆಯ್ತಾ? ಸೊ ನಿಮ್ಮ ಮೈಂಡ್ ಎಷ್ಟು ರಿಜಿಡ್ ಆದಷ್ಟು ನಿಮ್ಮ ಬಾಡಿ ರಿಜಿಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಬಾಡಿ ಎಷ್ಟು ಲೂಸ್ ಆಯಿತು ಅಷ್ಟು ನಿಮ್ಮ ಮೈಂಡ್ ಲೂಸ್ ಆಗ್ತಾ ಉಂಟು. ಅದಕ್ಕೆ ರಿಲ್ಯಾಕ್ಸೇಷನ್ ಅಂತ ಹೇಳಿದೆ, ಬಾಡಿಯನ್ನು ಲಾಸ್ ಬಿಡಿ ಅಂತ ಹೇಳೋದು. ನಾವು ಮೆಡಿಟೇಷನ್ ಮಾಡುವಾಗ ಕೂಡ ಏನಾಗ್ತೇವೆ, ಎಲ್ಲ ನೋಡಿದ್ದೆ, ನಮಗೆ ಏನು ಅನುಭವ ಎನ್ನುವುದು ವಿಷಯವಿಲ್ಲ. ಅರ್ಥ ಆಯ್ತಾ? ಮೆಡಿಟೇಷನ್ ಅಂತ ಹೇಳಿದ್ರೆ ಈಗ ಕೂತ್ಕೊಳ್ತೇವೆ ಡೈರೆಕ್ಟ್. ಹೀಗೆ ಮಾಡಿದಾಗ ನೀವು 100 ವರ್ಷ ಕೂತ್ರು ಮೆಡಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಬಾಡಿಯನ್ನು ಯಾವಾಗ ಲೂಸ್ ಬಿಡ್ತೀರಾ ಆಗ ಮಾತ್ರ ನಿಮಗೆ ನಿಮ್ಮ ಮೈಂಡ್ ಡೀಪಿಗೆ ಹೋಗ್ಲಿಕ್ಕೆ ಆಗೋದು. ಕೆಲವರೆಲ್ಲ ನೋಡಿ ನಮ್ಮನ್ನು ಮಾಡುವಾಗ ಇದು ಕುತ್ತಿಗೆಯನ್ನು ಲೂಸ್ ಬಿಡಿ ಅಂತ ಹೇಳಿದರೆ ಈಗ ಟೈಟೇ ಮಾಡ್ತಾರೆ, ಬರುವುದಿಲ್ಲ ಕೆಳಗೆ. ಸೊ ಬಾಡಿ ಮತ್ತು ಮೈಂಡ್ ಬೇರೆ ಬೇರೆ ಅಲ್ಲ. ಸರಿ. ನೀವು ಬಾಡಿ ಎಷ್ಟು ಮೈಂಡ್ ಲೂಸ್ ಆಗ್ತದೆ ಬಾಡಿ ಅಷ್ಟು. ಯಾಕೆ ಹುಚ್ಚರಿಗೆ ಒಂದು ಕಡೆ ಕೂರ್ಲಿಕ್ಕೆ ಆಗೋದಿಲ್ಲ, ಅಥವಾ ಮೈಂಡಲ್ಲಿ ಡಿಸ್ಟರ್ಬ್ ಇದ್ದವರು ನೋಡಿ ಅವರು ಕಣ್ಣು ಮುಚ್ಚಿತಿರ್ತಾರೆ ಪದೇ ಪದೇ ಹೀಗೆ ನೋಡಿ ಎಂತೆಂಥ ಅದ್ಭುತ. ಅದೇ ನಾನು ಹೇಳಿದ್ದು, ಭಾರತದಲ್ಲಿ ಏನೆಲ್ಲ ವಿಷಯ ಇದೆ ಅಂತ ಹೇಳಿದರೆ ಧರ್ಮಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಅಷ್ಟು ಸ್ಟಡಿ ಮಾಡಿದ್ದಾರೆ ಮೈಂಡ್ನ ಬಗ್ಗೆ. ಏನಂತ ಹೇಳಿದರೆ ತ್ರಾಟಕ ವಿದ್ಯೆ ಅಂತ ಇರ್ತದೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚದೆ ನೋಡಲಿಕ್ಕೆ ಒಂದು ವಸ್ತುವನ್ನು. ಸೊ ಒಂದು ವಸ್ತುವನ್ನು ಈಗ ನೋಡ್ತಾ ಇದ್ದಾಗ ನೋಡಿ ಥರ್ಡ್ ಐಯನ್ನು ಆ್ಯಕ್ಟಿವೇಟ್ ಮಾಡೋದು, ಇದೆಲ್ಲ ನಾವು ಅದೇ ನಾನು ಹೇಳಿದಲ್ಲ. ಏನಾದರೂ ಮಾತಾಡಿದರೆ ಪುಸ್ತಕದೇ ನೆನಪು ಬರ್ತದೆ ಮನುಷ್ಯನಿಗೆ. ಥರ್ಡ್ ಐ ಅಂತ ಏನೋದು ಏನು ವಿಶೇಷ ಅಲ್ಲ, ನಿಮಗೂ ಇದೆ ನನಗಿದೆ ಎಲ್ರಿಗಿದೆ. ಅಂದರೆ ಹೆಂಗೆ? ಒಂದು ಮರದಲ್ಲಿ ಒಂದು ಮಂಗ ಮರಿ ಇರ್ತದೆ, ಹೌದಲ್ವಾ? ಮಂಗ ಮರಿ ಹೊರಗೆ ಬರುವಾಗ ಅದು ಬಂದು ಒಂದು ಇದನ್ನು ಕೊಂಬೆಯನ್ನು ಇಟ್ಕೊಳ್ತದೆ.
ಆ ಮಂಗನ ಮರಿಗೆ ಹೇಗೆ ಗೊತ್ತು ನಾನು ಭೂಮಿಯಲ್ಲಿದ್ದೇನೆ, ಒಂದು ಮರದ ಮೇಲೆ ಇದ್ದೇನೆ, ನಾನು ತಾಯಿಯಿಂದ ಹೊಟ್ಟೆಯಿಂದ ಬಂದ ಕೂಡಲೇ ಮರದ ಇದನ್ನು ಕೊಂಬೆಯನ್ನು ಇಟ್ಕೊಳ್ಳದಿದ್ರೆ ಬೀಳ್ತೇನೆ, ಅದಕ್ಕೆ ಹೇಗೆ ಗೊತ್ತು? ಅದು ಇಟ್ಕೊಳ್ದಿದ್ರೆ ಬೀಳ್ತದೆ, ಹೌದಲ್ವಾ? ಸೈಬೀರಿಯಾದಿಂದೆಲ್ಲ ನಿಮ್ಮ ಆಸ್ಟ್ರೇಲಿಯಾದಿಂದ ಎಲ್ಲ ನಿಮ್ಮ ರಂಗನತಿಟ್ಟಿಗೆಲ್ಲ ಹಕ್ಕಿಗಳು ಬರ್ತವೆ. ಯಾವುದಾದ್ರೂ GPS ಇದೆ ಅದಕ್ಕೆ? ಯಾವ ಮ್ಯಾಪು ಇಲ್ಲ. ಇಲ್ಲ. ನಾನು ತುಂಬ ಸಲ ಹೇಳಿದ್ದೇನೆ ಇದನ್ನು. ಒಂದು ಟಾರ್ಟಾಯ್ಸ್ ಇದಲ್ವ, ಏನು ಆಮೆ. ಸೊ ಆಮೆ ಏನು ಮಾಡ್ತದೆ, ಮರಿ ಇಡಲಿಕ್ಕೆ, ಮೊಟ್ಟೆ ಇಡಲಿಕ್ಕೆ ಸಮುದ್ರದ ಬದಿಗೆ ಬರ್ತದೆ, ಮೊಟ್ಟೆ ಇಟ್ಟು ಹೋಗ್ತದೆ. ಕರೆಕ್ಟ್ 6 ತಿಂಗಳ ನಂತರ ಅದರಿಂದ ಮರಿ ಹೊರಗೆ ಬರುವಾಗ ಅದು ವಾಪಸ್ ಬರ್ತದೆ. ಅದರ ಹತ್ರ ಏನು ಪಂಚಾಂಗ ಇದೆ, ವಾಚ್ ಇದೆ? ಕಾಡಿಯಲ್ಲಿ ಎಲ್ಲೋ ಒಂದು ಉತ್ತದ ಇಡೆಯಲ್ಲಿ ಒಂದು ದೊಡ್ಡ ಮರದ ಬುಡದಲ್ಲಿ ಒಂದು ಹೆಣ್ಣು ಹಾವು ಇದ್ದರೆ ಗಂಡು ಹಾವು 8 ಕಿಲೋಮೀಟರ್ ದೂರದಿಂದ ಎಲ್ಲ ಹುಡ್ಕೊಂಡು ಹೋಗ್ತದೆ. ನಮಗೆ ಒಂದು ಮಾಲಲ್ಲಿ ಮೊಬೈಲ್ ಇದ್ದು ಕೂಡ ಹುಡುಕ್ಲಿಕ್ಕೆ ಆಗೋದಿಲ್ಲ. ಎಲ್ಲಿದ್ದಿ ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದರೆ ಈಗ ಇರುವೆ ಬರೋದಿಲ್ಲ. ಎಲ್ಲಿಯಾದರೂ ಅಷ್ಟಮಗಳ ಪ್ರಶ್ನೆಯಲ್ಲಿ ಜ್ಯೋತಿಷಿಗಳ ಹತ್ರ ಕೇಳಿ ಬರ್ತದೆ ಅದು ಅಂತ ಹೇಳಿದರೆ, ಸಬ್ಕಾನ್ಷಿಯಸ್ಲಿ ಎಲ್ಲರೂ ಒಬ್ರಿಗೊಬ್ರು ಇಂಟರ್ ಕನೆಕ್ಟೆಡ್, ಎಲ್ರಿಗೆ ಎಲ್ಲ ಗೊತ್ತಿದೆ. ಅರ್ಥ ಆಯ್ತಾ? ನಮಗೆ ಯಾಕೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ನಾವು ತಿಳ್ಕೊಂಡಿದ್ದೇವೆ ನಮ್ಮನ್ನು ಮನುಷ್ಯರಂತ. ಈಗ ಒಂದು ದನವನ್ನಾಗಲಿ ಒಂದು ನಾಯಿಯನ್ನಾಗಲಿ ನೀರಿಗೆ ತಗೊಂಡೋಗಿ ಬೀಸಾಡಿದರೆ ಅದು ಈಜ್ತದಿಲ್ವಾ? ನೋಡಿ, ಇದನ್ನೇ ನಿಮಗೆ ನಾನು ಅರ್ಥ ಮಾಡಿಸಿದ್ದೀನಿ. ನಿಮಗೆ ಅರ್ಥ ಮಾಡಿಸು ಅಂತ ಹೇಳಿದರೆ ನೀವು ಕೇಳಿದ್ರಲ್ವ ಆಗ, ಕಾನ್ಸಿಯಸ್ ಅನ್ನು ಬಿಡುವುದು ಹೇಗೆ, ಸಬ್ ಕಾನ್ಸಿಯಸ್ ಅನ್ನು ಹಿಡಿಯುವುದು ಹೇಗೆ ಅಂತ. ಬಿಡಿಲಿಕ್ಕೆ ಏನಿಲ್ಲ, ಅರ್ಥ ಆಯ್ತಾ? ದನವನ್ನು ನೀರಿಗೆ ಬೀಸಾಡಿದರೆ ಅದು ಈಜ್ತದೆ, ಯಾಕೆಂತೇಳಿದ್ರೆ ನಾರ್ಮಲ್ ಅದು. ನಮ್ಮನ್ನು ಬೀಸಾಡಿದರೆ ಯಾಕೆ ಮುಳುಗ್ತೇವೆ ನಾವು? ನಮಗೆ ಗೊತ್ತಿದೆ ನಮಗೆ ಈಜ್ಲಿಕ್ಕೆ ಗೊತ್ತಿಲ್ಲ. ನಾವು ಮೈಂಡಿಗೆ ಕೊಟ್ಟಿದ್ದೇವೆ ಪ್ರೋಗ್ರಾಮಿಂಗ್, ನಮಗೆ ಈಜ್ಲಿಕ್ಕೆ ಗೊತ್ತಿಲ್ಲ, ಮುಳುಗ್ತೇವೆ. ಸತ್ತ ನಂತರ ಮೇಲೆ ಬರ್ತೇವೆ, ಯಾಕೆ? ಅದಕ್ಕೆ ಗೊತ್ತಿಲ್ಲ, ಈಜ್ಲಿಕ್ಕೆ ಗೊತ್ತಿಲ್ಲ ಅಂತ. ಅಲ್ಲ, ಹೆಣಕ್ಕೆ ಗೊತ್ತಿಲ್ಲ ಮೇಡಮ್ ಈಜ್ಲಿಕ್ಕೆ ನನಗೆ ಗೊತ್ತಿಲ್ಲ ಅಂತ. ಜೀವ ಇದ್ದವನಿಗೆ ಅಲ್ವ ಗೊತ್ತಿರೋದು. ಈ ಕಾನ್ಸಿಯಸ್ ಮೈಂಡ್ ಮೊದಲಲ್ಲಿ ಬಂದೇ ಪ್ರಾಬ್ಲಮ್ ಎಲ್ಲ. ಅದನ್ನು ಆಫ್ ಮಾಡ್ಕೊಂಡು ತೆಗೆದೇ ಬದುಕಬೇಕು ಅನ್ನೋದನ್ನ ಇವತ್ತು. ಸೊ ಅದನ್ನು ತೆಗೀಲಿಕ್ಕೆ ಬಿಡಲಿಕ್ಕೆ ಏನಿಲ್ಲ, ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲ. ನಿಮ್ಮ ಹಾರ್ಟ್ ವರ್ಕ್ ಮಾಡ್ತಾಯಿದೆ. ನೀವು ಧ್ಯಾನಕ್ಕೆ ಕೂತಾಗ ಮೇಡಮು, ನಿಮ್ಮ ಹಾರ್ಟ್ ವರ್ಕ್ ಮಾಡ್ತಾಯಿದೆ, ಲಿವರ್ ವರ್ಕ್ ಮಾಡ್ತಾಯಿದೆ, ಕಿಡ್ನಿ ವರ್ಕ್ ಮಾಡ್ತಾಯಿದೆ, ಎಲ್ಲ ವರ್ಕ್ ಮಾಡ್ತಾಯಿದೆ. ಮೈಂಡ್ ಯಾಕೆ ವರ್ಕ್ ಮಾಡಬಾರ್ದು ಅಂತ ನಾನು ಕೇಳೋದು. ಬಟ್ ನಾವೇನು ನನಗೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ಕೂತ ಕೂಡಲೇ ನನ್ನ ಮೈಂಡ್ ಎಲ್ಲೆಲ್ಲಿ ಹೋಗ್ತದೆ. ಅರೆ, ಎಲ್ಲೆಲ್ಲಿ ಹೋಗ್ತದೆ ಅಂತ ನೀನು ಧ್ಯಾನಕ್ಕೆ ಕೂತದ್ದು, ಹೌದಲ್ವಾ? ನೀವು ಏನು ಮಾಡಲಿಕ್ಕಿಲ್ಲ ಮೇಡಮ್, ಖಾಲಿ ಕೂತ್ಕೊಳ್ಳೋದು, ದೇಹವನ್ನು ಒಂದು ಕಡೆ ಕೂರಿಸುವುದು. ನೀವು ಕೂರ್ತಾ ಬಾಡಿ ಯಾವಾಗ ಒಂದು ಕಡೆ ಕೂರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಏನು ಹರಿದಾಡಿದಾಗ ಆಗ್ತದೆ ಮೂಗಲ್ಲಿ, ಇಲ್ಲಿ ಏನಾಗ್ತದೆ, ಇದೆಲ್ಲ ಪ್ರಾರಂಭದಲ್ಲಿ ಆಗ್ತದೆ. ನೀವು ಮಾಡಬಾರ್ದು ಅದನ್ನು, ಜಸ್ಟ್ ಕೂತ್ಕೊಳ್ಳಿಕ್ಕೆ ಕಲಿಬೇಕು. ಏನು ಮಾಡಬೇಡಿ. ನಿಮಗೆ ಧ್ಯಾನ ಅಂತೇಳಿ ಏನೇನೆಲ್ಲ ವಿಜುವಲೈಸೇಷನ್, ಅದಕ್ಕೆ ಗೈಡೆಡ್ ಮೆಡಿಟೇಷನ್, ಅದು ಬೇರೆ. ಧ್ಯಾನ ಅಂತ ಹೇಳಿದರೆ ಖಾಲಿ ಕೂರುವುದು. ನಿಮ್ಮ ದೇಹ ಯಾವಾಗ ಕೂರ್ತದ, ಮನಸ್ಸು ತನ್ನಷ್ಟಕ್ಕೆ ಕೂರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಅಭ್ಯಾಸ ಯೋಗ ಅಂತ ಹೇಳೋದು. ಸರಿ. ಕೂತಾದಾಗ ಈ ಕಾನ್ಷಿಯಸ್ ಮೈಂಡ್ ಹೊರಟೋಗ್ತದೆ. ಯಾವಾಗ ಕಾನ್ಷಿಯಸ್ ಮೈಂಡ್ ಹೊರಟೋಗ್ತದ, ಎಲ್ಲ ಪವರ್ ನಿಮ್ಮ ಹತ್ರವೇ ಇದೆ. ನೀವು ಸಬ್ ಕಾನ್ಷಿಯಸ್ ಮೈಂಡನ್ನು ಪುನಃ ಆಕ್ಟಿವೇಟ್ ಮಾಡಲಿಕ್ಕೆ, ಅದು ಮಾಡಲಿಕ್ಕೆ, ಇದು ಮಾಡಲಿಕ್ಕೆ, ಥರ್ಡ್ ಐ ಆಕ್ಟಿವೇಟ್ ಮಾಡಲಿಕ್ಕೆ ಏನಿಲ್ಲ. ಅರ್ಥ ಆಯ್ತಾ? ಸೊ ನಾವು ತ್ರಾಟಕದಲ್ಲಿ ಇದನ್ನು ಒಂದು ವಸ್ತುವನ್ನು ನೋಡಿದಾಗ ನೋಡಿ, ಕೆಲವೆಲ್ಲ ಮೈಂಡಿದ್ದು ಪ್ರೋಗ್ರಾಮಿಂಗ್ ಇದೆ. ನೀವೀಗ ಇದರ ಒಳಗೆ ಸ್ಟುಡಿಯೋದೊಳಗೆ ಬಂದಾಗ ಇಲ್ಲಿ ಇಷ್ಟೆಲ್ಲ ಐಟಮ್ಸ್ ಇದೆ, ಇಷ್ಟು ವಯರಿಂಗ್ ಇದೆ, ಎಲ್ಲ ಇದೆ. ನಿಮ್ಗೆ ಏನು ಅನಿಸೋದಿಲ್ಲ. ಒಂದು ಚಿಕ್ಕ ಹಾವು ಏನಾದರೂ ಹೋದರೆ ರಪ್ಪ ನೋಡ್ತೀರಲ್ವಾ? ಕತ್ತಲಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ, ಒಂದು ಹಗ್ಗ ಬಿದ್ದಿದೆ, ಒಮ್ಮೆಲೆ ಶಾಕ್ ಆಗ್ತೀರಿ, ನೋಡ್ತೀರಿ ಹಾವು, ಇದು ಹಗ್ಗ, ಹೋದಿರಾ? ಇದು ಮೈಂಡಿದ್ದು ಪ್ರೋಗ್ರಾಮಿಂಗ್. ಓಕೆ. ಬಟ್ ಇದನ್ನು ಇಟ್ಕೊಂಡು ಋಷಿಗಳು ವರ್ಕ್ ಮಾಡಿದ್ರು. ಅಂದರೆ ಹೇಗೆ ಅಂತ ಹೇಳಿದರೆ, ನೀವು ಒಂದು ವಸ್ತುವನ್ನು ನೋಡಿದರೆ ಅದು ಏನಂತ ಕನ್ಫರ್ಮ್ ಆಯ್ತು, ಅಲ್ಲಿಗೆ ಬಿಟ್ರಲ್ವಾ? ಹೌದು. ಓಕೆ. ಸೊ ತ್ರಾಟಕದಲ್ಲಿ ಏನು ಮಾಡ್ತಾರೆ, ಒಂದು ಬಿಂದುವಿನ ಮೇಲೆ, ಒಂದು ಬಟ್ಟೆಯ ಮೇಲೆ, ಒಂದು ಬೆಳಕಿನ ಮೇಲೆ, ಅಥವಾ ನಿಮ್ಮ ಥರ್ಡ್ ಐ ಮೇಲೆ, ಈ ರೀತಿ. ಓಕೆ. ಈ ರೀತಿ ನೋಡಿದಾಗ ಮೈಂಡ್ ಕ್ವಶನ್ ಮಾಡ್ತದೆ, ಏನು ನೋಡ್ತಾ ಇದ್ದ ನೀವು? ಓಕೆ. ಬೆಳಕನ್ನು ನೋಡ್ತಾ ಒಂದು ಬೆಳಕನ್ನು ನೋಡ್ತಾ ಇದ್ದೀರಿ ನೀವು. ನೋಡ್ತಾ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಣ್ಣು ಮುಚ್ಚಿ ಅಲ್ಲ ಸರಿ? ಅಲ್ಲ, ಕಣ್ಣು ತೆಗೆದು ಕಣ್ಣನ್ನು ಮುಚ್ಚದೆ ನೋಡುದು. ಹೀಗೆ ನೋಡ್ತಾ ಅದಕ್ಕೆ ತೋರಿಸ್ತದೆ, ಬೇರೆ ಬೇರೆ ತೋರಿಸ್ತದೆ ನಿಮಗೆ. ಅದರ ಸೂಕ್ಷ್ಮ ನೀವು ಅಷ್ಟು ಸಮಯ ನೋಡೋದನ್ನು ತೋರಿಸ್ತದೆ. ಓಕೆ. ನೀವು ಮತ್ತೆ ಕೂಡ ನೋಡ್ತಾ ಇದ್ದೀರಿ, ಮೈಂಡ್ ಕೇಳ್ತದೆ, ಏನು ನೋಡ್ತಾ ಇದ್ದ ನೀವು? ಓಕೆ. ಸೊ ಏನು ನೋಡ್ತಿದ್ದಾನೆ. ಸ್ವಲ್ಪ ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ಬೋದು, ಬಟ್ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ನೋಡ್ತಾ ಬೇರೆ ಬೇರೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಬೆಳಕು ಕಾಣ್ತದೆ, ಒಂದು ಪಾಯಿಂಟನ್ನು ನೋಡಿದರೆ ಪಾಯಿಂಟ್ ಕಾಣ್ತದೆ, ಅದರ ಸುತ್ತ ಇರುವುದು ಕಾಣ್ತದೆ, ಅದರ ಸೈಡಿದ್ದು ಬಣ್ಣ ಕಾಣ್ತದೆ, ಅದರಲ್ಲಿರೋ ಕಲೆ ಕಾಣ್ತದೆ. ಮತ್ತೆ ಕೂಡ ನೋಡ್ತದೆ, ಏನು ನೋಡ್ತದೆ ಮೈಂಡ್ ಕ್ವಶನ್ ಮಾಡ್ತದೆ, ಏನು ಅದು ಮೈಂಡ್ ಎಲ್ಲ ಒಳಗೆ ಫೈಲ್ ಇರ್ತದೆ, ಆ ಫೈಲನ್ನೆಲ್ಲ ಓಪನ್ ಮಾಡ್ತದೆ, ಏನೆಲ್ಲ ಬೇಕು ಏನು ನೋಡ್ತದೆ. ಆಗ ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಟ್ ಆಗ್ತದೆ. ಅದು ಆ್ಯಕ್ಟಿವೇಟ್ ಆದಾಗ ಸೂಕ್ಷ್ಮ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದು. ಸೂಕ್ಷ್ಮವನ್ನು ಅರ್ಥ ಆಯ್ತಾ? ನಿಮ್ಗೆ ಏನು ಮಾಡಲಿಕ್ಕೆ ನೀವು ದೊಡ್ಡ ಋಷಿ ಆಗಿರಬೇಕು ಅಥವಾ ಬೇರೆ ಲೋಕದಿಂದ ಬಂದಿರಬೇಕು ಏನು ಅಗತ್ಯ ಇಲ್ಲ. ಬ್ರೈನನ್ನು ಐನ್ಸ್ಟೈನ್ 10% ಯೂಸ್ ಮಾಡಿದಂತೆ. ಐನ್ಸ್ಟೈನ್ 10% ಯೂಸ್ ಮಾಡಿದಂತೆ. ಹಾಗಾದರೆ ಒಂದು ಬ್ರೈನಿಗೆ 100% ಅದರ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದರೆ ಅದರಲ್ಲಿ ಆ ಕೆಪಾಸಿಟಿ ಇಟ್ಟಿದ್ರೆ ಅದನ್ನು ಯೂಸ್ ಮಾಡ್ಬೋದಲ್ವಾ? ಈಗ ನಿಮ್ಮ ಒಂದು ಐಫೋನ್ ಕೊಟ್ಟರೆ ನಿಮಗೆ ಗೊತ್ತಿದೆ ಅದನ್ನು ಯಾವ ರೀತಿಯಲ್ಲ ಅದನ್ನು ವರ್ಕ್ ಮಾಡಬೇಕಂತ. ಅದೇ ಒಂದು ಏನು ಗೊತ್ತಿಲ್ಲದವನಿಗೆ ಒಂದು ಐಫೋನ್ ಕೊಟ್ಟರೆ ವಾಲು ಬಂದೆ ಹೋದೆ ಅಂತ ಹೇಳ್ತಾನೆ, ಅಷ್ಟೇ ಅಲ್ವಾ? ನಿಜ. ಸಿಂಪಲ್ ಮೇಡಮ್. ಇದು ಅಧ್ಯಾತ್ಮ ಅಂತ ಹೇಳಿದರೆ ವಿಜ್ಞಾನ ಎಲ್ಲ ಕಂಪ್ಯೂಷನ್ ಮಾಡ್ಕೊಂಡಿದ್ದೇವೆ ಅಷ್ಟೇ. ಕೆಲವರೆಲ್ಲ ಹೇಳ್ತಾರೆ ನನಗೆ ಸ್ವಲ್ಪ ಸ್ಪಿರಿಚುಯಾಲಿಟಿಯಲ್ಲಿ ಇಂಟ್ರೆಸ್ಟ್ ಇದೆ. ನಿಮ್ಮ ಅಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಎಲ್ಲರಿಗೆ, ಯಾರಿಗೆಲ್ಲ ಆತ್ಮ ಇದೆ ಅಧ್ಯಾತ್ಮ ಬೇಕಿ. ಅದರ ಅರ್ಥ ಅಧ್ಯಾತ್ಮ ಅಂತ ಹೇಳಿದ್ರೆ ಜುಟ್ಟು ಬಿಟ್ಕೊಂಡು ಹೋಗೋದಂತಲ್ಲ, ಅದು ಕನ್ಸೆಪ್ಟ್ ಕೂಡ ಇಲ್ಲ ನಮ್ಮಲ್ಲಿ. ನಾವು ಏನು ಮಾಡಿದ್ದೇವೆ, ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ದೇವೆ ಎಲ್ಲವನ್ನು. ಆದ್ದರಿಂದ ನಮಗೆ ನಮ್ಮ ಯೂತ್ ಎಲ್ಲದರಿಂದ ಹೊರಗೆ ಹೋದದ್ದು. ಈಗ ಸಾರಿ ಉಡ್ಲಿಕ್ಕೆ ಏನಾದರೂ ಪ್ರಾಬ್ಲಮ್ ಇಲ್ಲದೆ ನೀವು ಈಗ ಸಾರಿ ಇಟ್ಟು ಚೆನ್ನಾಗಿ ಅನ್ನೋದಿಲ್ವಾ? ಹೌದಲ್ವಾ? ಬಟ್ ನಾವು ಚಿಕ್ಕ ಇರುವಾಗ ಮನೆಯಲ್ಲಿ ಸಾರಿ ಉಡಬೇಕು ಅಂತ ಎಷ್ಟೆಲ್ಲ ಭಾಷಣ ಮಾಡ್ತಿದ್ರು, ಬಟ್ ಯಾರು ಉಡ್ತಾ ಇರಲಿಲ್ಲ. ಈಗ ಚಿಕ್ಕ ಮಕ್ಕಳು ಕೂಡ ಉಡೋದಿಲ್ವಾ? ಯಾಕೆ ಅಂತ ಹೇಳಿದರೆ ಹೀರೋಯಿನ್ಗಳು, ಪಿಕ್ಚರ್ನವರು ಎಲ್ಲ ಅದನ್ನು ಉಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ನಾವು ಕೂಡ ಉಡ್ತೇವೆ. ಹೌದಲ್ವಾ? ಸಾನಿಯಾ ಮಿರ್ಜಾ ಮೂಗುತಿ ಹಾಕಿದ್ದಲ್ಲ ಅಂತ ನಾವು ಕೂಡ ಎಲ್ಲರೂ ಹಾಕಲಿಲ್ವಾ ಅಂತೇಳಿದರೆ ಇದೆಲ್ಲ ಭಾಷಣದಿಂದ ಬರುವಂಥದ್ದಲ್ಲ. ನೀವು ಅದನ್ನು ನಿಮ್ಮ ಭಾರತದ ಏನೆಲ್ಲ ಇದೆ ಅದನ್ನು ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ರಿ. ಅಧ್ಯಾತ್ಮವನ್ನು ಕೂಡ ಬಡತನದೊಟ್ಟಿಗೆ ಎಲ್ಲ ಬಿಡುವುದು ಜುಟ್ಟು ಬಿಟ್ಕೊಂಡು ಎಲ್ಲೆಲ್ಲಿ ಭಿಕ್ಷೆ ಬಿಡೋದು. ಅದಕ್ಕೆ ಒಬ್ಬ ಕಾರ್ಪೊರೇಟರ್ನ ಗುರ್ತಾ ಇದ್ದವ ಎಷ್ಟು ಆ್ಯಟಿಟ್ಯೂಡಲ್ಲಿ ಇರ್ತಾನೆ. ಮುಖ್ಯಮಂತ್ರಿದ್ದು MLA ಬಿಡಿ, ಕಾರ್ಪೊರೇಟ್ ಇದು ಗುರ್ತಾ ಇದ್ದವನಿಗೆ ಎಷ್ಟು ಆ್ಯಟಿಟ್ಯೂಡ್ ಇರ್ತದೆ, ಒಬ್ಬ ರೌಡಿ ಗುರ್ತಾ ಇದ್ದವನಿಗೆ ಎಷ್ಟು ಆ್ಯಟಿಟ್ಯೂಡ್ ಇರ್ತವೆ. ನೀವು ಶ್ರೀಮಾತ, ಶ್ರೀ ಮಹಾರಾಜಿ, ಶ್ರೀಮ ಸಿಂಹಾಸನೇಶ್ವರಿ ಈ 3 ಲೋಕದ ಒಡತಿಯೊಟ್ಟಿಗೆ ಕನೆಕ್ಟ್ ಆದರೆ ನಿಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು? ಶೋಭಾಜಿ ಬಂಗಾರ ಹಾಕ್ಬಾರ್ದು. ಬಂಗಾರ ಉಂಟಲ್ಲ, ಬಂಗಾರ ಹಾಕಬೇಕು. ನಾನು ಇದನ್ನೇ ಹೇಳುವುದು. ಏನು ಗೊತ್ತಾ, ನೀವು ಇದನ್ನು ಅಫರ್ಮೇಷನ್ ಹೇಳುವುದು, ಮ್ಯಾನಿಫೆಸ್ಟೇಷನ್ ಮಾಡೋದು ಇದು ಯಾವುದು ಅಗತ್ಯ ಇಲ್ಲ. ಹಿಂದಿನವರೆಲ್ಲ ಅದನ್ನು ಮಾಡಿದಾಕೆ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡಬೇಕು, ಯಾವಾಗಲೂ ಹೂವು ಇಟ್ಕೊಂಡಿರಬೇಕು, ಎಲ್ಲ ಮಾಡಿದ್ದು ಯಾಕೆ ಅಂತ ಹೇಳಿದರೆ ನೀವು ಇದನ್ನು ಬಾಯಲ್ಲಿ ಹೇಳ್ಬೇಕಂತೆಲ್ಲ, ಪಿಕ್ಚರ್ ಲ್ಯಾಂಗ್ವೇಜ್ ಅದು. ನೀವು ಕೈಗೆ ಯಾವತ್ತೂ ಕೂಡ ಒಂದು ಮಾಯಿಶ್ಚರೈಸರ್ ಆಗ್ತಾ ಅಥವಾ ತುಪ್ಪವನ್ನು ಸವರ್ತಾ ಎಲ್ಲ ಇದ್ದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗ್ತದೆ ನಿಮ್ಮ ಕೈ ಯಾವತ್ತೂ ನೈಸ್ ಇರಬೇಕು, ಕೈ ರಫ್ ಇರಬಾರ್ದು. ನೋಡಿ, ಯಾರು ಕೂಡ ಬಡತನ ಅಂತ ಹೇಳ್ತಾರೆ. ಬಡತನ ಅಂತ ಹೇಳಿದರೆ ಹಣ ಇಲ್ಲದ್ದು ಬಡತನ ಅಲ್ಲ, ಮೈಂಡಲ್ಲಿ ಬಡತನ ಇರ್ತದೆ. ನಮಗೆ ಗೌರ್ಮೆಂಟ್ ಕೊಡಲಿಲ್ಲ, ನಮಗೆ ಅಪ್ಪ ಕೊಡಲಿಲ್ಲ, ನಮಗೆ ಅಮ್ಮ ಕೊಡಲಿಲ್ಲ, ನಮಗೆ ಅದು ಸರಿ ಇಲ್ಲ, ನಮಗೆ ಇದು ಸರಿ ಇಲ್ಲ, ಈ ರೀತಿ ಹೇಳುವವರು ಬಡತನ ಮೆಂಟಲಿಟಿ ಅದು. ಈಗ ಒಬ್ಬ ಒಂದು ಸಾಧಕನ ಮನೆಗೆ ಹೋದರೆ ಅವನ ಹತ್ರ 1 ರೂಪಾಯಿ ಇಲ್ಲದಿದ್ದರೆ ಕೂಡ ಅವನು ಅಲ್ಲಿ ಹೋದರೆ ನಿಮಗೆ ಒಂದು ಪಾಸಿಟಿವ್ ಫೀಲ್ ಆಗ್ತದೆ. ಅದೇ ಒಂದು ಬಡತನ ಇದ್ದವನು ಸ್ಲಮ್ಮಿಗೆ ಹೋದರೆ ನಿಮಗೆ ಅಲ್ಲಿ ಹೋಗುವಾಗ ಹೇಗೆ ಫೀಲ್ ಆಗ್ತದೆ? ನಮಗಿಂತ ಜಾಸ್ತಿ ಹಣ ಅವ್ರ ಹತ್ರ ಇರ್ತದೆ. ಊಪರ್ ಮಕಾನ್ ನೀಚೆ ದುಕಾನ್. ಬಟ್ ಆ ಮೆಂಟಲಿಟಿ ಹಾಗೆ ಬೇರೆಯವರಿಂದ ಬರಬೇಕು, ಹಾಗೆ ಈ ರೀತಿ ಬಂದಾಗ ಭಿಕ್ಷುಕರಾದಾಗ ನಿಮಗೆ ಅಷ್ಟೇ ಬರೋದು ಯೂನಿವರ್ಸಿಂದ. ನೀವು ಅಲ್ಲಿ ಹೈ ಲೆವೆಲ್ ಒಟ್ಟಿಗೆ ಟಚ್ ಆದರೆ ನಿಮಗೆ ಆ ಆ್ಯಟಿಟ್ಯೂಡ್ ಇದ್ದರೆ ಆಟೋಮೆಟಿಕಲಿ ಬರ್ತದೆ. ಅದೇ ನಾನು ಕೇಳಿದಲ್ವಾ, ಯಾರೆಲ್ಲ ಜೀವನದಲ್ಲಿ ಸಾಧನೆ ಮಾಡಿದವರು ಯಾರ ಹತ್ರ ಕೇಳಿದರೆ ಕೂಡ ಅವರಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವರಿಗೆ ಕ್ಲಿಯರ್ ಇತ್ತು ನಾವು ಏನಾಗಬೇಕು ಅಷ್ಟೇ, ಬಾಕಿದೆಲ್ಲ ಅದಾಗೆ ಬರ್ತದೆ. ನೋಡಿ, ಎಲ್ಲರೂ ಇಂಟರ್ ಕನೆಕ್ಟೆಡ್ ಮೇಡಮು. ನಿಮಗೆ ನಾನು ಹೇಳಿದಲ್ವ, ಈಗ ಹಳದಿ ಕಲ್ಲರ್ ನೋಡಿದರೆ ಹಳದಿ ಕಲ್ಲರೇ ಕಾಣ್ತದೆ ಅಂತ ಧರ್ಮರಾಯನ ಹತ್ರ ಕೃಷ್ಣ ಹೇಳಿದಂತೆ. ಎಲ್ಲಿಯಾದರೂ ಒಬ್ಬ ಕೆಟ್ಟವನಿದ್ರೆ ತಕೊಂಡು ಬಾ ನಿನ್ನ ರಾಜ್ಯದಿಂದ. ಅವ ಇಡೀ ದಿನ ತಿರುಗಿ ಬಂದು ಹೇಳಿದಂತೆ ಯಾರೂ ಕೆಟ್ಟವರಿಲ್ಲ, ಎಲ್ಲ ಒಳ್ಳೆಯವರೇ ಅಂತ. ದುರ್ಯೋಧನನ ಹತ್ರ ಹೇಳಿದಂತೆ ಒಬ್ಬ ಒಳ್ಳೆಯವನನ್ನು ತಗೊಂಡು ಬಾ, ಅವನು ಎಲ್ಲ ಭಯಂಕರ ಡೇಂಜರ್, ಅವೆಲ್ಲ ತೆಗೆದಾಕ್ತವ್ರು, ಯಾರು ಕೂಡ ಒಳ್ಳೆಯವರಿಲ್ಲ ಅಂತ. ಅಂದರೆ ನಾವು ಯದ್ಭಾವಂ ತದ್ಭವತಿ, ನಾವು ಏನು ಇದು ಮಾಡ್ತೇವೋ ಅದೇ ನಮಗೆ ಸಿಗುವುದು. ಈಗ ನಿಮ್ಮ ಮನೆ ಎದುರು ನೀವೊಂದು ಬೋರ್ಡ್ ಹಾಕಿದರೆ ಇಲ್ಲಿ ಹಣ್ಣು ಕಾಯಿ ಸಿಗ್ತದೆ ಅಂತ ಬೋರ್ಡ್ ಹಾಕಿದರೆ ದೇವಸ್ಥಾನಕ್ಕೆ ಹೋಗೋರು ಬರ್ತಾರೆ, ಹೌದಲ್ವಾ? ಇಲ್ಲಿ ಊರಿನ ಕೋಳಿ ಸಿಗ್ತದೆ ಅಂತ ಹೇಳಿದ್ರೆ ಕೋಳಿ ಕಟ್ಟಕ್ಕೆ ಹೋಗೋರು ಬರ್ತಾರೆ, ಇಲ್ಲಿ ಹಾಲು ಸಿಗ್ತದೆ ಅಂತ ಹೇಳಿದರೆ ಹಾಲಿಗೆ ಬೇಕಾದವರು ಬರ್ತಾರೆ, ಇಲ್ಲಿ ಬೇರೆ ಏನಾದರೂ ಬೇಡದ್ದು ಸಿಗ್ತದೆ ಅಂತ ಹೇಳಿದ್ರೆ ಅಂಥವರೇ ಬರ್ತಾರೆ, ಹೌದಲ್ವಾ? ಅದೇ ರೀತಿ ನೀವು ಇಲ್ಲಿಂದ ವೈಬ್ರೇಷನನ್ನು ಫ್ರೀಕ್ವೆನ್ಸಿಯನ್ನು ಯಾವುದನ್ನು ಕಳಿಸಿದ್ರೆ ಯೂನಿವರ್ಸ್ ಆ ಫ್ರೀಕ್ವೆನ್ಸಿಗೆ ವರ್ಕ್ ಆಗೋದು.
ನೀವು ನನಗೆ ಯಾರ ಮಾಟ ಮಾಡಿದ್ದಾರೆ, ನನಗೆ ಯಾರ ಇದು ಮಾಡಿದ್ದಾರೆ, ನನಗೆ ಯಾವುದೋ ದೋಷ ಇದೆ, ನನಗೆ ಜೀವನದಲ್ಲಿ ಇದಾಗೋದಿಲ್ಲ, ನಾನು ಕರ್ಮ ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ಇದನ್ನು ಹೇಳ್ತಾ ಇದ್ದರೆ ಅದೇ ಅದಕ್ಕೆ ರಿಲೇಟೆಡ್ ಲೈಕ್ ಮೈಂಡೆಡ್ ಪೀಪಲ್ಸೇ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ. ಅಂಥದ್ದೇ ಘಟನೆ ನಡೀತದೆ ಅಂತೆ. ಇಲ್ಲ, ನೀವು ಮೈಂಡಲ್ಲಿ ನಿಮಗೆ ಕ್ಲಾರಿಟಿ ಬಂದಾಗ ಆಟೋಮೆಟಿಕಲಿ ನಿಮಗೆ ಅಂಥದ್ದೇ ಅಡ್ವರ್ಟೈಸ್ ಕಾಣ್ತದೆ, ಎಲ್ಲಿಯಾದರೂ ಅಂಥ ವ್ಯಕ್ತಿಗಳು ಸಿಗ್ತಾರೆ, ಅಂಥ ವ್ಯಕ್ತಿಗಳನ್ನು ಮಾತಾಡುವಂತ ಅನಿಸ್ತದೆ. ಯಾಕೆಂತೇಳಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿದೆ. ಇದನ್ನು ನಾನು ಇಂಟರ್ವ್ಯೂಲೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಕ್ಲಾಸಲ್ಲೆಲ್ಲ ಕ್ಲಿಯರಾಗಿ ಹೇಳ್ತೇನೆ ಯಾವ ರೀತಿ ಮೈಂಡ್ ವರ್ಕ್ ಮಾಡ್ತದೆ ಅಂತೆಲ್ಲ. ಅಂತೇಳಿದರೆ ಅಷ್ಟು ಅದ್ಭುತವಾದದ್ದು ಮೈಂಡ್. ಬಟ್ ನಮಗೆ ಏನು ಗೊತ್ತಿಲ್ಲ, ನಮಗೆ ಅದು ಕೂಡ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ. ಅದೇ ನಾನು ಹೇಳಿದಲ್ವಾ, ನಮ್ಮ ಗ್ಯಾಲಕ್ಸಿ ಇರುವುದು ಇಷ್ಟು ಚಿಕ್ಕ, ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ, ಅದರಲ್ಲಿ ನಮ್ಮದೊಂದು ಚಿಕ್ಕ ಗ್ಯಾಲಕ್ಸಿ, ಅದರಲ್ಲಿ ಒಂದು ಸೂರ್ಯ ಚಿಕ್ಕದು, ಆ ಸೂರ್ಯನಿಗೆ ಒಂದು 9 ಗ್ರಹದಲ್ಲಿ ಒಂದು ಭೂಮಿ, ಆ ಭೂಮಿಯಲ್ಲಿ 70% ನೀರು, ಅದರಲ್ಲಿ 1/4% ಭೂಮಿ ಇರುವುದು, ಅದರಲ್ಲಿ 7 ಖಂಡ, ಅದರಲ್ಲಿ ಅಂಟಾರ್ಟಿಕಾ ಆರ್ಕಟಿಕ್ ವೇಸ್ಟ್, ಉಳಿದ 5 ಇರುವುದು, ಅದರಲ್ಲಿ ಏಷ್ಯಾ ಖಂಡ, ಅದರಲ್ಲಿ ಭಾರತ, ಅದರಲ್ಲಿ ಕರ್ನಾಟಕ, ಅದರಲ್ಲಿ ಬೆಂಗಳೂರು, ಅದರಲ್ಲಿ ಇದು ಊರು ಜಕ್ಕಸಂದ್ರ, ಏನು ಗುಡಸಂದ್ರ, ಅಲ್ಲಿ ಇದು ರೂಮು, ಅಲ್ಲಿ ಚಾರಲ್ಲಿ ಕೂತು, ನಮಗೆಲ್ಲ ಗೊತ್ತಿದೆ. ಮೊದಲು ನಮ್ಗೆ ಅರ್ಥ ಆಗಬೇಕು, ನಮ್ಗೆ ಏನು ಗೊತ್ತಿಲ್ಲ. ಗ್ರೇಟ್ ಮೈಂಡ್ ಸೆಟ್ ಟು ಹ್ಯಾವ್ ಸರ್. ಡೆಫಿನೆಟ್ಲಿ ಐ ಥಿಂಕ್ ಇವತ್ತಿಂದ ಜೀವನ ನೋಡೋ ರೀತಿ ಯಾರ್ಯಾರು ಹೇಗೆ ಬದಲಾಯಿಸ್ಕೋತಾರೆ ಅವರವರ ಸಿಂಪಲ್ ಮೇಡಮ್, ನೋಡಿ ಸಿಂಪಲ್, ಒಂದೇ ದಿನದಲ್ಲಿ ಬದಲಾಗ್ತದೆ ಜೀವನ, ಸಿಂಪಲ್. ಬಟ್ ನಾವು ಬದಲಾಗಲಿಕ್ಕೆ ಬಿಡುದಿಲ್ಲಲ್ಲ, ನಮ್ಮ ಬುದ್ಧಿ ಮರಬೇಕು. ಈಗ ಯಾರಿಗಾದ್ರೂ ಹೇಳಿದ್ರೆ ನೀವು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿ, ಆಟೋಮೆಟಿಕಲಿ ಎದುರಿನಲ್ಲಿ ಚೇಂಜಸ್ ಆಗ್ತದೆ. ಯಾಕೆಂತೇಳಿ ಎಲ್ಲರೂ ಇಂಟರ್ ಕನೆಕ್ಟೆಡ್ ಅಂತ ಹೇಳಿದರೆ ಅವರು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಅವರ ಅತ್ತೆಯನ್ನು, ಅವರ ಗಂಡನನ್ನು ಅವರು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಅವರೇ ಹೇಳ್ತಾ ಇರ್ತಾರೆ, ಅವರು ನಾನು ಸರಿ ಆಗ್ಬೋದು, ಅವ್ರು ಸರಿ ಆಗೋದಿಲ್ಲ. ಸರಿ ಆಗ್ತಾರೆ ಅವರು ಕೂಡ. ಯಾಕೆಂತೇಳಿದರೆ ಇಲ್ಲಿದ್ದೇ ರಿಫ್ಲೆಕ್ಟ್ ಆಗೋದಲ್ಲಿ. ಬಟ್ ಅದೆಲ್ಲ ಚಿಕ್ಕ ವಿಷಯಗಳು, ಅದು ಅರ್ಥ ಆದರೆ ಮಾತ್ರ. ಅದಕ್ಕೆ ನಾನು ಹೇಳಿದ್ದು, ನೀವು ಕಲಿತದ್ದು ಯಾವುದು ಕೂಡ ಕಸವೇ. ನಿಮಗೆ ಒಳಗಿಂದ ವಿಷಯ ಅರ್ಥ ಆದರೆ ಒಮ್ಮೆ ಮತ್ತೆ ನಿಮಗೆಲ್ಲ ಅರ್ಥ ಆಗ್ತದೆ. ನಾನು ಇಲ್ಲಿ ಕೂತು ಆನ್ಲೈನ್ ಕ್ಲಾಸಲ್ಲಿ ಯಾರ್ಯಾರಿಗೆ ದೇವರನ್ನೆಲ್ಲ ತೋರಿಸ್ತೇನೆ, ಅದರ ಅರ್ಥ ದೇವರನ್ನು ತೋರಿಸಿ ನಾನು ದೇವರನ್ನು ಹಿಡ್ಕೊಂಡು ಬರೋದಿಲ್ಲ. ಅಂದರೆ ನನಗೆ ಅರ್ಥ ಆಗಿದೆ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಅಂತ. ಟೂಲ್ ಆಗಿ ಅದನ್ನು ಉಪಯೋಗಿಸ್ಕೊಂಡು ಅಷ್ಟೇ ಇರೋದು, ಸಿಂಪಲಲ್ಲಿ ಇರೋದು, ಖುಷಿಯಲ್ಲಿ ಎಲ್ಲಿಗೆ ಇರೋದು, 100 ವರ್ಷ ಆಯುಷ್ಯ ಇರೋದು, ಅದರಲ್ಲಿ ಆಯಿತು ಇಷ್ಟು ವರ್ಷ. ನಾವೇನು 1000 ವರ್ಷದ ಪ್ಲ್ಯಾನಲ್ಲಿ ಇದ್ದೇವಾ? ಬಟ್ ಎಲ್ಲ ಅತಿ ಬುದ್ಧಿವಂತಿಕೆ ಇಲ್ಲ. ಎಷ್ಟು ಒಮ್ಮೆ ಬಿಟ್ಟುಬಿಡಿ, ನೋಡಿ ಎಲ್ಲ ಸಿಗ್ತದೆ. ನೀವು ಕಷ್ಟಪಡಲಿಕ್ಕೆ ಬಂದದ್ದಲ್ಲ ಭೂಮಿಗೆ, ನಿಮ್ಮ ಅನ್ರಿಸಾಲ್ವ್ ಇಶ್ಯೂಸನ್ನು ಕ್ಲಿಯರ್ ಮಾಡಲಿಕ್ಕೆ ಬಂದದ್ದು. ಅದಕ್ಕೆ ಶ್ರೀವಿದ್ಯೆಯಲ್ಲಿ ಹೇಳೋದು, ಭೋಗಶ್ಚ ಮೋಕ್ಷಶ್ಚ ಕರಸ್ತಯವ ಅಂತ. ಅವನ ಕೈಯಲ್ಲಿ ಭೋಗ ಕೂಡ ಇದೆ, ಮೋಕ್ಷ ಕೂಡ ಇದೆ. ಯಾಕೆ ಅಂತ ಹೇಳಿದರೆ, ಭೋಗ ಅಂತ ಹೇಳಿದರೆ ಏನು? ಜೀವನದಲ್ಲಿ ನಿಮಗೆ ಅನ್ರಿಸಾಲ್ವ್ಡ್ ಇಶ್ಯೂಸು. ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದು ಫೈಲಿಯರ್ ಆಯಿತು, ಇದು ಫೈಲಿಯರ್ ಆಯಿತು, ಹೌದಲ್ವಾ? ನಿಮಗೆ ಯಾವಾಗ ಅದೆಲ್ಲ ಸಿಗ್ತದಾ? ಶ್ರೀವಿದ್ಯೆಯಲ್ಲಿ ಹೇಳೋದಾದರೆ ನಿನಗೆ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್. ನಮಗೆ ಏನು ತಿಳ್ಕೊಂಡು ಅಧ್ಯಾತ್ಮ ಅಂತೇಳಿ ಎಲ್ಲ ಬಿಡೋದು ಅಲ್ಲ, ಅದರಲ್ಲಿ ಹೇಳ್ತದೆ ನಿಮಗೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿನ್ನ ಮುಖದಲ್ಲಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿನಗೆ ಸಂಪತ್ತು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಐಶ್ವರ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂತ ಹೇಳಿದರೆ ಸುಂದರಿಯರೆಲ್ಲ ನಿನ್ನ ಹತ್ರ ಅಟ್ರಾಕ್ಟ್ ಆಗ್ತದೆ. ಸುಂದರಿಯರು ಅಂತ ಹೇಳಿದರೆ ಆ ರೀತಿ ಅಲ್ಲ, ಅರ್ಥ ಆಯ್ತಲ್ವ? ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ನಿನ್ನನ್ನು, ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಬಂದಾಗ ಮನುಷ್ಯನಿಗೆ ಲೋಕೇಶನ, ವಿತ್ತೇಶನ ಮತ್ತು ಪುತ್ರೇಶನ ಅಂತ ಇರುವುದಂತೆ 3. ಲೋಕದಲ್ಲಿ ನಾನು ಫೇಮಸ್ ಆಗಬೇಕು, ಹಣ ಬರಬೇಕು, ವಿತ್ತೇಶನ ಅಂತ ಹೇಳಿದರೆ, ಮತ್ತು ಪುತ್ರೇಶನ ಅಂತ ಹೇಳಿದರೆ ದೈಹಿಕವಾದದ್ದು ವಿಷಯ. ಸೊ ಇಷ್ಟೆಲ್ಲ ಅವನ ಹತ್ರ ಬರುವಾಗ ಇನ್ನು ಅನ್ರಿಸಾಲ್ವ್ಡ್ ಇಶ್ಯೂಸ್ ಏನಿದೆ ಅವನಿಗೆ? ಸೊ ಅವನಿಗೆ ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದ್ರೆ ಅಲ್ವ ಇನ್ನೊಂದು ದೇಹ ಬೇಕಾದದ್ದು, ಅದನ್ನು ಅನುಭವಿಸಲಿಕ್ಕೆ. ಸೊ ಇಲ್ಲೇ ಕ್ಲಿಯರ್ ಮಾಡಿದರೆ ಭೋಗಶ್ಚ ಮೋಕ್ಷಶ್ಚ ಕರಸ್ತಯವ. ಸಿಂಪಲ್ ಲೈಫ್ ತುಂಬ ಸಿಂಪಲ್. ನಾವು ರಿಜಿಡ್ ಮಾಡ್ಕೊಂಡದ್ದು, ಕಾಂಪ್ಲಿಕೇಟೆಡ್ ಮಾಡ್ಕೊಂಡದ್ದು. ಸೊ ಈ ಬ್ರೈನನ್ನು 100% ಉಪಯೋಗಿಸದೆ ನಾವು ಇಷ್ಟೊಂದು ಬರೀ 10ಕ್ಕೆ ನಿಲ್ಸ್ಕೊಂಬಿಟ್ವಲ್ಲ ಲೈಫನ್ನು. ಅಲ್ಲ, 10 ನಾವು ಮಾಡಲಿಲ್ಲ, ಐನ್ಸ್ಟೈನ್ ಇದ್ದು, ನಮ್ದು ಒಂದು ಕೂಡ ಇರಲಿಕ್ಕಿಲ್ಲ ಪಾಯಿಂಟ್. ಸೊ ಈ 3ನೇ ಕಣ್ಣು ಅಂದರೆ ಥರ್ಡ್ ಐ ಅಂತ ಏನು ಹೇಳಿದರೆ ನಮ್ಗೆ ಎಲ್ರಿಗೆ ಹೇಗೆ ನಾವು ಪ್ರಾಣಿಗಳದ್ದು ಉದಾಹರಣೆ ಕೊಟ್ಟನ, ಅದೇ ರೀತಿ ನಮಗೆ ಕೂಡ ಪವರ್ ಇದೆ, ಎಲ್ರಿಗೆ ಇದೆ, ಮೊದಲು ಕೂಡ ಇತ್ತು. ಬಟ್ ನಾವು ಅದನ್ನು ಯೂಸ್ ಮಾಡೋದನ್ನು ಬಿಟ್ಟೆವು. ನಾವು ನಮಗೆ ನಾವೇ ಬಾರ್ಡರ್ ಹಾಕ್ಕೊಂಡು, ನಾವು ಮನುಷ್ಯರು, ನಾವು ಉಪ್ಪು ಹುಳಿ ತಿನ್ನೋ ದೇಹ, ನಾವು ಮಾಮೂಲಿ ಮನುಷ್ಯರು ಉಪ್ಪು ಹುಳಿ ತಿನ್ನೋದು, ಇದು ಯಾವ ಸ್ಟೋರಿ ಕೂಡ ಇಲ್ಲ. ಒಬ್ಬ ಸನ್ಯಾಸಿಗೆ ಹಸಿವೆ ಆಗ್ತದೆ, ನಿಮಗೆ ಕೂಡ ಹಸಿವೆ ಆಗ್ತದೆ. ಅವನಿಗೆ ನಿದ್ದೆ ಬರ್ತದೆ, ನಿಮಗೆ ಕೂಡ ನಿದ್ದೆ ಬರ್ತದೆ. ಸೊ ನೀವು ಹೇಗೆ ಮಾಮೂಲಿ ಮನುಷ್ಯರಾಗೋದು? ನಿಮಗೆ ಏನಾಗ್ತದೆ ಉಂಟು ಎಲ್ಲ ಅವನಿಗೆ ಆಗ್ತುಂಟು. ಸೊ ಮೊದಲು ತಲೆನೇ ತೆಗಿಬೇಕು, ನಾನು ಮಾಮೂಲಿ ಮನುಷ್ಯ ಅಂತ. ಸರಿ, ನಿಮಗೆ ಮಾಮೂಲಿ ಮನುಷ್ಯ ಅಂತ ನಿಮ್ಮ ತಲೆಯಲ್ಲಿ ಬರುವುದು ಹೇಗೆ ಅಂತ ಹೇಳಿದರೆ, ಯಾಕೆ ಬರ್ತದೆ ಅಂತ ಹೇಳಿದರೆ, ನೀವು ಒಂದು ಪಿಕ್ಚರ್ ಮಾಡ್ಕೊಂಡಿದ್ದೀರಿ ಮೈಂಡಲ್ಲಿ.
ಯಾರಿಗೆ ಯಾವುದು ಕಾಮನ್ ಇಲ್ವೋ, ಯಾರಿಗೆ ಬೈಕ್ ಇಲ್ವೋ ಎಲ್ಲ ಬಿಟ್ಟವ, ಇವನೆಲ್ಲ ಮಾತ್ರ ಆಧ್ಯಾತ್ಮಿಕ ವ್ಯಕ್ತಿ. ನಾವೆಲ್ಲ ನಮಗೆ ಏನೆಲ್ಲ ಇದೆ ನಮಗೆ ಗೊತ್ತಿದೆ ನಮ್ಮೊಳಗೆ, ಅದು ಇರಬಾರ್ದು ಅಂತ ನಾವು ತಿಳ್ಕೊಂಡಿದ್ದೇವೆ. ಬಟ್ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ತಿಳ್ಕೊಂಡಿದ್ದೇವೆ ನಾವು ಮಾಮೂಲಿ ಮನುಷ್ಯರಂತ. ಇದೆಲ್ಲ ವಿಷಯವೇ ಅಲ್ಲ. ನೀವು ರಾವಣ ಆಗಿದ್ದರೆ ಕೂಡ ಹಾಲಿಗೆ ಹೆಪ್ಪು ಹಾಕಿ ಅದಕ್ಕೆ ಮೊಸರು ಮಾಡಿ ಅದನ್ನು ಕಡಿದ್ರೆ ತುಪ್ಪ ಬರ್ತದಿಲ್ವಾ? ನಿಜ. ಯಾರು ಮಾಡಿದ್ರು ರಾಮ ಮಾಡಿದ್ರು ಬರ್ತದೆ, ರಾವಣ ಮಾಡಿದ್ರು ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದದು ಪ್ರೊಸೀಜರ್. ಯಾರು ಮಾಡ್ತಾ ಇದಾರೆ ಅಲ್ಲ, ಪ್ರೊಸೀಜರ್ ಮುಖ್ಯ. ನೀವು ಎಷ್ಟೇ ಒಳ್ಳೆ ನೋಡಿ, ನೀವೆಲ್ಲ ಕತೆ ಕೇಳಿರ್ಬೋದು ಹಿಂದೆ ಎಲ್ಲ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು, ಒಂದು ಊರಿನಲ್ಲಿ ಒಬ್ಬ ಬಡ ರಾಕ್ಷಸನಿದ್ದನಂತ ಕೇಳಿದ್ದೀರಾ? ನಾವೇನು ತಿಳ್ಕೊಂಡದಂತ ಹೇಳಿದರೆ, ದೇವರನ್ನು ನಂಬಿದರೆ ದೇವರು ಒಳ್ಳೇದು ಮಾಡ್ತಾನೆ, ದೇವರನ್ನು ನಂಬಿದವರನ್ನು ದೇವರು ಶಿಕ್ಷಿಸ್ತಾನೆ, ಇದೆಲ್ಲ ಸ್ಟೋರಿ ಬಂದದ್ದು. ಕಳ್ಳನಿಗೂ ಅದೇ ಪವರ್ ಕೊಡೋದು, ಪೊಲೀಸ್ನವನಿಗೂ ಅದೇ ಪವರ್. ಅದಕ್ಕೆ ಯಾವುದೇ ಇದಿಲ್ಲ, ಡಿಸ್ಕ್ರಿಮಿನೇಷನ್ ಇಲ್ಲ. ಇವನು ಒಳ್ಳೆಯವ ಇವ ಕೆಟ್ಟವ, ಅದಕ್ಕೆ ಅದು ಅಗತ್ಯವಿಲ್ಲ. ಅದೇ ನಾನು ಹೇಳಿದಲ್ಲ, ಅನಂತಕೋಟಿ ಬ್ರಹ್ಮಾಂಡದಲ್ಲಿ ಒಂದು ಭೂಮಿ ಲೆಕ್ಕವ. ಬಟ್ ನೀವೆಲ್ಲ ಭೂಮಿ ಇದ್ದೇ ಸೆಂಟರ್ ನಿಮಗೆ. ದೇವರು ಯಾಕೆ ಮಾಡ್ತಿದ್ದಾನೆ? ದೇವರು ಏನು ಮಾಡೋದಿಲ್ಲ, ನಡೆಯುತ್ತೆ ಇದೆ ಲೈಫ್ ಅಷ್ಟೇ, ಜೀವನ. ಸೊ ಬಡ ಬ್ರಾಹ್ಮಣ ಯಾಕೆ ಇದ್ದ ಅಂತ ಹೇಳಿದರೆ, ಬ್ರಾಹ್ಮಣ ಅಂತ ಹೇಳಿದರೆ ಜಾತಿ ವಿಷಯ ಮಾತಾಡ್ತಿಲ್ಲ ನಾನು. ಒಂದು ವೃತ್ತಿಯ ಒಂದು ಅವನ ಯಾರು ಬ್ರಹ್ಮ ಮಾರ್ಗದಲ್ಲಿ ಹೋಗ್ತಾನೋ ಅವ ಬ್ರಾಹ್ಮಣ, ಹೌದಲ್ವಾ? ಸೊ ಬ್ರಹ್ಮ ಮಾರ್ಗದಲ್ಲಿ ಹೋಗೋವನು ಯಾರಿದ್ದಾನೆ ಅವನಿಗೆ ಆ ಲೋಕದ ಬಗ್ಗೆ ಚಿಂತೆ ಇರ್ತದೆ, ಈ ಲೋಕ ವೇಸ್ಟ್ ಅಂತ. ಆಗ ಈ ಲೋಕದ್ದೆಲ್ಲ ಡಿಟ್ಯಾಚ್ ಆಗಲಿಕ್ಕೆ ಸ್ಟಾರ್ಟ್. ಅದಕ್ಕೆ ನಾನು ಹೇಳೋದು, ಮೆಟೀರಿಯಲಿಸ್ಟಿಕ್ ಪ್ಲೆಜರ್ಸ್ ಎಲ್ಲ ಶಿವನದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಶಿವನ ರುದ್ರಾಕ್ಷಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳೋದು ಅದಕ್ಕೆ. ಅದರ ಅರ್ಥ ಶಿವನಲ್ಲ, ಶಿವ ಅಲ್ಟಿಮೇಟ್. ಶಿವನ ಶಬ್ದ ತೆಗಿಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ಅದು ಬೇರೆ ವಿಷಯ. ಬಟ್ ನಾವು ಒಂದು ಆರಾಧನೆ ಅಂತ ಮಾಡುವಾಗ, ಒಂದು ಉಪಾಸನೆ, ಒಂದು ಮೆಟಫರ್ ಅಂತ ತಗೊಳ್ಳುವಾಗ ಶಿವನನ್ನು ತಗೊಳ್ಬಾರ್ದು ಯಾವತ್ತೂ ಕೂಡ. ಎಷ್ಟೋ ಜನ ಇದ್ದಾರೆ ರುದ್ರಾಕ್ಷಿ ಎಲ್ಲ ಹಾಕ್ತಾರೆ ಸ್ಟೈಲ್ ಮಾಡಲಿಕ್ಕೆ ಹೋಗಿ, ಎಲ್ಲೆಲ್ಲಿ ಯೂಟ್ಯೂಬ್ ನೋಡಿ, ಅದು ನೋಡಿ, ಇದು ನೋಡಿ. ಯಾರತ್ರ ನನ್ನ ಹತ್ರ 1000 ಇದೆ ಅಂಥದ್ದು ಕೇಸು. ಯಾರೆಲ್ಲ ಶಿವನದ್ದು ಶಿವಪಂಚಾಕ್ಷರಿ ಹೇಳಲಿಕ್ಕೆ ಹೋಗ್ತಾರೆ ಮತ್ತು ರುದ್ರಾಕ್ಷಿ ಹಾಕ್ಲಿಕ್ಕೆ ಹೋಗ್ತಾರೆ, ಇಂಥವರೆಲ್ಲ ಅವರದ್ದು ಫ್ಯಾಮಿಲಿ ಲೈಫು ಹಾಳಾಗ್ತದೆ ಮೊದಲು, ಮತ್ತು ಫೈನಾನ್ಷಿಯಲ್ ಬ್ಲಾಕೇಜ್ ಬರ್ತದೆ. ಯಾರನ್ನು ಬೇಕಾದ್ರೆ ನೋಡಿ, ಅರ್ಥ ಆಯ್ತಾ? ಯಾಕೆ ಅಂತ ಹೇಳಿದರೆ, ಶಿವನನ್ನು ಮಾಡಬೇಕಾ ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ನಿಮಗೆ ಏನು ಬೇಕು ಅನ್ನೋದು ಪ್ರಶ್ನೆ. ಈಗ ಕೆಲವರೆಲ್ಲ ರೇಖಿ ಮಾಡಿದ್ದೇನೆ ಸರ್, ಕ್ರಿಸ್ಟಲ್ ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ ಸರ್, ಈಗ ಆಯಿತು. ಈಗ ಏನು ಮಾಡ್ತಾ ಇದ್ದೀರಿ? ಲಲಿತಾ ಸಹಸ್ರ ಮಾಡ್ತೀನಿ, ಅದು ಈಗ ಏನು ಮಾಡ್ತೀವಿ? ಈಗ ಮಗಳು ಮಾತು ಕೇಳ್ತಾಯಿಲ್ಲ, ಮಗ ಮಾತು ಕೇಳ್ತಾ, ಅವರ ಸ್ಟೋರಿ ಸ್ಟಾರ್ಟ್ ಆಗ್ತದೆ. ಅಂಥೇಳಿ ನೀವು ಇಷ್ಟು ವರ್ಷ ಮಾಡಿ ಏನು ಪ್ರಯೋಜನ ಅಂತ ಹೇಳಿದರೆ, ನಿಮಗೆ ಶುಗರ್ ಇದೆ, ನೀವು BP ಟ್ಯಾಬ್ಲೆಟ್ ತಗೊಳ್ತಿದ್ದೀರಿ. ನಿಮಗೆ BP ಇದೆ, ನೀವು ಶುಗರ್ ಟ್ಯಾಬ್ಲೆಟ್ ತಗೊಳ್ತಿದ್ದೀರಿ. ಅದರರ್ಥ ಶುಗರ್ ಟ್ಯಾಬ್ಲೆಟ್ ಒಳ್ಳೆಯದ, BP ಟ್ಯಾಬ್ಲೆಟ್ ಒಳ್ಳೆಯದ, ಅದು ಪ್ರಶ್ನೆ ಅಲ್ಲ. ನಿಮಗೆ ಯಾವುದು ಬೇಕು? ನಿಮಗೆ ಜೀವನದಲ್ಲಿ ಮಗಳದ್ದು ಮದುವೆ ಮಾಡಬೇಕು, ಜೀವನದಲ್ಲಿ ಸೆಟ್ಲ್ ಆಗಬೇಕು, ಇದೆಲ್ಲ ನಿಮ್ಮ ಎದುರು ಗೋಲ್ ಇರುವಾಗ ನೀವು ರೇಖಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಶಿವಪಂಚಾಕ್ಷರಿ ಮಾಡಿದೆ, ರುದ್ರಾಕ್ಷಿ ಆಗಿದೆ ಅಂತ ಹೇಳಿದರೆ, ರುದ್ರಾಕ್ಷಿ ಹಾಕುವುದು, ಶಿವಪಂಚಾಕ್ಷರಿ ಮಾಡುವುದು, ಯಾರ ಮನಸ್ಸು ಏಕಮುಖಿ ರುದ್ರಾಕ್ಷಿ ಹಾಕುವುದು, ಯಾರ ಮನಸ್ಸು ಖಾಲಿ ಒಂದರ ಪರಬ್ರಹ್ಮದ ಮೇಲೆ, ದೇವರ ಮೇಲೆ ಯಾರಿಗೆ ಮಾತ್ರ ಕನ್ಸಲ್ಟೇಷನ್ ಮಾಡಲಿಕ್ಕೆ ಇದೆಯಾ ಅವನಿಗೆ ಮಾತ್ರ ಏಕಮುಖಿ ರುದ್ರಾಕ್ಷಿ. ಬಿಸ್ನೆಸ್ ಮಾಡುವ ಏಕಮುಖಿ ರುದ್ರಾಕ್ಷಿ ಮಾಡಿದರೆ ಸೀದಾ ರೋಡಿಗೆ ಬರ್ತಾನೆ. ಹೇಗೆ ಬರ್ತಾನೆ ಅಂತ ಕೇಳಿದರೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಸಿಗ್ನಲ್ ಕೊಡ್ತಿದ್ದೀರಿ ನಿಮಗೆ ಯಾವುದು ಬೇಕಂತ. ಅದನ್ನು ನಾನು ಹೇಳಿದ್ದು ಅಬ್ಸರ್ವರ್ ಇಫೆಕ್ಟ್ ಅಂತ. ಸ್ಮಶಾನದ ಭಸ್ಮ, ರುದ್ರಾಕ್ಷಿ, ಚರ್ಮ, ವೈರಾಗ್ಯ, ಇದೆಲ್ಲ ಮೆಟಫರ್. ಅಲ್ಲಿಗೆ ನೀವು ಕೊಟ್ಟಾಗ ನಿಮ್ಮ ಮೈಂಡ್ ವೈರಾಗ್ಯದೆಡೆ ಹೋಗ್ತದೆ. ವೈರಾಗ್ಯ ಬರಲಿಕ್ಕೆ ಏನೆಲ್ಲ ಬೇಕು? ಗಂಡ ಹೆಂಡತಿ ರಿಲೇಷನ್ ಹಾಳಾಗಬೇಕು, ಹಣ ಹೋಗಬೇಕು, ಎಲ್ಲ ಆದಾಗ ವೈರಾಗ್ಯ ಬರ್ತದೆ. ಸೊ ಯು ಹ್ಯಾವ್ ಟು ಯೂಸ್ ದೀಸ್ ಅದಕ್ಕೆ ನಾನು ಹೇಳೋದು, ಲಲಿತಾ ತ್ರಿಪುರ ಸುಂದರಿಯನ್ನು ತಗೊಳ್ಳಿ. ಯಾಕೆ ತಗೊಳ್ಳಿ ಅಂತ ಹೇಳಿದೆ, ತಗೊಳ್ಳಿ ಅಂತ ಯಾರು ಕೂಡ ಒತ್ತಡದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಒಳಗಿಂದ ಬರಬೇಕು. ಆಗ ಬಂದಾಗ ನಿಮ್ಮ ಮೈಂಡ್ ಅಲ್ಲಿಗೆ ಹೋಗ್ತದೆ. ಎಲ್ಲಿಗೆ? ಆ ಲೆವೆಲ್ಗೆ. ಎಷ್ಟು ಸುಂದರಿ ಆಕೆ ವರ್ಣನೆ ಬರ್ತದೆ, ಎಂಥ ಅದ್ಭುತ ಸುಂದರಿ, ಆ ಕಾಲಿನ ಬೆರಳಿಂದ ನೆತ್ತಿಯವರೆಗೆ ಎಲ್ಲ ಬರ್ತದೆ. ಅದನ್ನು ಮಾಡ್ತಾ ಹೋಗ ನೀವು ಅಪರ್ಮಿಷನ್ ಕೊಡಬೇಕಂತಲ್ಲ, ನಿಮ್ಮ ಮೈಂಡ್ ಅಲ್ಲಿಗೆ ಹೋಗ್ತದೆ, ಆ ಅಬಂಡೆನ್ಸ್ ನಡೆಗೆ, ಆ ಪ್ರಾಸ್ಪರಿಟಿ ನಡೆಗೆ. ಅಲ್ಲಿಂದ ಬರ್ತದೆ ಅದು. ಅದಕ್ಕೆ ಸೌಂದರ್ಯ ಲಹರಿ ಅಂತ ಹೇಳೋದು. ಸೌಂದರ್ಯದ ವೇವ್ಸ್ ಬರ್ತದೆ ನಿಮ್ಮ ಮುಖದಲ್ಲಿ, ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನೀವು ಅಟ್ರಾಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು, ಗಾಂಧೀಜಿಯವರು, ಮೋದಿಯವರು, ಮದರ್ ತೆರೆಸರವರೆಲ್ಲ ಅವರು ಯೂತ್ ಇರುವಾಗ, ಅವರು ಯಂಗ್ಸ್ಟರ್ ಆಗಿರುವಾಗ ಅವರನ್ನು ನೋಡಿದರೆ ಹೇಗಿದ್ದರು ಅವರು ಮುದುಕಾದ ನಂತರ ಗಾಂಧೀಜಿ ಹತ್ರ ಏನಿತ್ತು? ಬಟ್ ಏನೋ ಒಂದು ಅಟ್ರಾಕ್ಷನ್ ಇಲ್ವಾ?
ಇದಕ್ಕೆ ಹೇಳೋದು ಆ ಅಟ್ರಾಕ್ಷನ್. ಥ್ಯಾಂಕ್ಸ್ ಫಾರ್ ಥ್ರೋಯಿಂಗ್ ಸಮ್ ಲೈಟ್. ಯಾವ ದೇವರುಗಳನ್ನು ನಾವು ಹೇಗೆ ನಂಬಬೇಕು, ಯಾವ ದೇವರುಗಳಂತಿಲ್ಲ, ಇರುವುದೊಂದೇ. ಅಂದರೆ ಒಂದೇ ಪವರು, ಆದರೆ ಬೇರೆ ಬೇರೆ ಹೆಸರುಗಳಲ್ವಾ? ಹೆಸರು ನಾವು ಮೆಟಫರ್ ಕೊಟ್ಟದ್ದು ಮೇಡಮ್. ನಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ಮೆಟಫರ್ ಹೋಗ್ಬೇಕು ನಮ್ದು. ಅಂದ್ರೆ ಆ ಮೇನ್ ಪವರ್ದು ಮಧ್ಯ ಮಧ್ಯ ಇರೋ ಬೇರೆ. ನೋಡಿ, ಈಗ ಕರೆಂಟ್ ಇದೆ ಅಲ್ವಾ, ಸಿಂಪಲ್ ಎಕ್ಸಾಂಪಲ್. ಕರೆಂಟ್ ಇದೆ, ಕರೆಂಟಿಗೆ ಅದು ನಿರ್ಗುಣ ನಿರಾಕಾರ. ಕರೆಕ್ಟ್. ಓಕೆ, ಅದನ್ನು ನೀವು ಲೈಟಿಗೆ ಹಾಕಿದ್ರೆ ಅದು ಬೆಳಕಾಗಿ ಕಾಣ್ತದೆ. ಟ್ಯೂಬ್ಲೈಟಿಗೆ ಹಾಕಿದ್ರೆ, ಎಸಿಗೆ ಹಾಕಿದ್ರೆ ಕೂಲ್ ಆಗ್ತದೆ, ಗೀಸರ್ಗೆ ಹಾಕಿದ್ರೆ ಹೀಟ್ ಆಗ್ತದೆ. ಅದಕ್ಕೆ ಸ್ವಂತದಂತ ಏನಿಲ್ಲ, ನೀವು ಯಾವ ಯಂತ್ರಕ್ಕೆ ಹಾಕ್ತೀರಾ. ಓಕೆ, ಸೊ ನಮ್ಮಲ್ಲಿ ಕೂಡ ಯಂತ್ರ, ಮಂತ್ರ, ತಂತ್ರ. ಮಂತ್ರ ಅಂತ ಹೇಳಿದರೆ ಒಂದು ಫ್ರೀಕ್ವೆನ್ಸಿ. ಬ್ರಹ್ಮಾಂಡ ಯೂನಿವರ್ಸಿಗೆ ಎನರ್ಜಿ, ಇದು ಫ್ರೀಕ್ವೆನ್ಸಿ ಏನು ಥಿಯರಿ ಏನಿರುವುದು, ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್, ಹೌದಲ್ವಾ? ಹೌದು. ಸೊ ಈ ವೈಬ್ರೇಷನ್ ಎಲ್ಲಿಂದ ಬರೋದು ಅಂತ ಹೇಳಿದರೆ ನಮ್ಮ ಥಾಟಿಂದ. ಸೊ ನಾವು ಈ ವೈಬ್ರೇಷನನ್ನು ಕ್ರಿಯೇಟ್ ಮಾಡೋದು ಮಂತ್ರದ ಮೂಲಕ. ಮನತ್ರಾಯತೆ ಮಂತ್ರ. ಮನನಂತ್ರಾಯತೆ ಮಂತ್ರ ಅಂತ ಹೇಳಿದರೆ ನಮ್ಮ ವೈಬ್ರೇಷನ್ ಲೆವೆಲಲ್ಲಿ, ಸೆಲ್ಯುಲರ್ ಲೆವೆಲಲ್ಲಿ, ನಮ್ಮ ನ್ಯೂರಾನ್ಸ್ ಲೆವೆಲಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮಂತ್ರ ಶರೀರ ಅಂತ ಹೇಳೋದು. ಕಂಟಿನ್ಯೂಸ್ ಮಾಡ್ತಾ ಕಾಲಿಗೆ ಇಟ್ಕೊಂಡು ಓಂ ಬೋರ್ ಬೋಸ್ ಅಂತ ಕತೆ ಹೇಳಿದರೆ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಅದಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ, ಛಂದಸ್ಸು ಅಂತ. ಸೊ ಅದರಲ್ಲಿ ನೀವು ಮಾಡಿದಾಗ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಕಂಟಿನ್ಯೂಸ್ಲಿ ಮಾಡಿದಾಗ ನಿಮ್ಮ ವೈಬ್ರೇಷನ್ ಆಗ್ತದೆ ನಿಮ್ಮ ಸೆಲ್ಯುಲರ್ ಲೆವೆಲಲ್ಲಿ. ಓಕೆ, ಆಗ ನಿಮ್ಮ ಶರೀರ ಮಂತ್ರ ಶರೀರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಿಮ್ಮಲ್ಲಿ ಮತ್ತು ನನಗೆ ಡಿಫ್ರೆನ್ಸ್ ಬರ್ತದೆ. ನಾನೊಂದು ಮಣ್ಣು ತೆಗೆದುಕೊಟ್ಟರು ನಿಮಗೆ ಪ್ರಸಾದ ಆಗ್ತದೆ, ನನ್ನ ಹತ್ರ ಬಂದರೆ ನಿಮಗೆ ಒಂದು ಪಾಸಿಟಿವಿಟಿ ಬರ್ತದೆ. ಇದೆಲ್ಲ ಬರೋದು ಹಾಗೆ. ಓಕೆ, ಸೊ ಈ ಮಂತ್ರದ ಮೂಲಕ ಆ ಯಂತ್ರ, ಮೆಷಿನ್, ಅರ್ಥ ಆಯ್ತಲ್ವಾ? ಅದಕ್ಕೆ ತಂತ್ರ, ಟೆಕ್ನಿಕ್. ಈ ಫ್ರೀಕ್ವೆನ್ಸಿಯನ್ನು ತಯಾರು ಮಾಡಿದ್ದನ್ನು ಆ ಯಂತ್ರಕ್ಕೆ, ಈ ಕರೆಂಟನ್ನು ಈ ಮೆಷಿನಿಗೆ ಟೆಕ್ನಿಕ್, ಅದಕ್ಕೆ ಕನೆಕ್ಟ್ ಮಾಡೋ ಟೆಕ್ನಿಕ್ಗೆ ತಂತ್ರ ಅಂತ ಹೇಳೋದು. ಅರ್ಥ. ಸೊ ಮಂತ್ರ ಅಂದರೆ ನಮ್ಮ ದೇಹ, ನಾನು ಫ್ರೀಕ್ವೆನ್ಸಿ. ಯಂತ್ರ ಅಂದರೆ ಯಂತ್ರ ಅಂತ ಹೇಳಿದ್ರೆ ನಾವು ಒಂದು ಇಡ್ತೇವೆ ನೋಡಿ, ಶ್ರೀ ಯಂತ್ರ, ಅದು ಯಂತ್ರ ಇದೆ ಅಂತ ಇರ್ತದೆ. ಕನ್ಫಿಗರೇಷನ್, ಅಟಮಿಕ್ ಕನ್ಫಿಗರೇಷನ್. ಈಗ ನೀರಲ್ಲಿ ಒಂದು ನೀವು ವೈಬ್ರೇಟ್ ಮಾಡಿದರೆ ಅದೊಂದು ಫ್ರೀಕ್ವೆನ್ಸಿ ಆಗ್ತದೆ, ಹೌದಲ್ವಾ? ಸೊ ಎಲ್ಲದಕ್ಕೊಂದು ಫ್ರೀಕ್ವೆನ್ಸಿ ಇದೆ. ಪಂಚಭೂತಗಳಲ್ಲಿ ಒಂದು ಫ್ರೀಕ್ವೆನ್ಸಿ ಇದೆ. ನಮ್ಮ ದೇಹದಲ್ಲಿ ಕೂಡ ಪಂಚಭೂತಗಳಿರೋದು, ಅಗ್ನಿ, ನೀರು, ಆಕಾಶವಾಯು. ಇದರಲ್ಲಿ ಕೂಡ ಆ ಫ್ರೀಕ್ವೆನ್ಸಿ ಚೇಂಜ್ ಆಗ್ತದೆ. ಇದೊಂದು ಅದ್ಭುತದ ಸ್ಟೋರಿ ಮೇಡಮ್. ಅದು ಅರ್ಥ ಆಗುದಿಲ್ಲ ನಮ್ಗೆ ಅಷ್ಟೇ. ಇಲ್ಲ ಸರ್, ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀರಾ. ಸೊ ತಂತ್ರ ಅಂತ ಕೊನೆಗೆ ಬಂದಾಗ, ತಂತ್ರ ಅಂದರೆ ಟೆಕ್ನಿಕ್. ಅದಕ್ಕೆ ಏನು ಮಾಡ್ಬೇಕು ಅದೇ ನಾನು ಹೇಳಿದಲ್ವ. ಈಗ ಹಾಲು ನಾವೆಲ್ಲ ಹೇಳ್ತೇವೆ, ಎಲ್ಲ ಪೂಜೆ ಮಾಡ್ತೇವೆ ಸರ್, ಏನಾಗ್ತಾ ಇಲ್ಲ. ಏನಾಗಬೇಕು ಇನ್ನು ನಿಮಗೆ? ಸೈಂಟಿಸ್ಟ್ಗಳು ಹೇಳ್ತಾರೆ 500 ಕೋಟಿ ಅಂತ ಈ ಬಾಡಿಗೆ ಫುಲ್ಲು, ಕಮ್ಮಿ ಅಂದರೆ. ಸೊ 500 ಕೋಟಿದು ಓನರ್ ನೀವು. ಬಟ್ ನಾವು ಈಗ ನೀವು ಒಬ್ಬರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಿ ಮೇಡಮ್, ನೀವು ಎಲ್ಲ ಕೊಡ್ತಾ ಇದ್ದೀರಿ ಅವರಿಗೆ, ಎಲ್ಲ ಏನು ಕೊಟ್ಟರು ಅವರಿಗೆ ಸಮಾಧಾನ ಇಲ್ಲ. ಆಗ ನಿಮಗೆ ಬೇಸರ ಆಗ್ತದಿಲ್ವಾ? ಸಮಾಧಾನವಿಲ್ಲ ಏನು ಕೊಟ್ಟರು. ಅದೇ ರೀತಿ ನಮಗೆ ದೇವರು ಇಷ್ಟೆಲ್ಲ ಕೊಟ್ಟು ಏನೆಲ್ಲ ಕೊಡಲಿಲ್ಲ ನಮಗೆ. ನಾವು ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಐಶ್ವರ್ಯ, ಯಶಸ್ಸು, ಕ್ಷೇಮ, ಸ್ಥೈರ್ಯ, ವೀರ್ಯ ಅದು ಎಲ್ಲ ಮಾಡಿಸ್ತಾರೆ ನಮ್ಮ ಹತ್ರ ಸಂಕಲ್ಪ ಅಂತ ಹೇಳಿದರೆ, ನೀವು ಒಂದು 10 ಲಕ್ಷ ತಗೊಂಡೋಗಿ ಆಡಿಗಾರ್ಗೆ ಹೇಳಿದಾಗೆ. ಸೊ ನೀವು ಇಲ್ಲಿ ಎನರ್ಜಿ ಕ್ರಿಯೇಟ್ ಮಾಡ್ತೀರಿ, ಅದನ್ನು ನೀವು ವಿನಿಯೋಗ ಅಂತ ಹೇಳಿದ್ರೆ ಎಲ್ಲಿ ನಿಮಗೆ ಅದನ್ನು ಯೂಸ್ ಮಾಡಬೇಕು, ಖರ್ಚು ಮಾಡಬೇಕು. ಸಂಕಲ್ಪ ವಿನಿಯೋಗ ಎನ್ನುವ ಟೆಕ್ನಿಕ್. ಅದಕ್ಕೆ ನಾನು ಹೇಳಿದ್ದು ಇದು ತಂತ್ರ ಅಂತ ಹೇಳಿ ಟೆಕ್ನಿಕ್. ಹೇಗೆ ಅಂತ ಹೇಳಿ, ನೀವು ಇಲ್ಲಿ ಮಾಡಿದ ವೈಬ್ರೇಷನನ್ನು, ನೀವು ಇಲ್ಲಿ ಮಾಡಿದ ಎನರ್ಜಿಯನ್ನು ಕ್ರಿಯೇಟ್ ಮಾಡಿದ್ದನ್ನು ನೀವು ಎಲ್ಲಿ ಅದನ್ನು ಹಾಕಬೇಕು. ಸೊ ನೀವು ಎನರ್ಜಿ ಜಾಸ್ತಿ ಕ್ರಿಯೇಟ್ ಮಾಡಿ ನೀವು ಚಿಕ್ಕ ವಸ್ತುವಿಗೆ ಹಾಕಿದರೆ ಆಟೋಮೆಟಿಕಲಿ ಮ್ಯಾನಿಫೆಸ್ಟ್ ಆಗ್ತದೆ ಅದು. ಅದರ ಅರ್ಥ ನೀವು ಕೂತ್ಕೊಂಡು ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿ, ನೀವು ಧರ್ಮ, ಅರ್ಥ, ಕಾಮ, ಮೋಕ್ಷ, ಪ್ರಧಾನ ಅರ್ಥ, ಯಶ, ಕೀರ್ತಿ, ಸಂಪತ್ತು, ವೃದ್ಧರ್ಥಂ, ಪುತ್ರ, ಪೌತ್ರಾದಿ ವ್ರತ ಇಷ್ಟೆಲ್ಲ ಮಾಡಿದರೆ ನಿಮ್ಮ 10 ಲಕ್ಷ ಇದ್ದು ನೀವು ಆಡಿಗಾರ್ಗೆ ಹೇಳಿಗೆ ಹೋದ್ರೆ ಆಗ್ತದಾ? ಸೊ ಹೌ ಟು ಕ್ರಿಯೇಟ್ ಮೋರ್ ಕಾಸಿಗೆ ತಕ್ಕಷ್ಟು ಕಂಚಾಯ. ಹೌದು. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ಯಂತ್ರ, ಮಂತ್ರ, ತಂತ್ರದ ಮೂಲಕ ಎನರ್ಜಿನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಲಾಸ್ಟ್ ಕ್ವೆಶನ್ ಅಬೌಟ್ ನೀವು ಥರ್ಡ್ ಐ ಬಗ್ಗೆ ಕೇಳ್ತಿದ್ರಿ. ಸೊ ಥರ್ಡ್ ಐ ಬಗ್ಗೆ ಏನಂತ ಹೇಳಿದ್ರೆ ಅದೇ ನಾನು ಹೇಳಿದ್ದು, ಎಲ್ಲ ನಿಮ್ಮ ಹತ್ರ ಇದೆ ಪವರ್. ಓಕೆ, ಸೊ ಅದಕ್ಕೆ ನಾವೆಲ್ಲ ಬೇರೆ ಬೇರೆ ಟೆಕ್ನಿಕಲ್ಲಿ ಯೂಸ್ ಮಾಡ್ತೇವೆ. ಒಂದು ಹೇಳ್ಬೋದಾ? ಅಲ್ಲ, ಅದು ಒಂದು ಅಂತ ಹೇಳಿದ್ರೆ ಅದನ್ನು ಮತ್ತೆ ಮಾಡ್ಲಿಕ್ಕೆ ಹೋಗ್ತಾರೆ ಬೇರೆಯವರು. ಅದೇ ದೊಡ್ಡ ಸಮಸ್ಯೆ. ಅರ್ಧ ಜ್ಞಾನ ಇರಬಾರ್ದು ಯಾರಿಗೂ ಕೂಡ. ಸೊ ಸಿಂಪಲ್ ಆಗಿ ಏನಂತ ಹೇಳಿದ್ರೆ ನಮಗೆ ಗೊತ್ತಿದೆ ಎಲ್ಲ. ಸೊ ಸಿಂಪಲ್ ಆಗಿ ನೀವು ನೋಡ್ಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೊಂದು ಸಿಂಪಲಲ್ಲಿ ಹೇಳೋದು, ನಿಮ್ಗೆ ಈಗ ಕೈಗೆ ಇಟ್ಕೊಳ್ತೀರಿ ಲ್ಯಾಪ್ನ ಮೇಲೆ ನಿಮ್ಮ. ಓಕೆ, ಮಾಡ್ಬೋದಲ್ವ, ತೊಂದರೆ ಇಲ್ಲ. ಸೊ ಈಗ ನೀವು ಲ್ಯಾಪ್ನ ಮೇಲೆ ಕೈ ಇಟ್ರಿ. ಓಕೆ, ಈಗ ನಿಮ್ಮ ಹತ್ರ ಒಂದು ಏನಾದರೂ ಒಂದು ಕ್ವಶನ್ ಇದೆ, ಫಾರ್ ಎಕ್ಸಾಂಪಲ್ ಎಸ್ ಆರ್ ನೋ ಕ್ವಶನ್.
ಅಂದರೆ ಈ ಕೆಲಸ ಆಗ್ತದಾ ಇಲ್ವಾ, ವಾಟ್ ಎವರ್ ಮೇ ಬಿ, ಅರ್ಥ ಆಯ್ತಲ್ವಾ? ಅಥವಾ ನಿಮಗೆ ಒಂದು ಯಾರ್ದಾದ್ರು ಡೌಟ್ ಇರ್ತದೆ, ಇವನ ಏನಾದರೂ ಒಂದು ಪರ್ಟಿಕ್ಯುಲರ್ ಮ್ಯಾಟ್ರ್ ಕ್ವಶನ್, ಎಸ್ ಅವ್ರನ್ನ ಕ್ವಶನ್ ಇದ್ದರೆ ನೀವು ನಿಮಗೆ ಹೇಳ್ಕೊಳ್ಬೇಕು. ಸ್ವಲ್ಪ ಶಾಂತ ಒಂದು 3 ಸಲ ಡೀಪ್ ಬ್ರೀದಿಂಗ್ ಮಾಡಿ. ಆಗ್ತದೆ ಆದರೆ ಎಸ್ ಆದರೆ ರೈಟ್ ಇದ್ದು ಇದು ಇಂಡೆಕ್ಸ್ ಫಿಂಗರ್ ಶೇಕ್ ಆಗ್ತದೆ, ನೋ ಆದರೆ ಲೆಫ್ಟ್ ಇದ್ದು ಇಂಡೆಕ್ಸ್ ಫಿಂಗರ್ ಶೇಕ್ ಆಗ್ತದೆ ಅಂತ ನಿಮಗೆ ನೀವು ಹೇಳಿ ಜಸ್ಟ್ ನೋಡ್ತಾ ಇರಬೇಕು ಅಷ್ಟೇ, ಏನು ಯೋಚನೆ ಮಾಡಬಾರ್ದು. ಓಕೆ, ಜಸ್ಟ್ ಕೇಳ್ತಾ ಇರಿ ನೀವು. ಫಾರ್ ಎಕ್ಸಾಂಪಲ್ ಇದೊಂದು ಕೆಲಸ ಇದಾಗ್ತದಾ ಇಲ್ವಾ, ಜಸ್ಟ್ ನೋಡ್ತಾ ಇರಿ. ಓಕೆ, ನೋಡಿ, ಜಸ್ಟ್ ನೋಡಿ ಅಂತ ನಿಮಗೆ ಆಟೋಮೆಟಿಕಲಿ ಶೇಕ್ ಆಗ್ತದೆ. ಎಸ್ ಆದರೆ ರೈಟ್ ಇಂಡೆಕ್ಸ್ ಫಿಂಗರ್ ಶೇಕ್ ಆಗ್ತದೆ, ನೋ ಆದರೆ ಲೆಫ್ಟ್ ಇಂಡೆಕ್ಸ್ ಫಿಂಗರ್ ಶೇಕ್ ಆಗ್ತದೆ. ಜಸ್ಟ್ ನೋಡ್ತಾ ಇರಿ, ಏನು ಕ್ವಶನನ್ನು ಮೈಂಡಲ್ಲಿ ರಿಪೀಟ್ ಮಾಡಿ ಅಷ್ಟೇ. ಆಗ್ತದಾ? ಜಸ್ಟ್ ನೋಡಿ, ಆಗ್ತದೆ. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಜಸ್ಟ್ ನೋಡಿದರೆ ನಿಮಗೆ ಆಗ್ತದೆ ಅಂತ ಹೇಳಿದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿದೆ. ಅದನ್ನು ನಾನು ಡೀಪಲ್ಲಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿಲ್ಲದಿದ್ದರೆ ಕೂಡ ಒಂದು ಮನುಷ್ಯ ಯಾಕೆ ನೀವು ಐಲೈನರ್ ಹಾಕ್ತೀರಿ, ಇದನ್ನೆಲ್ಲ ನಾನು ಕ್ಲಾಸಲ್ಲಿ ಕಳಿಸ್ತೇನೆ. ಒಂದು ಐಲೈನರ್ ಹಾಕಿದರೆ ನಮಗೆ ಯಾಕೆ ಹುಡುಗಿಯರು ಚೆನ್ನಾಗಿ ಅಂತಾರೆ, ಲಿಪ್ಸ್ಟಿಕ್ ಹಾಕಿದರೆ ಯಾಕೆ ಚೆನ್ನಾಗಿ ಅಂತಾರೆ, ಅಂದರೆ ಅಟ್ರಾಕ್ಷನ್ ಯಾಕೆ ಬರ್ತದೆ ಅಂತ ಹೇಳಿದರೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿದೆ. ಒಬ್ಬ ಹುಡುಗ ಮತ್ತು ಹುಡುಗಿ ಅಟ್ರಾಕ್ಟ್ ಆದಾಗ ಕಣ್ಣಿದ್ದು ಒಳಗಿದ್ದು ರೌಂಡ್ ಇರ್ತದಲ್ವ, ಅದು ದೊಡ್ಡದಾಗ್ತದೆ, ಅದು ದೊಡ್ಡದಾಗ್ತದೆ. ಬ್ಲಡ್ ಮುಖಕ್ಕೆ ಬಂದ ಕಾರಣ ಲಿಪ್ಸ್ ಕೆಂಪಾಗ್ತದೆ. ಸೊ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿದೆ ಲಿಪ್ಸ್ ಕೆಂಪಾಗಿದ್ದರೆ ಅಟ್ರಾಕ್ಷನ್ ಅಂತ, ಅರ್ಥ ಆಯ್ತಲ್ವ? ಸೊ ನಮಗೆ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಗೊತ್ತಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ ಫಾರಿನರ್ಸ್ ಎಲ್ಲ, ಅದರಲ್ಲಿ ಯುರೋಪಿಯನ್ಸ್ ಎಲ್ಲ ಓಪನ್ ಮೈಂಡ್ ಇದೆ ಅವರಿಗೆ. ನಮ್ಮಲ್ಲಿ ಏನು ಎಲ್ಲ ಅದೆಲ್ಲ ಸುಳ್ಳು, ಇದು ಒಂದು ಬಂದು ಹೋಗ್ತದೆ ನಮಗೆ. ನಾವು ಟೆಸ್ಟ್ ಮಾಡಿ ನೋಡೋದಿಲ್ಲ ಯಾವುದನ್ನು ಕೂಡ. ಅವರೊಂದು ಪೆಂಡುಲಮ್ ಕೂಡ ಇಟ್ಕೊಳ್ತಾರೆ. ಜಸ್ಟ್ ತರಕಾರಿ ಅಂಗಡಿಗೆ ಹೋಗಿ ಪೆಂಡುಲಮ್ ಇಟ್ಕೊಳ್ತಾರೆ. ಓಕೆ, ಯಾರೋ ನ್ಯೂಟ್ರಿಷನ್ ಅಂತ ಹೇಳಿದ ಅಂತ ಅಲ್ಲ. ನಮಗೆ ದೇಹಕ್ಕೆ ಯಾವ್ದು ಬೇಕು, ನಮ್ಮ ದೇಹಕ್ಕೆ ಏನು ಬೇಕು ನಮಗೆ ಗೊತ್ತಿರಬೇಕು. ಒಂದು ನಾಯಿಗೆ ಹೊಟ್ಟೆ ನೋವಾದರೆ ಅದು ಹೋಗಿ ಒಂದು ಸೊಪ್ಪು ತಿಂತದೆ, ಅದಕ್ಕೆ ಯಾರು ಡಾಕ್ಟ್ರ್, ಅದು MBBS ಡಿಗ್ರಿ ಇದೆ ಅದಕ್ಕೆ. ನಮ್ಮನೇಲಿ 4 ಇದೆ, ನಾನು ನೋಡಿ. ಹೌದಲ್ವಾ? ಒಂದು ಹಕ್ಕಿ ಇದೆ ಎಲ್ಲ ನ್ಯೂಜಿಲ್ಯಾಂಡಲ್ಲಿ, ಏನೋ ಒಂದು ಗಿಳಿ ಥರದ ಒಂದು ಹಕ್ಕಿ ಇದೆ. ಅದು ಮರದ ಹತ್ರ ಬಂದು ಇದು ಹಣ್ಣನ್ನು ತಿಂತದೆ. ಅದು ಹಣ್ಣು ತಿನ್ನಲಿಕ್ಕೆ ಬಂದಾಗ ಆ ಮರ ಒಂದು ಕೆಮಿಕಲನ್ನು ರಿಲೀಸ್ ಮಾಡ್ತದೆ. ಇದು ತಿಂದಾಗ ಇದಕ್ಕೆ ಹೊಟ್ಟೆ ನೋವಾಗ್ತದೆ. ತಿನ್ನಬಾರ್ದು ಅಂತ ಅದು ಕೆಮಿಕಲ್ ರಿಲೀಸ್ ಮಾಡೋದು, ಇದಕ್ಕೆ ಹೊಟ್ಟೆ ನೋವಾಗ್ತದೆ. ಇದು ತಿಂದ ಕೂಡಲೇ ಹೋಗಿ ಒಂದು ದೊಡ್ಡ ಒಂದು ವ್ಯಾಲಿ ಇದೆ, ಅದರಲ್ಲಿ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಆ ಮಣ್ಣನ್ನು ತಿಂದು ಬರ್ತದೆ. ಅದು ಮಣ್ಣು ಅದನ್ನು ನ್ಯೂಟ್ರಲೈಸ್ ಮಾಡ್ತದೆ, ಆ ಪಾಯ್ಸನನ್ನು. ಸೊ ಅದಕ್ಕೆ ಹೇಗೆ ಗೊತ್ತು ಅಂತ ಹೇಳಿದರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಎಲ್ಲ ಗೊತ್ತಿದೆ. ಅದನ್ನು ನಾನು ಥರ್ಡ್ ಐ ಬಗ್ಗೆ ಹೇಳಿದ್ದು ನಾನು ನಿಮಗೆ. ಏನಂತ ಹೇಳಿದರೆ, ಎಲ್ಲ ಗೊತ್ತಿದೆ, ನಾವು ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ, ನಮಗೆ ಗೊತ್ತಿಲ್ಲ ಅಂತ. ಯಾವಾಗ ನೀವು ಇದನ್ನು ಮಾಡ್ತೀರಾ ಒಂದು ತ್ರಾಟಕದ ಮೂಲಕ ಇದನ್ನೆಲ್ಲ ಮಾಡಿದಾಗ, ಅಥವಾ ನಮ್ಮ ಮೈಂಡಿಗೆ ನೋಡಿ, ಹೀಗೆ ನೋಡಿ ಅಭ್ಯಾಸ ಇಲ್ಲ, ಹೀಗೆ ನೋಡಿ ಅಭ್ಯಾಸ ಇದೆ, ಹೀಗೆ ನೋಡಿ ಅಭ್ಯಾಸ ಇದೆ. ನೀವು ಹೀಗೆ ನೋಡ್ತಾ ಇದ್ದರೆ ಅದು ಏನು ಅಂತ ಕ್ವಶನ್ ಮಾಡ್ತದೆ, ನಂತರ ಕಣ್ಣು ತೋರಿಸ್ತದೆ ನಮಗೆ, ನಂತರ ಒಂದು ರೌಂಡ್ ತೋರಿಸ್ತದೆ, ಮತ್ತು ಸೂಕ್ಷ್ಮ ಜಗತ್ತನ್ನು ಓಪನ್ ಮಾಡ್ತದೆ. ಹೇಗೆ ಸೂಕ್ಷ್ಮ ಜಗತ್ತನ್ನು ಓಪನ್ ಮಾಡ್ತದೆ ಅಂತ ಹೇಳಿದರೆ, ಅದು ಕೂಡ ಒಂದು ಅರ್ಥ ಮಾಡಿಕೊಳ್ಳುವ ವಿಷಯ. ನಾನು ಮಾತಾಡಿ ಎಲ್ಲೆಲ್ಲಿ ಹೋದೆ ಗೊತ್ತಿಲ್ಲ ನನಗೆ. ಹೇಗೆ ಸೂಕ್ಷ್ಮ ಜಗತ್ತನ್ನು ಓಪನ್ ಮಾಡ್ತದೆ ಅಂತ ಹೇಳಿದರೆ, ನೋಡಿ, ಅಲ್ಲಿ ಕೂಡ ಕೆಲವರು ಸಿಕ್ಕಾಕೊಳ್ತಾರೆ, ಏನು ಸ್ಪಿರಿಚುವಲಲ್ಲಿ ಸಾಧನೆ ಮಾಡಿದವರು ಕೂಡ. ಈಗ ನಾನು ನಿಮ್ಮ ಹತ್ರ ಮಾತಾಡುವಾಗ ನೋಡಿ, ಇದನ್ನೊಂದು ಅರ್ಥ ಮಾಡ್ಕೊಳ್ಬೇಕು ನೀವು. ನಾನು ನಿಮ್ಮ ಹತ್ರ ಮಾತಾಡುವಾಗ ಎಲ್ಲ ಗೊತ್ತಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ಕೆಲವು ವಿಷಯ ಗೊತ್ತಾಗ್ತದೆ. ಒಂದು ಮನುಷ್ಯನ ಎದುರು ಕೂತು ಮಾತಾಡುವಾಗ ನಮಗೆ ಗೊತ್ತಾಗ್ತದೆ. ಅದರ ಅರ್ಥ ನಮಗೇನು ದೊಡ್ಡ ವಿಶೇಷ ಶಕ್ತಿ ಇದೆ ಅಂತಲ್ಲ, ನಮಗೆ ಆ ಟೆಕ್ನಿಕ್ ಗೊತ್ತಿದೆ ಅಷ್ಟೇ. ಹೇಗೆ ಗೊತ್ತಾಗ್ತದೆ ಅಂತ ನಾನು ಅದರ ಮೇಲೆ ತುಂಬ ಸ್ಟಡಿ ನಾನು ನನ್ನ ಬಾಡಿ ಮೇಲೆ, ಮೈಂಡ್ನ ಮೇಲೆ ತುಂಬ ಸ್ಟಡಿ ಮಾಡ್ತಾ ಇರ್ತೇನೆ. ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಕೆಲವು ವಿಷಯ ಯಾಕೆ ಗೊತ್ತಾಗೋದಿಲ್ಲ ನಮಗೆ, ಕೆಲವು ವಿಷಯ ಹೇಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತದೆ ಅಂತ ಹೇಳಿದರೆ, ನಿಮ್ಮ ಮೈಂಡಲ್ಲಿ ಏನಿದೆ ಅದು ಗೊತ್ತಾಗೋದು ನನಗೆ. ಎದುರು ನಾವು ಕೂತು ಮಾತಾಡುವಾಗ ಅವನ ಮೈಂಡಲ್ಲಿ ಏನು ಇದೆ ಪರ್ಸೆಪ್ಷನ್, ಅದು ನಮಗೆ ಗೊತ್ತಾಗ್ತದೆ. ಹೇಗೆ ಅಂದರೆ ಸೂಕ್ಷ್ಮ ಇಷ್ಮ ಏನಿಲ್ಲ, ನಮಗೆ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಒಮ್ಮೊಮ್ಮೆ ಮೂಡಿದ್ರೆ ನನ್ನ ಇದರಲ್ಲಿ ಹೇಳೋದು ನಾನು, ನಮ್ಮ ಮೂಡ್ ಸರಿ ಇದ್ದರೆ ಸೀನ್ ರೂಪದಲ್ಲಿ ಕೂಡ ಕಾಣ್ತದೆ. ಮೂಡ್ ಸರಿ ಇಲ್ಲದಿದ್ದರೆ ನಮಗೆ ಕೆಲವು ಸೆನ್ಸೇಷನಲ್ಲಿ, ಸ್ಮೆಲ್ಲಲ್ಲಿ, ಟಚ್ ಮುಟ್ಟುವಾಗಂತೂ ಕೆಲವು ವಿಷಯ ಗೊತ್ತಾಗ್ತದೆ. ಬಟ್ ಹೇಗೆ ಅಂತ ಹೇಳಿದರೆ, ಅದು ಮೆಟಫರ್, ಅದು ಸಬ್ ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್, ಪಿಕ್ಚರ್ ಲ್ಯಾಂಗ್ವೇಜ್ ಆದ ಕಾರಣ ಅದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನು ನೋಡುವಾಗ ಒಬ್ಬ ಮುದುಕ ಅಥವಾ ಒಂದು ಏಜ್ಡ್ ಪರ್ಸನ್ ಹಿಂದೆ ನಿಂತಾಗೆ ನನಗೆ ಕಂಡ್ರೆ, ನಾನು ಅಂದರೆ ಮೊದಲೆಲ್ಲ ಹೇಳ್ತೇನೆ, ಈಗೆಲ್ಲ ನಿಲ್ಲಿಸಿದ್ದೇನೆ ಅದನ್ನೆಲ್ಲ. ಏನಾದರೂ ಹೇಳುವ ನಾವು ಈಗ ಆಗ ಅವರ ಅಪ್ಪ ಅದು, ಅರ್ಥ ಆಯ್ತಾ? ಸೊ ಅವನಿಗೆ ಭಾರಿ ಆಶ್ಚರ್ಯ ಆಗ್ತದೆ, ಇವನಿಗೆ ಗೊತ್ತಾಯ್ತು ನನ್ನ ಅಪ್ಪನನ್ನು ನೋಡಲಿಲ್ಲವೇ, ಏನಿಲ್ಲ, ಅರ್ಥ ಆಯ್ತಲ್ವ? ಅಲ್ಲಲ್ಲ, ಕಾಣ್ತದೆ ಅಂತ ಹೇಳೋದಲ್ಲ ನಾನು ಹೇಳಿದ್ದು ನಾನು. ಸೊ
ಅದೆಲ್ಲ ಹೇಳ್ತಾ ಇದ್ರಿ ಅರ್ಥ ಅಲ್ಲ, ಹೇಳುವ ಪ್ರಶ್ನೆ ಅಲ್ಲ, ಹೇಳಿದ್ದು ನಾನು ವಿಷಯ, ನಾನೇನು ಅಡ್ವರ್ಟೈಸ್ ವಿಷಯ ಮಾತಾಡೋದಲ್ಲ, ಹೇಳಿದ್ದು. ಈಗ ನಮಗೆ ಕಾಂತ್ ಅದು ನಾನು ಯೋಚನೆ ಮಾಡಿದೆ, ಈ ಗೊತ್ತಿಲ್ಲದವರು ಕೆಲವರೆಲ್ಲ ಸಾಧಕರು ಕೂಡ ನಿಜವಾಗಿ ಕಾಣುವವರು, ಕತೆ ಹೇಳುವವರ ವಿಷಯ ಬಿಡಿ, ನಿಜವಾಗಿ ಕಾಣುವವರು ಕೂಡ ಇಲ್ಲಿ ಸ್ಟಕ್ ಆಗ್ತಾರೆ. ಅವರೇನು ಹೇಳ್ತಾರೆ, ನಿನಗೆ ನಿನ್ನ ಅಪ್ಪನ ಪ್ರೇತ ನಿನ್ನೊಟ್ಟಿಗೆ ಇದೆ, ಅಥವಾ ನಿನ್ನ ಅಪ್ಪನ ಭೂತ ಇದೆ, ಇದೆಲ್ಲ ಹೇಳ್ತಾರೆ. ಅದಲ್ಲ ವಿಷಯ. ನೋಡಿ ಎಷ್ಟು ಅದ್ಭುತವಾದ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಭೂತ ಅಂತ ಹೆಸರು ಕೊಟ್ಟಿದ್ದಾರೆ. ಭೂತ ಅಂತ ಹೇಳಿದರೆ ಪಾಸ್ಟ್. ಅಪ್ಪನ ಪಾಸ್ಟ್ ಮೆಮೊರಿಯೊಟ್ಟಿಗೆ ನೀವು ಜಾಸ್ತಿ ಸ್ಟಕ್ ಆಗಿದ್ದರೆ, ನಿಮ್ಮ ಮೈಂಡಲ್ಲಿ ಅಪ್ಪನ ಪಾಸ್ಟ್ ಮೆಮೊರಿ ತುಂಬ ಸ್ಟಕ್ ಆಗಿದ್ದರೆ, ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್ ಆದ ಕಾರಣ ನನಗೆ ಅದು ಪಿಕ್ಚರ್ ರೂಪದಲ್ಲಿ ತೋರಿಸ್ತದೆ ಅದನ್ನು. ನಿಮಗೆ ಗಂಡ ಹೆಂಡತಿ ರಿಲೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಸೆಕ್ಸುವಲ್ ಇಶ್ಯೂಸ್ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ, ನಿಮ್ಮನ್ನು ನೋಡುವಾಗ ಹಿಂದೆ ಒಂದು ಹಾವು ನಿಂತ ಈಗ ಅಂತದೆ ನನಗೆ. ಆಗ ನಾವೇನು ಹೇಳ್ತೇವೆ, ನಾಗದೋಷ ಇದೆ, ಅದು ದೋಷ. ಅದಲ್ಲ. ಸೆಕ್ಸುವಲ್ ಡಿಸೈರ್ಸ್ ಏನೆಲ್ಲ ಇದೆ ಅದು ಕುಂಡಲಿನಿ ರಿಲೇಟೆಡ್ ಆದ ಕಾರಣ ಸರ್ಪದ ರೂಪದಲ್ಲಿ ನಮಗೆ ಮೆಟಫರ್ ಆಗಿ ಕಾಣ್ತದೆ. ಸೊ ಇದನ್ನೆಲ್ಲ ಡಿಕೋಡ್ ಮಾಡಲಿಕ್ಕೆ ಗೊತ್ತಿರಬೇಕು. ಅದಕ್ಕೆ ಹೇಳೋದು ಅಧ್ಯಾತ್ಮದಲ್ಲಿ ಸ್ಟಕ್ ಆಗೋದು, ಉಚ್ಚಾರ ಥರ ಮಾತಾಡೋದು ಈ ರೀತಿ. ಯಾಕೆಂದರೆ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅವ್ರ ಲ್ಯಾಂಗ್ವೇಜು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಅವರ ಲ್ಯಾಂಗ್ವೇಜ್ ಅಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್ ಆಗಿ ಅದಕ್ಕೊಂದು ಮೆಟಫರ್ ಇದೆ. ಅದರಿಂದ ಋಷಿಗಳೆಲ್ಲ ಅರ್ಥ ಆಗದ ಭಾಷೆಯಲ್ಲಿ ಉಪನಿಷತ್ತೆಲ್ಲ ಬರ್ತದೆ ಅದಕ್ಕೆ. ಯಾಕೆಂತ ಹೇಳಿದ್ರೆ ಅವರು ಆ ಲೆವೆಲಲ್ಲಿ ಮಾತಾಡ್ತಿದ್ದಾರೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹುವಿ ಪ್ರಜಾ ಸೃಜಮಾನಾಂ ಸ್ವರೂಪ ಅಜೋ ಹೇಕೋ ಜುಷಮಾನಾನುಷೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯ ಅಂತ ಬರ್ತದೆ ಉಪನಿಷತ್ತಲ್ಲಿ. ಒಬ್ಬಳು ಹುಡುಗಿದ್ದಾಳೆ, ಆಕೆ ಕೆಂಪು ಕಲ್ಲರ್, ಬಿಳಿ ಕಲ್ಲರ್, ಕಪ್ಪು ಕಲ್ಲರ್ ಆಗ್ತಾ ಇದ್ದಾಳೆ. ಆಕೆ ತನ್ನಂತೆ ಇರುವ ತುಂಬ ಮಕ್ಕಳನ್ನು ಹೆರ್ತಾ ಇದ್ದಾಳೆ. ಒಬ್ಬ ಹತ್ತಿರ ನಿಂತು ಆಕೆಗೆ ಆಸೆ ಪಡ್ತಾ ಇದ್ದಾನೆ, ಮತ್ತೊಬ್ಬ ಆಕೆಯನ್ನು ಅನುಭವಿಸಿ ದೂರದಲ್ಲಿ ನಿಂತಿದ್ದಾನೆ. ಅರ್ಥ ಆಗೋದಿಲ್ಲ ಮೈಂಡಿಗೆ. ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಪ್ರಕೃತಿಯ ಬಗ್ಗೆ ಹೇಳ್ತಾ ಉಂಟು. ಕೆಂಪು, ಬಿಳಿ, ಕಪ್ಪು ಅಂತ ಹೇಳಿದ್ರೆ ಸತ್ವ, ರಜ, ತಮೋಗುಣ. ಪ್ರಕೃತಿ ಸತ್ವ, ರಜ, ತಮೋಗುಣಗಳಿಂದ ಹುಟ್ಟಿದ ಪ್ರಜೆಗಳನ್ನೇ ಉತ್ಪತ್ತಿ ಮಾಡ್ತಾ ಇದ್ದಾಳೆ. ಒಬ್ಬ ಆಕೆಯನ್ನು ಆಸೆ ಪಡ್ತಾ ಇದ್ದಾನೆ, ಒಬ್ಬ ಆಕೆಯನ್ನು ಅನುಭವಿಸಿ ಅದು ಅರ್ಥ ಆಗಿ ದೂರದಲ್ಲಿ ನಿಂತಿದ್ದಾನೆ. ಒಬ್ಬ ಮುಕ್ತ ಪುರುಷ, ಒಬ್ಬ ಬದ್ಧ ಪುರುಷ. ಸೊ ಇದನ್ನೆಲ್ಲ ಅದು ಮೆಟಫರಿಕಲ್ಲಿ ಹೇಳುವುದು ಆ ಪಿಕ್ಚರ್ ಲ್ಯಾಂಗ್ವೇಜಲ್ಲಿ. ಅದಕ್ಕೆ ದರ್ಶನಶಾಸ್ತ್ರ ಅಂತ ಹೇಳೋದು, ಅವ್ರು ನೋಡಿದ್ದು. ಸೊ ಥರ್ಡ್ ಎನ್ನುವುದು ಎಲ್ರಿಗೆ ಇದೆ. ಅದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ, ಅದು ಮಾಡಲಿಕ್ಕೆ, ಇದು ಮಾಡಲಿಕ್ಕೆ ಏನಿಲ್ಲ. ಜಸ್ಟ್ ಅದಕ್ಕೆ ಕೆಲವು ಅರ್ಥ ಮಾಡಿಕೊಳ್ಳಿಕ್ಕೆ ಇರೋದು ನೀವು ಅಷ್ಟೇ. ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಆದವರು ಕೆಲವರು ಅಕ್ಕಿಯನ್ನು ಇಟ್ಕೊಳ್ತಾರೆ, ಕೆಲವರು ಪೆಂಡುಲಮನ್ನು ಇಟ್ಕೊಳ್ತಾರೆ. ನಾನು ಹೇಳಿದಲ್ವ, ತರಕಾರಿಯನ್ನು ಅವರು ಈಗ ಇಟ್ಟರೆ ನಿಮ್ಮ ಬಾಡಿಗೆ ಏನು ಬೇಕೋ ಅದನ್ನು ತೋರಿಸ್ತದೆ, ಅದು ಅದನ್ನೇ ತಗೊಳ್ತಾರೆ ಅವರು. ಈಗ ಚಿಕ್ಕ ಏನು ಅಕ್ಕಿ ಅಂದ್ರೆ ಅಲ್ಲಲ್ಲ, ನಾವು ಪ್ರಶ್ನೆ ಮಾಡಿ ನಾನು ಕೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನು ಹೇಗೆ ನೀವು ಹೇಳಿದ್ರು ಥರ್ಡ್ ಎಲ್ಲ ನಿಮಗೆ ಒಂದು ಕ್ವಶನ್ ಎಲ್ಲ ಇದ್ರೆ ನಾನು ಹೇಳಿದೆ, ಇದು ಎಸ್ ಆರ್ ನೋ, ಅಥವಾ ರುದ್ರಾಕ್ಷಿ ಕೈಯಲ್ಲಿ ಇಡುದು, ಅದು ಎಸ್ ಆದರೆ ಹೀಗೆ ತಿರುಗ್ತದೆ, ನೋ ಆದರೆ ಹೀಗೆ ತಿರುಗ್ತದೆ. ಜಸ್ಟ್ ಇಡಬೇಕು, ನೀವು ಏನು ತಲೆ ಓಡಿಸ್ಲಿಕ್ಕೆ ಹೋಗಬಾರ್ದು, ಜಸ್ಟ್ ಕ್ವಶನ್ ರಿಪೀಟ್ ಮಾಡ್ತಾ ಇರಬೇಕು. ಓಕೆ, ಅದಿಲ್ಲ ಒಂದು ಅಕ್ಕಿ ತೆಗಿಬೇಕು, ಒಂದು ದೇವರನ್ನು ನೀವು ನಂಬ್ತಿರಾದೆ ದೇವರ ಎದುರು ಇಟ್ಟು ಅಕ್ಕಿ ತೆಗೆಯೋದು, ಅದು ಹೇಗೆ ಮಾಡೋದು ಅಂದರೆ ಈಗ ಒಂದು ಅಕ್ಕಿ ಹಾಕ್ತೀರಿ ನೀವು, ಅದನ್ನು ನೀವು ಸಪರೇಟ್ ಮಾಡ್ತೀರಿ ಎರಡೆರಡು ತೆಗೆದು. ನಿಮ್ಮ ಕೈಯಲ್ಲಿ ಲಾಸ್ಟಿಗೆ 2 ಉಳಿದ್ರೆ ಆಗುದಿಲ್ಲ ಅಂತ ಲೆಕ್ಕ, 1 ಉಳಿದ್ರೆ ಆಗ್ತದೆ ಅಂತ ಲೆಕ್ಕ. ಅರ್ಥ ಆಯ್ತಲ್ವಾ? ಇಂಥದ್ದೆಲ್ಲ ಟೆಕ್ನಿಕ್. 2 ಅಂದ್ರೆ ಆಗಲ್ಲ, 2 ಅಂದ್ರೆ ಆಗುದಿಲ್ಲ, 1 ಆದ್ರೆ ಅಂತ ಹೇಳಿದ್ರೆ ನೀವು 2 ತೆಗೆದು ಇಡಬೇಕು ಅಕ್ಕಿಯನ್ನು. ಅರ್ಥ ಆಯ್ತು. ಸೊ 2 ಅಂತ ಹೇಳಿದ್ರೆ ಎಲ್ಲ ಖಾಲಿ ಆಯ್ತು ಅಂತ ಲೆಕ್ಕ, 1 ಉಳಿದ್ರೆ ಉಳಿತದೆ ಅಂತ ಲೆಕ್ಕ, ಎಸ್ ಅಂತ ಲೆಕ್ಕ. ಸೊ ಇದನ್ನು ಯಾಕೆ ನಾವು ಯೂಸ್ ಮಾಡೋದು ಅಂತ ಹೇಳಿದ್ರೆ, ನಮಗೆ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆದ ಕಾರಣ. ಅಹಂ ಬ್ರಹ್ಮಾಸ್ಮಿ, ನಾನೇ ಆ ಸೃಷ್ಟಿಯ ಕರ್ತ. ತತ್ ತ್ವಂ ಅಸಿ, ಅದು ಏನು ತತ್ ಅದು, ತ್ವಂ ನೀನೇ ಆಗಿದ್ದಿ. ಸೋಹಂ ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ನಾನು ಎಲ್ಲ ಭೂತ ಅಂತ ಹೇಳಿದರೆ ಭೂತ ಅಲ್ಲ, ಮ್ಯಾಟರ್ಸ್ ಅಂತ ವಸ್ತುಗಳು. ಅಯಮಾತ್ಮ ಗುಡಾಕೇಶ, ನಾನು ಆತ್ಮರೂಪದಲ್ಲಿ ಎಲ್ಲ ವಸ್ತುವಿನ ಒಳಗೆ ಇದ್ದೇನೆ. ಆತ್ಮಂ ಸರ್ವಭೂತಾನಾಂ, ನಾನು ಎಲ್ಲದರ ಒಳಗಿರುವ ನಾನೇ. ಆತ್ಮವಸ್ ಸರ್ವಭೂತೇಶು ತದೇ ಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದ್ದು ಸರ್ವಸ್ಯ ಬಾಯತ. ತದೇ ಜತಿ, ಅದು ಓಡ್ತಾ ಇದೆ, ಬ್ರಹ್ಮಾಂಡ ನಿರಂತರ ವಿಕಾಸ ಆಗ್ತಾ ಇದೆ, ಹೌದಲ್ವಾ? ತನ್ನೈ ಜತಿ, ಅದು ಇಲ್ಲೇ ಇದೆ, ಬ್ರಹ್ಮಾಂಡ ಎಲ್ಲೇ ಇರೋದು, ಇಲ್ಲಿ ಕೂಡ ಅದೇ ಅಲ್ಲ ಇರೋದು. ತದ್ದೂರೇ, ಅದು ತುಂಬ ದೂರ ಇದೆ, ನಾನು ಹೇಳಿದಲ್ವ ಎಷ್ಟು ದೂರದಲ್ಲಿದೆ. ತದ್ವಂತಿಕೆ, ಅದು ಇಲ್ಲೇ ಇದೆ, ನೀನು ಕೂಡ ಅದೇ. ತದಂತರಸ್ಯ ಸರ್ವಸ್ಯ, ಅದು ಎಲ್ಲದರ ಒಳಗೆ ಇದೆ. ತದ್ದು ಸರ್ವಸ್ಯ ಬಾಯತ, ಅದು ಎಲ್ಲದರ ಹೊರಗೆ ಇದೆ. ಇದನ್ನೇ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಕೃಷ್ಣ ಬಾಯಿ ತೆಗೆದು ಪ್ರಪಂಚ ತೋರಿಸಿದ್ದು ಅನ್ನೋದು ಅದು ಇದಕ್ಕೆ ಸಂಬಂಧಪಟ್ಟ. ಅದು ನಾನು ಮೊನ್ನೆ ಇಂಟರ್ವ್ಯೂ ಒಂದು ಹೇಳಿದ್ದೆ, ಜೀಸಸ್ ಕಣ್ಣು ಕೊಡ್ತಿದ್ದದ್ದು ಹೇಗೆ, ಅದನ್ನು ನಾನು ಹೇಳಿದ್ದು. ನಾವು ಕಣ್ಣಿಗೆ ಕಟ್ಟಿ ಕೂಡ ನೋಡ್ತೀವಿ, ಸೆನ್ಸರ್ 5 ಸೆನ್ಸರ್ ಇದೆ,
ಅರ್ಥ ಆಯ್ತಲ್ವಾ? ಸೊ ಕಣ್ಣೇ ಬೇಕಂತ ಇಲ್ಲ ನೋಡಲಿಕ್ಕೆ. ಪ್ರಾಣಿಗಳೆಲ್ಲ ಬಂದು ಐ ಲವ್ ಯು ಅಂತ ಲವ್ ಲೆಟ್ರ್ ಕೊಡೋದಿಲ್ಲ ಯಾವುದಕ್ಕೆ ಕೂಡ. ಬಂದು ಹತ್ತಿರ ಬರ್ತದೆ, ಹೆಣ್ಣನ್ನು ಮೂಸ್ತದೆ, ಅದಕ್ಕೆ ಗೊತ್ತಾಗ್ತದೆ ಲವ್ ಮಾಡ್ತಾ ಇದ್ದಾಳೆ ಇಲ್ವಾ. ಹೌದಲ್ವಾ? ಮತ್ತು ನಕ್ಕಿ ನೋಡ್ತವೆ, ಟೇಸ್ಟಲ್ಲಿ, ಗೆಸ್ಟಟ್ರಿ, ಟಚ್ ಮಾಡಿ ಆಗ್ತದೆ, ಸ್ಮೆಲ್ಲಲ್ಲಿ, ಬೇರೆ ಬೇರೆ ಸೆನ್ಸರಲ್ಲಿ ಗೊತ್ತಾಗ್ತದೆ ನಮಗೆ. ಅರ್ಥ ಆಯ್ತಲ್ವಾ? ಸೊ ನಾವು ಕೂಡ ನಮ್ಮ ಮೇಡಮ್ ಒಬ್ರು ಇದ್ದಾರೆ, ಅವರು ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾರೆ. ಅದಕ್ಕೆ ಗಾಂಧಾರಿ ವಿದ್ಯೆ ಅಂತ ಹೇಳ್ತಾರೆ. ಗಾಂಧಾರಿ ವಿದ್ಯೆ ಅಂತ ಒಂದು ಹೆಸರು ಅಷ್ಟೇ. ಅಂದರೆ ಥರ್ಡ್ ಐಯನ್ನು ಓಪನ್ ಅಪ್ ಮಾಡೋದು, ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಇದೆ. ಅದು ಫಾರಿನಲ್ಲೆಲ್ಲ ತುಂಬ ಫೇಮಸ್ ಇದೆ. ಅಂದರೆ ಇದೇ ಮಾಡೋದಾ ಕಣ್ಣು ಮುಚ್ಚಿ? ಅಂದರೆ ಚಿಕ್ಕ ಮಕ್ಕಳಿಗೆ ಸುಲಭ, 10-16 ವರ್ಷದವರೆಗೆ ಮಕ್ಕಳಿಗೆ ಸುಲಭ ಯಾಕೆ ಆಗ್ತದೆ ಅಂತ ಹೇಳಿದರೆ ಅವರಿಗೆ ಅತಿ ಬುದ್ಧಿವಂತಿಕೆ ಕಮ್ಮಿ. ನಮಗೆ ಅತಿ ಬುದ್ಧಿವಂತಿಕೆ ಜಾಸ್ತಿ ಆಗಿರುತ್ತೆ. ನಮಗೆ ಕೂಡ ಮಾಡ್ಬೋದು, ಅದೇನಿಲ್ಲ. ಅದರಲ್ಲಿ ಏನಾಗುತ್ತೆ ಒಂಚೂರು ಹೇಳ್ತೀರಾ ಸರ್? ಸೊ ಏನಾಗೋದು ಅಂತ ಹೇಳಿದರೆ, ನಾನು ಅದನ್ನು ಬೇರೆ ಲೆವೆಲ್ಗೆ ತಗೊಂಡು ಹೋಗೋದು ಇದರಲ್ಲಿ ಇದ್ದೇನೆ, ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೇನೆ. ಈಗ ಸಿಂಪಲಲ್ಲಿ ಏನಾಗೋದಿಲ್ಲ, ಖಾಲಿ ಅವರಿಗೆ ಕಣ್ಣು ಮುಚ್ಚಿಕೊಂಡು ಎಲ್ಲ ನೋಡಲಿಕ್ಕೆ ಆಗ್ತದೆ. ನೀವು ಏನು ಓದಲಿಕ್ಕೆ ಆಗ್ತದೆ. ಅದರ ಅರ್ಥ ಏನಂತ ಹೇಳಿದರೆ ನೋಡಿ, ತುಂಬ ಸಂಶೋಧನೆ ಎಲ್ಲ ಆಗಿದೆ. ಒಂದು ಮರದ, ನಾವು ತಿಳ್ಕೊಂಡಿದ್ದೇವೆ ಮರ ನಮ್ಮನ್ನು ನೋಡೋದಿಲ್ಲ ಅಂತ. ಯಾಕೆಂತೇಳಿದ್ರೆ ಅದಕ್ಕೆ ಕಣ್ಣಿಲ್ಲ. ಬಟ್ ಮರ ನಮ್ಮನ್ನು ನೋಡ್ತದೆ. ಇದು ತುಂಬ ಅದರ ಮೇಲೆಲ್ಲ ವರ್ಕ್ ಮಾಡಿದರೆ ನೀವು ಕೂಡ ಸರ್ಚ್ ಮಾಡಿ ನೋಡ್ಬೋದು. ಒಬ್ಬ ಮರ ಕಡಿಯೋ ಮರದ ಹತ್ರ ಬಂದಾಗ ಅದಕ್ಕೆ ಭಯ ಆಗ್ತದೆ. ಮರಕ್ಕೆ ನೀರು ಹಾಕೋ ಸಾಕಿದ ಹತ್ರ ಬಂದರೆ ಖುಷಿ ಆಗ್ತದೆ. ಅದರ ಅರ್ಥ ಅದು ನಮ್ಮನ್ನು ನೋಡ್ತಾ ಇದೆ. ಬಟ್ ನಾವು ತಿಳ್ಕೊಂಡಿದ್ದೆ ಅದಕ್ಕೆ ಕಣ್ಣಿಲ್ಲ, ಅದು ನೋಡ್ತಾ ಇಲ್ಲ ಅಂತ. ಖಾಲಿ ಎಲ್ಲರೂ ಇಂಟರ್ ಕನೆಕ್ಟೆಡ್ ಆದ ನಂತರ ಆದ ಕಾರಣ ಸೆನ್ಸರಲ್ಲಿ ನಮಗೆಲ್ಲ ಗೊತ್ತಾಗ್ತದೆ. ಈಗ ಮಕ್ಕಳೆಲ್ಲ ನಮ್ಮಲ್ಲಿ ಕಾಲಲ್ಲಿ ಹೀಗೆ ಮಾಡಿ ಹೇಳ್ತಾರೆ, ಎಲ್ಲವನ್ನು ಓದ್ತಾರೆ, ಬುಕ್ ಓದ್ತಾರೆ, ನಿಮ್ಮ ಕಲರ್ ಡ್ರೆಸ್ ಹೇಳ್ತಾರೆ, ನೀವು ಅಲ್ಲಿ ಏನು ಮಾಡ್ತಾಯಿದ್ರಿ ಎಲ್ಲ ಹೇಳ್ತಾರೆ. ಕೆಲವರೆಲ್ಲ ದೊಡ್ಡ ದೊಡ್ಡ ಚಾಲೆಂಜ್ ಮಾಡೋರು ಇದ್ದಾರೆ. ಚಾಲೆಂಜ್ ಬರುವವರು ಬೇಕಾದರೆ ಬರಲಿ, ಮಕ್ಕಳು ನಮ್ಮ ಕಾಲಡಿಯಲ್ಲಿ ಕೂತು ಹೀಗೆ ಮಾಡಿ ಅವರ ಇಷ್ಟು ತೆಗಿತಾರೆ. ಎಕ್ಸ್ಪ್ಲೇನ್ ಮಾಡ್ಬೋದು, ನಮ್ಮ ಮಕ್ಕಳ ಕಾಲಡಿಯಲ್ಲಿ ಕೂರ್ಲಿ ಅವರು ಬಂದು. ಸೊ ಏನಂತ ಹೇಳಿದರೆ, ನಮ್ಮ ಮಕ್ಕಳಂದ್ರೆ ನನ್ನ ಮಕ್ಕಳೆಲ್ಲ ಮೇಡಮ್ ಇದ್ದಾರೆ, ಅವ್ರು ಮಾಡಿಸ್ತಾರೆ. ನಾವು ಅದರ ಮೇಲೆ ಬೇರೆ ವರ್ಕ್ ಮಾಡ್ತಿದ್ವಿ. ಯಾಕೆಂತೇಳಿ ನನಗೆ ಯಾವುದು ಕೂಡ ಸೈಂಟಿಫಿಕಲಿ ಪ್ರೂವ್ ಮಾಡಲಿಕ್ಕೆ ಆಗಬೇಕು ಅದನ್ನು. ಈಗ ನಮಗೆ ಮಾತಾಡುವಾಗ ಕೆಲವೆಲ್ಲ ಗೊತ್ತಾಗ್ತದೆ, ಒಬ್ಬರ ಹತ್ರ ಇದು ಮಾಡೋ ಗೊತ್ತಾಗ್ತದೆ, ನಮಗೆ ಮೂಡಿದ್ದ ಗೊತ್ತಾಗ್ತದೆ, ಅದು ಬೇರೆ ವಿಷಯ. ಹಾಗೆ ಅಲ್ಲ, ನನಗೆ A to Z. ಈಗ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ರೆ ಕೂಡ ಯಾರಾದರೂ ಇಲ್ಲ ಅಂತ ಹೇಳಿದವನಿಗೆ ಅವನ ಮನೆಯದು ಸ್ಟೋರಿ ಕೂಡ ನನಗೆ ಹೇಳಲಿಕ್ಕೆ ಆಗಬೇಕು. ಸೊ ಆ ರೀತಿ ವರ್ಕ್ ಮಾಡ್ತಾ ಇದ್ದೇನೆ. ಅದನ್ನು ಬೇರೆ ರೀತಿ ತಗೊಂಡು ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಅದು ಸಿಂಪಲ್ ವಿಷಯ ಏನಂತ ಹೇಳಿದ್ರೆ, ಕಣ್ಣು ಬೇಕಂತ ಇಲ್ಲ, ಎನರ್ಜಿ ನಮಗೆ ಅಷ್ಟು ಫೀಲ್ ಆಗ್ತದೆ ಹೊರಗಿದ್ದು ಕೂಡ. ಯಾವುದು ಕೂಡ ನಮಗೆ ಕಣ್ಣಲ್ಲಿ ಅಭ್ಯಾಸ ಆಗಿದೆ, ನಮ್ಮ ವೈರಿಂಗ್ ಆ ರೀತಿ ಆಗಿದೆ ಅಷ್ಟೇ. ಸೊ ಥರ್ಡ್ ಐ ಅಂತ ಹೇಳಿದರೆ ಅಷ್ಟೇ, ನಮಗೆ ವಿದೌಟ್ ಐಸ್ ನಾವು ಅದನ್ನು ವರ್ಕ್ ಮಾಡಲಿಕ್ಕೆ. ಎಷ್ಟು ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್, ಎಷ್ಟು ಮೆಡಿಟೇಟ್ ಮಾಡ್ತೀರಿ ಸರ್ ತಾವು? ಅದು ಮೆಡಿಟೇಷನ್ ಮಾಡೋ ಪ್ರಶ್ನೆ ಅಲ್ಲ. ಏನು ಗೊತ್ತಾ, ಈಗ ನಿಮಗೆ ಕೂಡ ನಾನು ಅದನ್ನು ಮಾಡಿಸ್ತೇನೆ. ಅದರ ಅರ್ಥ ಮಾಡಿಸ್ತೇನೆ ಅಂತ ಹೇಳಿ ನಾನೇನು ಮಾಡಿಸ್ತೇನೆ ಅಂತಲ್ಲ, ನಿಮಗೆ ಆ ಪವರ್ ಇದೆ ಮೇಡಮ್. ಅದನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಏನಿಲ್ಲ, ಎಲ್ಲ ಆ್ಯಕ್ಟಿವಿಟಿ ಇದೆ. ಅದೇ ನಾನು ಹೇಳೋದಲ್ಲ, ಏನು ಮಾಡಲಿಕ್ಕಿಲ್ಲ. ನೀವು ಮೊದಲು ತಲೆಯಲ್ಲಿದ್ದದ್ದು ಹೋಗ್ಲಿಕ್ಕೆ ಇರುವುದು ಅಷ್ಟೇ. ಅದಕ್ಕೋಸ್ಕರ ಅಷ್ಟೆಲ್ಲ ಮಾಡಿಸುವುದು, ಧ್ಯಾನ ಮಾಡಿಸುವುದು, ಜಪ ಮಾಡೋದು, ಎಲ್ಲ ಮಾಡೋದು ಟ್ರಾನ್ಸಿಗೆ ಹೋಗ್ಲಿಕ್ಕೆ ಅಷ್ಟೇ. ಮೈಂಡ್ ಸೇಮ್ ವೈಬ್ರೇಷನ್ ಮಾಡ್ತಾ 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 ಟ್ರಾನ್ಸಿಗೆ ಹೋಗ್ತೀರಿ. ಬಾಡಿ ಕೂತು ಟ್ರಾನ್ಸಿಗೆ ಹೋಗ್ತೀರಿ. ಟ್ರಾನ್ಸಿಗೆ ಹೋದ ಸಬ್ಕಾನ್ಷಿಯಸ್ ಮೈಂಡಿಗೆ ಎಲ್ಲ ಗೊತ್ತಿದೆ. ಅರ್ಥ ಆಯ್ತಲ್ವಾ? ಇದಕ್ಕೆ ಬೇರೆ ಬೇರೆ ಭಾರತದಲ್ಲಿ ಬೇರೆ ಬೇರೆ ವಿಧಾನಗಳೆಲ್ಲ ಬಂದದ್ದು. ಅದಕ್ಕೆ ಉಪವಾಸ ಮಾಡೋದು, ಇದು ಮಾಡೋದು. ಮೈಂಡಿಗೆ ಉಪವಾಸ ಕೊಟ್ಟಾಗ ಬಾಡಿ ಮೈಂಡ್ ಕೇಳ್ತದೆ, ಯಾಕೆ. ಬುದ್ಧನಿಗೆ ನೋಡಿ ಜ್ಞಾನೋದಯ ಆದದ್ದು. ಒಂದು ದಿವಸ ಕೂತ, ಇವತ್ತು ನನಗೆ ಜ್ಞಾನೋದಯ ಆಗದೆ ನಾನು ಹೇಳುವುದಿಲ್ಲ ಅಂತ ಬಾಯಲ್ಲೆಲ್ಲ, ನಿಜವಾಗಿ ಒಳಗೆ ನಾವು ಅತಿ ಬುದ್ಧಿಯೊಂದಿಗೆ ಮಾಡಿದರೆ ಆಗೋದಿಲ್ಲ. ಅಷ್ಟು ದೃಢವಾಗಿ ನಾನು ಹೇಳುವುದೇ ಇಲ್ಲ ಅಂತ ಹೇಳುವಾಗ ಬಾಡಿಯನ್ನು ಉಳಿಸಲಿಕ್ಕೆ ಮೈಂಡ್ ಏನು ಬೇಕಾದ್ರೂ ಮಾಡ್ತದೆ. ಅವನಿಗೆ ಜ್ಞಾನೋದಯ ಕೂಡ ಮಾಡಿಸ್ತದೆ, ಏನು ಬೇಕಾದ್ರೂ ಮಾಡಿಸ್ತದೆ. ಮೈಂಡಿಗೆ ಆ ಪವರ್ ಇದೆ. ಅದಕ್ಕೆ ಉಪವಾಸ ಅದು ಇದೆಲ್ಲ ಮಾಡಿಸಿ ದೇಹಕ್ಕೆಲ್ಲ ಕಷ್ಟ ಕೊಟ್ಟು ಮಾಡಿಸುವುದು. ಮತ್ತು ಕೆಲವರು ತುಂಬ ಅತಿ ಬುದ್ಧಿವಂತರು ಇರ್ತಾರೆ, ಅವರಿಗೆ ಏನು ಮಾಡಿದರೂ ಹೋಗೋದಿಲ್ಲ. ನೋಡಿ, ಹಿಪ್ನೋಸಿಸಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದರೆ, ನೀವು ಒಂದು 10 ವರ್ಷ 20 ವರ್ಷ ಧ್ಯಾನದಲ್ಲಿ ಏನು ಅನುಭವ ಪಡೆಯಬಹುದು ಅದನ್ನು 5 ನಿಮಿಷದಲ್ಲಿ ಪಡೆಯಬಹುದು ಹಿಪ್ನೋಸಿಸಲ್ಲಿ. ಯಾಕೆಂತೇಳಿ ಸುಲಭದಲ್ಲಿ ಕಾನ್ಷಿಯಸ್ಸನ್ನು ಸ್ಲೀಪಿಗೆ ಹಾಕೋ ಐಡಿಯಾ ಇದೆ. ಸರ್, ಸಿನ್ಸ್ ನೀವು ಹಿಪ್ನೋಸಿಸಲ್ಲಿ ತುಂಬ ವರ್ಷಗಳೇ ಕಳೆದಿರೋದ್ರಿಂದ ಐ ವುಡ್ ಫಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಆಡಿಯನ್ಸ್ ಕ್ಯೂರಿಯಾಸಿಟಿ ರೆಪ್ರೆಸೆಂಟ್ ಮಾಡ್ತಾ, ಕನ್ನಡದಲ್ಲಿ ಅದನ್ನು ವಶೀಕರಣ ಅಂತಾರೆ, ಬಟ್ ಕೆಲವು ಸತಿ ಅದನ್ನು ಬೇರೆ ಥರನೂ ತಪ್ಪಾಗಿ ಅರ್ಥ ಮಾಡ್ಕೊಂಡದ್ದು. ಅದು ನ್ಯಾಚುರಲ್ ಫಿನೋಮಿನಾ, ಅದು ಎಲ್ಲರದ್ದು. ಸರ್, ಏನು ಸರ್ ಹಿಪ್ನೋಸಿಸ್ ಅಂದರೆ? ಏನು ಅದೇ ನಾನು ಹೇಳಿದ್ದು. ಹಿಪ್ನೋಸಿಸ್ ಅಂದರೆ ಏನಂತ ಹೇಳಿದರೆ, ನೀವು ಸ್ವಲ್ಪ ಕೈಯನ್ನು ಕೆಳಗಿಡಿ, ಓಕೆ? ನನ್ನ ಕೈಯ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಆಯಿತು ಸರ್. ನೋಡ್ತಾ ಇದ್ದೀರಾ? 2 ಕೈ ಮೇಲೆ. ಎಸ್ ಸರ್. ಓಕೆ, ನಾನೀಗ 5 ಅಂತ ಹೇಳುವಾಗ ನೀವು ಕ್ಲಾಪ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ವಾ? ನೀವು ಕೈಯನ್ನು ಹಿಡೀರಿ. ಈಗ ಎದುರು ಹಿಡೀರಿ. ಆರಾಮ.
ಓಕೆ, ಹಾಂ ಹಾಂ ಇದನ್ನು ಅಬ್ಸರ್ವ್ ಮಾಡಿ. ಹಾಂ ಕಾನ್ಸಂಟ್ರೇಷನ್. ಹಾಂ 1 ಹ್ಞೂ 2 3 4 ಜರ್ಕ್ ಬಂತಲ್ವಾ, ಇದು ಹಿಪ್ನೋಸಿಸ್. ನಾನು 5 ಅಂತ ಹೇಳುವಾಗ ನಿಮಗೆ ಕ್ಲಾಪ್ ಮಾಡಲಿಕ್ಕೆ ಬಂದದ್ದು. ಅರ್ಥ ಆಯ್ತಲ್ವಾ? 5 ಅಂತ ಹೇಳುವಾಗ ಕ್ಲಾಪ್ ಮಾಡಲಿಕ್ಕೆ ಹೇಳಿದ್ದು ನಿಮಗೆ. ಹೌದು ಹೌದು. ನಾನು 4 ಅಂತ ನಾನು ಕ್ಲಾಪ್ ಮಾಡಿದಾಗ ನಿಮಗೆ ಕೂಡ ಕ್ಲಾಪ್ ಮಾಡಲಿಕ್ಕೆ ಬಂತಲ್ವಾ ಜರ್ಕ್, ನೀವು ಮತ್ತೆ ಅದನ್ನು ಇಟ್ಕೊಂಡ್ರಿ. ಹಾಗೆ ಏನಂತ ಹೇಳಿದರೆ ನಾವು ತಿಳ್ಕೊಂಡಿದ್ದೇವೆ ಹಿಪ್ನೋಸಿಸ್ ಅಂತ ಹೇಳಿದರೆ ವಶೀಕರಣ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಒಬ್ಬ ಮನೆಗೆ ಬಂದಂತೆ ಹೆಂಡತಿ ಒಬ್ಬಳೇ ಇದ್ಲಂತೆ, ಹೀಗೆ ಮಾಡಿದಂತೆ 2 ಕೋಳಿ ತಗೊಂಡು ಹೋದಂತೆ, ಅವಳಿಗೆ ಗೊತ್ತೇ ಆಗಲಿಲ್ಲಂತೆ. ಅಷ್ಟು ದೊಡ್ಡ ವಿದ್ಯೆ ಇದ್ದವ ಬಂದು 2 ಕೋಳಿ ತಗೊಂಡು ಹೋಗ್ತಾನ, ಬ್ಯಾಂಕಿನ ಮ್ಯಾನೇಜರಿಗೆ ಹೀಗೆ ಮಾಡಿ ಎಲ್ಲ ತಗೊಂಡು ಹೋಗೋದಿಲ್ವಾ ಅಂತ ಹೇಳಿದರೆ ನಮ್ಮ ಜನರ ತಲೆಯಲ್ಲಿ ಅಂಥದ್ದೆಲ್ಲ ಇದೆ ಹಿಪ್ನೋಸಿಸ್ ಅಂತೇಳಿದರೆ. ಹಾಗೆ ಏನಿಲ್ಲ. ನೀವು ಒಂದು ಕೀ ಇಟ್ಟು ಹೋಗ್ತೀರಿ ಮನೆಯಲ್ಲಿ, ನೀವೇ ಇಟ್ಟದಲ್ವಾ, ಸ್ವಲ್ಪ ಹೊತ್ತಾದ ನಂತರ ಅದು ಎಲ್ಲಿಟ್ಟಿದೆ ಅಂತ ಮರೆತು ಹೋಗ್ತದೆ. ಸರಿ. ಒಂದು ಅಮ್ಮ ಹೇಳ್ತಾರೆ ಒಂದು ಉಪ್ಪಿನ ಡಬ್ಬ ತಗೊಂಡು ಬಾ ಅಂತ, ನೀವು ಹೋಗಿ ಉಪ್ಪಿನ ಡಬ್ಬ ಹುಡುಕ್ತೀರಿ ಎಲ್ಲ ಕಡೆ, ಎಲ್ಲಿ ಕಾಣುವುದಿಲ್ಲ. ಅಮ್ಮ ಬಂದು ನಿಮ್ಮ ಎದುರೇ ಡಬ್ಬೆ ತೆಗಿತಾರೆ. ನೀವು ಒಂದು ಯಾವುದು ಯೋಚನೆಯಲ್ಲಿ ಇರ್ತೀರಿ, ಯಾರೋ ಎದುರು ಹೋಗ್ತಾ ಇರ್ತಾರೆ, ನಿಮಗೆ ಕಾಣುವುದಿಲ್ಲ ಯಾರು ಓದದ್ದು, ಗೊತ್ತೇ ಆಗೋದಿಲ್ಲ. ಇದು ಮೈಂಡ್ನ 6th ಲೆವೆಲ್. ಅರ್ಥ ಆಯ್ತಾ? ಏನಂತ ಹೇಳಿದರೆ, ಒಂದು ನಿಮಗೆ ಐ ಕೆಟಲೆಪ್ಸಿ ಬರೋದು, ಕಣ್ಣು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಮುಚ್ಚಿದ್ದು. ಓಕೆ, ನಮಗೆ ಒಮ್ಮೆ ಅನಿಸ್ತದೆ ಹೊರಗಿದ್ದೆಲ್ಲ ಕೇಳ್ತಾ ಇರ್ತದೆ, ಕಣ್ಣು ತೆಗಿಲಿಕ್ಕೆ ಆಗೋದು ನಿದ್ರೆಯಲ್ಲಿ. ಇನ್ನೊಂದು ಐ ಕೆಟಲೆಪ್ಸಿ ಆದ ನಂತರ ಮಸಲ್ ಕಂಟ್ರೋಲ್ ಬರ್ತದೆ. ಕೆಲವರೆಲ್ಲ ಹೇಳ್ತಾರೆ ನಾನು ಮಲಗಿದ್ದೆ, ನನಗೆ ಎಚ್ಚರ ಇತ್ತು, ಇಲ್ಲಿ ಯಾರೋ ಕೂತಿದ್ರು, ನನ್ನ ಇಲ್ಲಿ ಹಿಡಿದಿದ್ದು ದೆವ್ವ ಏನೋ ಹೇಳ್ತಾರಲ್ವಾ. ಸೊ ಅದು ಮಸಲ್ ಕಂಟ್ರೋಲ್ ಅಂತ ಹೇಳೋದು. ಇನ್ನೊಂದು ಅನೆಸ್ಥೇಸಿಯಾ ಅಂತ ಬರ್ತದೆ, ಮರೆತು ಹೋಗ್ತದೆ ನಮಗೆ. ಸಾರಿ, ಅನೆಸ್ಥೇಸಿಯಾ ಅಂತ ಹೇಳಿದರೆ ನೋವು ಗೊತ್ತಾಗೋದಿಲ್ಲ. ನೋಡಿ, ಮೈಯಲ್ಲಿ ಭೂತ ಬಂದವರು, ದೆವ್ವ ಬಂದವರೆಲ್ಲ ಬೆಂಕಿಗೆ ಆಡ್ತಾರೆ, ಕೈಯಲ್ಲಿ ಇಟ್ಕೊಳ್ತಾರೆ, ಇದು ಇಟ್ಕೊಳ್ತಾರೆ. ಇದನ್ನೆಲ್ಲ ನಾವು ತೋರಿಸ್ತೇವೆ ಇದರಲ್ಲೆಲ್ಲ, ಹೇಗೆ ಅದು ವರ್ಕ್ ಆಗೋದಂತ ನಾವು ಸೂಜಿ ಎಲ್ಲ ಹಾಕಿ ತೋರಿಸ್ತೇವೆ. ನಮ್ಮ ವೀಡಿಯೋದಲ್ಲೆಲ್ಲ ನೋಡ್ಬೋದು ನೀವು. ಏನು ಮಾಡಿ ಗೊತ್ತಾಗೋದಿಲ್ಲ. ಅಮೆರಿಕದಲ್ಲೆಲ್ಲ ಆಪ್ರೇಷನ್ ಕೂಡ ಮಾಡಿಸ್ತಾರಂತೆ ಹಿಪ್ನೋಸಿಸಲ್ಲಿ, ನೋವು ಗೊತ್ತಾಗೋದಿಲ್ಲ. ಇನ್ನೊಂದು ಏನಂತ ಹೇಳಿದರೆ ಅಮ್ನೀಷಿಯಾ ಅಂತ, ಮರೆತು ಹೋಗ್ತದೆ, ನಂಬರ್ ಮರೆತು ಹೋಗೋದು, ಹೆಸರು ಮರೆತು ಹೋಗೋದು, ಇಂಥದ್ದೆಲ್ಲ. ನಾನಂಥದ್ದು ನೆಗೆಟಿವ್ ಎಲುಸಿನೇಷನ್ ಮತ್ತು ಪಾಸಿಟಿವ್ ಎಲುಸಿನೇಷನ್ ಅಂತ ಹೇಳಿದರೆ ನಿಮಗೆ ಇದ್ದ ವಸ್ತು ಇಲ್ಲದ ಥರ ಕಾಣ್ತದೆ. ಅಂದರೆ ನಾನು ಸ್ಟೇಜಲ್ಲಿ ಇರ್ತೇನೆ, ಅವನಿಗೆ ಕಾಣೋದಿಲ್ಲ, ನಾನು ಮಾಯ ಆಗ್ತೇನೆ. ಇನ್ನೊಂದು ಇಲ್ಲದ ವಸ್ತು ಇದ್ದ ರೀತಿ ಕಾಣ್ತದೆ. ಸೊ ಇದು 6th ಲೆವೆಲ್. ಇದು ಪ್ರತಿ ಮನುಷ್ಯನಿಗೆ ಡೈಲಿ ಆಗುವಂಥದ್ದು. ಕೆಲವರೆಲ್ಲ ಹೇಳ್ತಾರೆ ಹಿಪ್ನೋಸಿಸ್ ಮಾಡಿದರೆ ಮೈಂಡಿಗೆ ಫೆಟ್ ಆಗ್ತದೆ, ತೊಂದರೆ ಆಗ್ತದೆ, ಹಾಗೇನೆಲ್ಲ ಏನಾಗೋದಿಲ್ಲ. ಯಾಕೆಂತಂದರೆ ಅದು ಡೈಲಿ ಆಗ್ತಿರ್ತದೆ. ನಾವು ಅದನ್ನೊಂದು ಸೈಂಟಿಫಿಕಲ್ ವೇಯಲ್ಲಿ ಮಾಡ್ತೇವೆ. ಸೈಂಟಿಫಿಕ್ ವೇ ಹೇಗೆ ಮಾಡೋದು ಅಂತ ಹೇಳಿದರೆ, ಈಗ ಒಂದು ಮನೆಯ ಒಳಗೆ, ಒಂದು ಬಂಗ್ಲೆ ಒಳಗೆ ದೊಡ್ಡ ಒಬ್ಬ ಮನುಷ್ಯ ಇದ್ದಾನೆ. ಅವನಿಗೆ ಒಂದು ನೀವು ಮೆಸೇಜ್ ಕೊಡಬೇಕು. ಬಟ್ ಅವನ ಕಂಪೌಂಡಲ್ಲಿ ನಾಯಿ ಇದೆ. ಸೊ ನಾಯಿಯನ್ನು ನೀವು ಎಂಗೇಜ್ ಮಾಡಬೇಕು, ಇಲ್ಲದಿದ್ದರೆ ಅದು ಬಿಡುವುದಿಲ್ಲ ನಿಮ್ಮನ್ನು ಒಳಗೆ ಹೋಗಲಿಕ್ಕೆ. ಸೊ ನಾಯಿಯನ್ನು ಎಂಗೇಜ್ ಮಾಡಲಿಕ್ಕೆ ನೀವೇನಾದರೂ ಬಿಸ್ಕೆಟ್ ಏನಾದರೂ ಹಾಕಬೇಕು, ಹೌದಲ್ವಾ? ಆಗ ಅದು ತಿಂತಿರ್ತದೆ. ಎಷ್ಟು ಹೊತ್ತು ಅದು ತಿಂತಿರ್ತದೆ ಅಷ್ಟು ಹೊತ್ತು ನೀವು ಹೋಗಿ ಅವನಿಗೆ ಮೆಸೇಜ್ ಕೊಟ್ಟು ಬರ್ಬೋದು. ಅದೇ ರೀತಿ ನಿಮ್ಮ ಕಾನ್ಷಿಯಸ್ ಮೈಂಡನ್ನು ನಾವು ಮಾತಾಡ್ತಾ ಇರ್ತೇವೆ. ಹೋಗಿ ಈಗ ನಾನು ಹೇಳಿದಲ್ವಾ 5 ಮಾಡುವಾಗ ಕ್ಲ್ಯಾಪ್ ಮಾಡಬೇಕಂತ. ಬಟ್ ಮೈಂಡ್ ನಾನು ಹೇಳಿದ್ದನ್ನು ತಗೊಳ್ಳೋದಿಲ್ಲ, ನಾನು ಮಾಡಿದ್ದನ್ನು ತಗೊಳ್ತದೆ. ಇದು ಹಿಪ್ನೋಸಿಸ್. ಅರ್ಥ ಆಯ್ತಾ? ಈಗ ನನ್ನ ಕೈಯನ್ನು ನೋಡಿ, ಹೀಗೆ ಕೈಯನ್ನು ನೋಡಿ, ಕಾನ್ಸಂಟ್ರೇಟ್ ಮಾಡಿ. ಓಕೆ, ನೋಡ್ತಾ ಇದ್ದೀರಾ? ಹಾಂ, ಈಗ ನಾನು ಚಿನ್ ಮೇಲೆ ಕೈ ಇಡುವಾಗ ನೀವು ಇಡಿ. ಚಿನ್ ಮೇಲೆ ಕೈ ಇಡುವಾಗ ಇಡಿ. ಸೊ ನೀವೇನು ಮಾಡಿದ್ರೆ ಅದನ್ನೇ ನಾನು ಕಾಪಿ ಮಾಡಿದೆ. ಎಲ್ಲಿರೋದು ಮೇಡಮ್? ಇಲ್ಲ, ನಾನು ಇಲ್ಲಿಟ್ಟೆ ಅಲ್ವಾ ಅಂತ ಹೇಳಿದೆ. ನಾನು ಏನು ಹೇಳ್ತೇನೆ ಅದನ್ನು ಮೈಂಡ್ ತಗೊಳ್ಳೋದಿಲ್ಲ, ನಾನು ಮಾಡೋದನ್ನು ತಗೊಳ್ತಿದ್ದೆ. ಸೊ ನಾವು ಕಾನ್ಷಿಯಸ್ ಮೈಂಡ್ನ ಮೇಲೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ನೀನು ಅಲ್ಲಿ ಹೋಗ್ತಿದ್ದಿ, ಕೆಳಗೆ ಬರ್ತಿದ್ದಿ, ಮೇಲೆ ಹೋಗ್ತಿದ್ದಿ, ಅದು ಮಾಡ್ತಿದ್ದಿ, ಇದು ಮಾಡ್ತಿದ್ದಿ, ಅದಕ್ಕೆ ಗೊತ್ತಿದೆ ಇದು ಸುಳ್ಳು ಅಂತ. ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ ಸತ್ಯ ಸುಳ್ಳು. ಸೊ ನಾನು ವಿಜುವಲೈಸ್ ಮಾಡಿ ನಾನು ಮಾತಾಡ್ತಾ ಇರ್ತೇನಲ್ವಾ, ಅದು ನಿಮ್ಮ ಕಾನ್ಷಿಯಸ್ ಮೈಂಡನ್ನು ಬ್ಯುಸಿ ಇಡ್ತೇನೆ, ಅದಕ್ಕೆ ನಾನು ಮಾತಾಡ್ತಾ ಇರಬೇಕು. ಆಗ ಸಬ್ ಕಾನ್ಷಿಯಸ್ ಮೈಂಡ್ ಸ್ಟ್ರೆಸ್ ಆಗ್ತದೆ, ಸಬ್ ಕಾನ್ಷಿಯಸ್ ಮೈಂಡ್ ಓಪನ್ ಅಪ್ ಆಗ್ತದೆ. ಅದೆಲ್ಲ ಟೆಕ್ನಿಕ್ ಅದು ಮಾಡುವಾಗ. ಅದು ಇಲ್ಲದೆ ಡೈರೆಕ್ಟ್ ನಾವು ನಾನ್ ವರ್ಬಲ್ ಹಿಪ್ನೋಸಿಸ್ ಕೂಡ ಮಾಡ್ತೇವೆ. ಅಂತ ಹೇಳಿದರೆ ನಿಮ್ಮನ್ನು ಮಲಗಿಸುವುದು, ಅದು ಮಾಡೋದು, ರಿಲ್ಯಾಕ್ಸೇಷನ್ ಮಾಡೋದು, ಅದು ಏನಿಲ್ಲದೆ ಜಸ್ಟ್ ನಿಮ್ಮನ್ನು ನೋಡೋ ಮೂಲಕ ಕೂಡ ಅದು ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬೇಕಾಗ್ತದೆ. ಅಂತ ಹೇಳಿದರೆ ನಾವು ಸಬ್ ಕಾನ್ಷಿಯಸ್ ಮೈಂಡಿಗೆ ಎಲ್ಲ ಗೊತ್ತಿರೋ ಕಾರಣ ಅದಕ್ಕೆ ಕೆಲವು ಸಿಗ್ನಲನ್ನು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮನ್ನು ನೋಡ್ತಾ ನಾನು ಹೀಗೆ ಮಾಡಿದರೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗುತ್ತೆ ನಾ ಮಲಗಬೇಕಂತ, ನಿಮಗೆ ಗೊತ್ತಾಗೋದಿಲ್ಲ. ಅದಾಯ್ತಾ? ಸ್ವಲ್ಪ ಬಾಡಿ ಸ್ವಲ್ಪ ಹೀಗೆ ಮೂವ್ ಮಾಡಿದರೆ ಅದಕ್ಕೆ ತಾಯಿ ನಿಮ್ಮನ್ನು ತೊಟ್ಟಿಲಲ್ಲಿ ಹಾಕಿ ತೂಗಿದ್ದು ನೆನಪು ಬರ್ತದೆ.
ಸೊ ಅದು ಟ್ರಾನ್ಸಿಗೆ ಹೋಗ್ತದೆ. ನಿಮ್ಮ ಮಾತಾಡುವಾಗ ನಾನು ನಿಮ್ಮ ಬೆನ್ನನ್ನು ಮುಟ್ಟಿದರೆ ತಾಯಿ ಹೀಗೆ ಟ್ಯಾಪಿಂಗ್ ಮಾಡಿದ್ದು ನಿಮಗೆ ನೆನಪು ಬರ್ತದೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ. ಸೊ ಈ ರೀತಿಯೆಲ್ಲ ಟೆಕ್ನಿಕ್ನ ಮೂಲಕ ಆಗ್ಬೋದು. ಬೇರೆ ಬೇರೆ ವಿಧಾನ ಇದೆ, ಅದನ್ನು ನಾವು ಕ್ಲಾಸಲ್ಲೆಲ್ಲ ಕಲಿಸ್ತೇವೆ ಅಷ್ಟೇ. ಸೊ ಸಿಂಪಲ್ ಅದು ಅಷ್ಟೇ, ಅಷ್ಟೆಲ್ಲ ಮಾಡಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಈಗ ಹಸ್ಬೆಂಡಿಗೆ ನಿಮ್ಮ ಮಾತು ಕೇಳಿಸ್ಬೇಕು ನಿಮಗೆ, ಅವರನ್ನು ನೀವು ಢೀಲಾ ಭಾರಿ ರಿಲ್ಯಾಕ್ಸ್ ಅಂತೆಲ್ಲ ಹೇಳ್ತಾ ಇರಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ. ಅವರೀಗ ನಿಂತಿರುವಾಗ ನೀವು ಸುಮ್ಮನೆ ಹಿಂದಿನಿಂದ ಬಂದು ಒಂದು ಜರ್ಕ್ ಕೊಟ್ಟರೆ ಆಯಿತು, ಒಂದು ಡಿಚ್ಚಿ ಕೊಟ್ಟಾಗ ಅಮಿಗ್ಡಾಲ ಓಪನ್ ಅಪ್ ಆಗ್ತದೆ, ಸಬ್ ಕಾನ್ಷಿಯಸ್ ಮೈಂಡ್ ಓಪನ್ ಆಗ್ತದೆ. ಯಾಕೆ ಅಂತ ಗೊತ್ತಾಗೋದಿಲ್ಲ ಅಲ್ಲ. ಆಗ ನೀವು ನಿಮಗೆ ಏನು ಹೇಳಬೇಕು ಅದನ್ನು ಹೇಳಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಗಂಡ ನಿಮ್ಮನ್ನು ಇಷ್ಟಪಡ್ತಿಲ್ಲ ಅಂತ ಹೇಳಿದರೆ ನೀವು ಅವರಿಗೆ ಒಂದು ಜರ್ಕ್ ಕೊಟ್ಟು ಐ ಲವ್ ಯು ಅಂತೇಳಿ ಸೀದಾ ಹೋಗಬೇಕು. ಆಗ ಅವರು ಒಮ್ಮೆಲೆ ನೆಗಡ್ತಾರೆ ಅಥವಾ ಕೋಪ ಬರ್ತದೆ, ಏನಾದರೂ ಆಗ್ತದೆ, ಹೌದಲ್ವಾ? ಹಾಂ, ಯಾಕೆ ಅಂತ ಹೇಳ್ಬಾರ್ದು ನೀವು. ಪುನಃ ನೀವು ಎಲ್ಲಿಯಾದರೂ ತಿರುಗಾಡ್ತಾ ಇರಬೇಕು, ಆಚೆ ಹೋಗ್ಬೇಕು, ಅವ್ರು ಸುಮ್ಮನೆ ಅವರಷ್ಟಕ್ಕೆ ನಿಂತಿರಬೇಕು, ಪುನಃ ಒಂದು ಡಿಚ್ಚು ಕೊಟ್ಟು ಐ ಲವ್ ಯು ಅಂತ ಹೇಳಬೇಕು. ಈ ರೀತಿ ಒಂದು ನೀವು 10 ದಿನ ಕಂಟಿನ್ಯೂ ಮಾಡಿದರೆ ಮೈಂಡ್ ಅದನ್ನು ರಿಸೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವರಿಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ಪ್ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಟೋಮೆಟಿಕಲಿ ನೀವು ಚಂದ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತೀರಿ. ಇದೆಲ್ಲ ನಾವು ಇದರಲ್ಲೆಲ್ಲ ಕಲಿಸ್ತೇವೆ. ಏನಂತ ಹೇಳಿದರೆ ಯಾರಿಗೂ ಕೂಡ 1 ನಿಮಿಷದಲ್ಲಿ ಯಾರನ್ನು ಬೇಕಾದರೂ ಚೇಂಜ್ ಮಾಡ್ಬೋದು. ಕೆಲವರೆಲ್ಲ ಹೇಳ್ತಾರೆ ನನಗೆ ಅವನು ಇಷ್ಟ ಇಲ್ಲ, ಇವಳು ಇಷ್ಟ ಇಲ್ಲ, ಅದು ಇಷ್ಟ ಇಲ್ಲ, ಈಗ ಗಂಡ ಹೆಂಡತಿ ಎಲ್ಲ ಇದ್ದರೆ ಅದೆಲ್ಲ 1 ನಿಮಿಷದಲ್ಲಿ ಮಾಡೋ ವಿಷಯ. ಇವೆಲ್ಲ ಬೇಸಿಕ್ಲಿ ಸಬ್ ಕಾನ್ಷಿಯಸ್ ಅದು ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡೋದು. ಅದು ಯಾವ ರೀತಿ ಪ್ರೋಗ್ರಾಮಿಂಗ್ ಆಗಿದೆ ಅದನ್ನು ರೀಪ್ರೋಗ್ರಾಮಿಂಗ್ ಮಾಡೋದು ಅಷ್ಟೇ. ಇವತ್ತಿನ ನಮ್ಮ ಶ್ರೀನಾಥ್ ಸರ್ ಅವರ ಮಾತುಗಳಲ್ಲಿ ಕೆಲವು ತುಂಬ ಡೀಪ್ ಆಗಿತ್ತು. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಪಾಸ್ ಮಾಡಿ, ರಿಫ್ಲೆಕ್ಟ್ ಮಾಡಿ, ರಿವೈಂಡ್ ಮಾಡಿ, ಪ್ಲೇ ಮಾಡಿ, ಈ ಥರ ಮಾತುಗಳನ್ನು, ಲೈಫನ್ನು ಅಲ್ಲ. ಸೊ ಐ ಹ್ಯಾಡ್ ಅ ವೆರಿ ವಂಡರ್ಫುಲ್ ಆ್ಯಂಡ್ ಡೀಪ್, ಏನಂತಾರೆ, ಒಂದು ಲೈಫ್, ಒಂದು ಬಿಲ್ಡಿಂಗ್ನ ಕಟ್ಟಬೇಕಂತ ನಾವು ಒಂದು ಫೌಂಡೇಶನ್ನು ಕೆಲವು ಸತಿ ಅಪ್ಪ ಅಮ್ಮನೋ ಇನ್ಯಾರೋ ಹಾಕಿರ್ತಾರೆ. ನಮಗೆ ಬುದ್ಧಿ ಬಂದಮೇಲೆ ನಾವು ಏನೇನೋ ಕಟ್ಕೊಳ್ಬೇಕು ಅಂತ ಪ್ರಯತ್ನ ಏನು ಮಾಡ್ತಿರ್ತೀವಿ. ಆ ಫೌಂಡೇಶನನ್ನೇ ಪ್ರಶ್ನೆ ಮಾಡಿದಂಥ ಕೆಲವು ವಿಚಾರಗಳನ್ನು ಇವತ್ತು ನಾವು ಕೇಳಿದ್ಮೇಲೆ. ನೀವು ಕೂಡ ತುಂಬ ವಂಡರ್ಫುಲ್ ಇದ್ದೀರಿ, ಎನರ್ಜೆಟಿಕ್ ಇದ್ದೀರಿ. ಬಟ್ ಹೊರಗೆ ಎಷ್ಟು ಎನರ್ಜಿ ತೋರಿಸ್ತಾ ಇದ್ದೀರಾ ಅಷ್ಟು ಒಳಗೆ ಇಲ್ಲ. ನೋ, ಯು ಕ್ಯಾನ್ ರೀಡ್ ಮೈ ಎನರ್ಜಿ. ಐ ಥಿಂಕ್ ಇಟ್ ಈಸ್ ಫೈನ್. ಅಂದರೆ ವಿ ಹ್ಯಾವ್ ಗಾನ್ ಥ್ರೂ ಸೋ ಮೆನಿ ಥಿಂಗ್ಸ್ ಅಲ್ಲ ಸರ್. ಕೆಲವುದು ಹೆಂಗೆ ಕರೆಕ್ಟ್ ಮಾಡ್ಕೋಬೇಕು ಅಂತ ಅದನ್ನು ಕ್ಲಿಯರ್ ಮಾಡ್ಬೋದು, ಅದೇನು ದೊಡ್ಡ ಇಶ್ಯೂ ಅಲ್ಲ, ಒಂದಿನದ ಕೆಲಸ. ಬಟ್ ನೀವು ಮಾಡ್ಕೊಳ್ಬೇಕಂದ್ರೆ ನಿಮಗೆ ಮೈಂಡಲ್ಲಿ ಇಡಬೇಕು, ಅದು ಇದೆ ನಿಮಗೆ ಆ ಎನರ್ಜಿ. ಹಾಂ, ಹಾಗಾಗಿ ನೀವು ಹೇಳಿದ್ರಲ್ಲ ಆಚೆ ಇರೋ ಎನರ್ಜಿ ಕೆಲವು ಸತಿ ಒಳಗಿಲ್ಲ ಅಂತ. ಯಾವ ಆಯಾಮದಲ್ಲಿ ಅಂತ ಕೇಳ್ಬೋದಾ? ನೋ, ಐ ಮೀನ್ ಐ ಆಮ್ ಅ ವೆರಿ ಓಪನ್ ಬುಕ್. ಹಾಗಾಗಿ ಯಾವಾಗ ನಾವು ಓಪನ್ ಆಗಿರ್ತೀವೋ ಒಳಗೆ ಬರೋಕ್ಕೂ ಬಿಟ್ಕೋತೀವಲ್ವ. ಇಲ್ಲ ನಾನು ಕರೆಕ್ಟಾಗಿದ್ದೀನಿ, ನಾನು ಸುಮ್ಮನೆ ಆಚೆ ಕಡೆಗೆ ನಾನೇ ಬಾಗಿಲು ಹಾಕೊಂಡ್ಬಿಟ್ರೆ ಅಂತ. ಅದಕ್ಕೆ ನಾನು ಕೇಳಿದ್ದು. ಬಹುಶಃ ಕ್ಯಾಮ್ರಾ ಮುಂದೆ ಇಫ್ ಯು ಥಿಂಕ್ ದಟ್ ಇಸ್ ನಾಟ್ ಸೂಕ್ತ, ಈಗ ಐ ಲಾಸ್ಟ್ ಲೇಟರ್. ಬಟ್ ಎನಿವೇ, ಸರ್ ಏನು ಹೇಳಿದ್ರಲ್ಲ, ಐ ವಿಲ್ ಆಲ್ಸೋ ಸಿಟ್ ಆ್ಯಂಡ್ ರಿಫ್ಲೆಕ್ಟ್. ಯಾಕೆ ಹಾಗಂದ್ರು, ಕೆಲವು ಸತಿ ಉತ್ತರಗಳು ಒಳಗೆ ಇರುತ್ತಲ್ಲ, ಅದನ್ನು ಆಚೆ ತರೋ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಐ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್ ಇನ್ ಜಸ್ಟ್ ಕ್ಯೂರಿಯಸ್. ಸೊ ಥ್ಯಾಂಕ್ ಯು ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೊಬೇಡಿ. ಓಡ್ ಬರ್ತೀವಿ. Thank you, sir. Thanks for your time and all your energy and thoughts, which will definitely make us question the foundation of how we should look at life. Thank you. Okay, bye.